Hello my dear students, welcome all. ಹೇಗಿದ್ದೀರಿ ಮಕ್ಕಳ ಎಲ್ಲರೂ? I hope you are all doing well. So ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಮಕ್ಕಳ ನನಗೆ ಗೊತ್ತಿದೆ, ನನಗೆ ಗೊತ್ತಿರೋ ಹಂಗೆ, ನನಗೆ ಅನಿಸ್ತಿರೋ ಹಂಗೆ ನೀವೆಲ್ಲ ಸಾರ್ಥಕ್ KCET Fastrack ಮೇಲೆ ತುಂಬ ಡಿಪೆಂಡೆನ್ಸಿ ಇಟ್ಕೊಂಡಿದ್ದೀರಾ. ಐ ನೋ ಇಟ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಹಾರ್ಡ್ ಟು ಕೀಪ್ ಯುವರ್ ಹೋಪ್. ನೋಡಿ ಮಕ್ಕಳ, ಈ ಕ್ಲಾಸ್ನ ನೀವು ಕಲಿಬೇಕಾದ್ರೆ ಬೇಸಿಕ್ ಏನು ಗೊತ್ತಿರಬೇಕು ಸರ್ ಅಂತ ಅಂದರೆ, ಬೇಸಿಕ್ಕಾಗಿ ಬೇಕಾಗಿರೋದು ನಿಮಗೆ ಇಂಟ್ರೆಸ್ಟ್, ನಿಮ್ಮ ಟೈಮ್, ನಿಮ್ಮ ಡಿಟರ್ಮಿನೇಷನ್. ಓಕೆ, ನೀವು ಹೇಗೆ ದಿನ ಪ್ಲ್ಯಾನ್ ಮಾಡ್ಕೊಳ್ತೀರಿ, ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲ್ಕೊಳ್ಳೋವರೆಗೆ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಮಕ್ಕಳ ನಿಮಗೆ ಈ ಸಾರ್ಥಕ್ KCET Fastrack ಹೆಲ್ಪ್ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಡಿಟರ್ಮಿನೇಷನ್. ಓಕೆ, ಸೊ ಅದೊಂದು ಇದ್ದರೆ ಸಾಕು, ಆರಾಮ್ಸೆ ಈ ಬ್ಯಾಚ್ನ ಚೆನ್ನಾಗಿ ಕಲಿಬೋದು. ಆ್ಯಂಡ್ ಹೇಳ್ತಾ ಇದ್ದೀನಿ, ಈ ಬ್ಯಾಚಲ್ಲಿ ಬೇಸಿಕ್ಸ್ ಕಂಪ್ಲೀಟ್ ಹೇಳ್ಕೊಡ್ತೀನಿ. ಬಟ್ ಒಂದು ವಿಷಯ ಗಮನದಲ್ಲಿರಲಿ, ನಾನು ಏನು ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಇದನ್ನು ನಾನು ನೆಕ್ಸ್ಟ್ ಏನಾದರೂ ಡಿಫ್ರೆನ್ಸಿಯೇಷನಲ್ಲಿ ಅಥವಾ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ಎಲ್ಲೋ ಒಂದು ಕಡೆ ನಾನು ಯೂಸ್ ಮಾಡ್ತೀನಿ ಅಂದಾಗ ಐ ವಿಲ್ ನಾಟ್ ಒನ್ಸ್ ಅಗೇನ್ ಟೆಲ್ ಫ್ರಮ್ ದ ಬೇಸಿಕ್ಸ್. ನೆನ್ಪಿಟ್ಕೊಳ್ಳಿ, ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್. ಇವತ್ತೇನು ಬೇಸಿಕ್ಸ್ ಹೇಳ್ತಾ ಇದ್ದೀನಿ ಮಕ್ಕಳ, ಈ ಬೇಸಿಕ್ಸ್ನ ನಾನು ಒನ್ಸ್ ಅಗೇನ್ ನಾನು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ಇಲ್ಲ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ, ಡೊಮೈನ್ ಆ್ಯಂಡ್ ರೇಂಜ್ ಕಾನ್ಸೆಪ್ಟಲ್ಲಿ ಎಲ್ಲೋ ಒಂದು ಕಡೆ ಬೇಸಿಕ್ಸ್ ಇದ್ರ ಬೇಸಿಕ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ವಿಲ್ ನಾಟ್ ರೀಕಾಲ್ ದ್ಯಾಟ್ ಬೇಸಿಕ್ಸ್ ಒನ್ಸ್ ಅಗೇನ್. ಯಾವಾಗ? ಅವತ್ತಿನ ದಿನಕ್ಕೆ. ಯಾಕಂದರೆ ಇವತ್ತಿನ ದಿನನೇ ನಾನು ಆ ಬೇಸಿಕ್ಸ್ನ ಹೇಳ್ಕೊಟ್ಟಿರ್ತೀನಿ ಆ್ಯಂಡ್ ನೀವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಓಕೆ ಸರ್, ಯಾಕೆ ಸರ್ ಹಿಂಗೆ? ನೋಡಿ ಮಕ್ಕಳ, ತುಂಬ ಜನ ಮಕ್ಕಳು ಕೇಳ್ತಾ ಇದ್ರು, ಸರ್ ಲಕ್ಷ್ಯ KCET ಬ್ಯಾಚ್ಗೂ ಸಾರ್ಥಕ್ KCET Fastrack ಬ್ಯಾಚ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರು. ಸೊ ಡಿಫ್ರೆನ್ಸ್ ಇದೇನೇ ಬರುತ್ತೆ. ಯಾಕಂದರೆ ಲಕ್ಷ್ಯ KCETಲಿ ನಾನು ತುಂಬ ಸಲ ನಿಮ್ಗೆ ಇವತ್ತಿನ ದಿನ ಓದಿಲ್ವಾ, ಇವತ್ತಿನ ದಿನ ಕ್ಲಾಸ್ ಅಟೆಂಡ್ ಮಾಡಿಲ್ವಾ, ನೀವು ಅವತ್ತಿನ ದಿನ ಡೌಟ್ ಬಂದು ಕೇಳ್ತೀರಿ ಲಕ್ಷ್ಯ KCETಲಿ ಅಂದರೆ ವಿ ಆರ್ ಟೀಚಿಂಗ್ ಇಟ್, ರೈಟ್? ಬಟ್ ಇಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಂತ ಅಂದರೆ, ಯು ನೀಡ್ ಟು ಲರ್ನ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್. ಯು ಕಾಂಟ್ ಟೇಕ್ ಎನಿ ಚಾಪ್ಟರ್ ಫಾರ್ ಗ್ರಾಂಟೆಡ್. ಯಾಕಂದರೆ ನಾನು ಡಿಸೈನ್ ಮಾಡಿರೋದು ಯಾವ ರೀತಿ ಇದೆ ಅಂತಂದರೆ, ಐ ವಿಲ್ ಬಿ ಕೀಪ್ ಆನ್ ಟೆಲ್ಲಿಂಗ್ ಇಟ್. ಎಲ್ಲಿಂದ ಎಲ್ಲಿವರೆಗೆ ನಿಮಗೆ ಇದು ಏನು ಕಂಟಿನ್ಯೂಷನ್ ಬರುತ್ತೆ. ನೋಡಿ, ಇಲ್ಲೆಲ್ಲೂ ನಾನು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನ ಮಧ್ಯದಲ್ಲಿ ಇಟ್ಟಿಲ್ಲ. ಇಫ್ ಯು ಅಬ್ಸರ್ವ್ ದಿ ಶೆಡ್ಯೂಲ್, ದ ಟೈಮ್ ಟೇಬಲ್ ವಿಚ್ ಐ ಹ್ಯಾವ್ ಕೆಪ್ಟ್ ಇನ್ ಮ್ಯಾಥಮೆಟಿಕ್ಸ್, ನಾನೇನು ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಫಸ್ಟು ನಿಮಗೆ ಇನ್ಇಕ್ವಾಲಿಟೀಸ್ ಫಸ್ಟ್ ಮುಖ್ಯ. ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟಿ ಕಲ್ತ್ಕೊಳ್ಳೋದು ತುಂಬಾ ಮುಖ್ಯ. ಅದ್ರದ್ದು ರೂಲ್ಸ್ಗಳನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದರೆ ಸಡನ್ನಾಗಿ ಎಲ್ಲೋ ಒಂದು ಕಡೆ ಬರುತ್ತೆ ಮಕ್ಕಳ. ಹೇಗೆ ನೀವು ಈಕ್ವೇಷನ್ಸ್ಗಳನ್ನ ಸಾಲ್ವ್ ಮಾಡ್ತೀರಿ, ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ನಾನು ಇಲ್ಲಿ ಹೇಳ್ಕೊಡಲ್ಲ, ಆಲ್ರೆಡಿ ಹ್ಯಾವ್ ಲರ್ನ್ಟ್ ಇಟ್. ಓಕೆ, ಸೊ ಅದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಇನ್ಇಕ್ವೇಷನ್ ಸಡನ್ನಾಗಿ ಬಂದುಬಿಡುತ್ತೆ ಪ್ರಾಬ್ಲಮಲ್ಲಿ. ಸೊ ಸಡನ್ನಾಗಿ ಬಂದಾಗ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ಆ್ಯಂಡ್ ಐ ವಿಲ್ ಬಿ ಟೀಚಿಂಗ್ ದಟ್ ಟುಡೇ. ಓಕೆ, ಸೊ ಕಂಪ್ಲೀಟ್ ಇನ್ಇಕ್ವಾಲಿಟಿ ಬೇಸಿಕ್ಸ್ ಏನು ಬೇಕು, ಕಂಪ್ಲೀಟ್ ಎಲ್ಲ ಏನು ಬೇಕು ಮಕ್ಕಳು ನಿಮಗೆ ಎಲ್ಲನೂ ಕೂಡ ಇವತ್ತಿನ ದಿನ ನಾನು ಹೇಳ್ಕೊಡ್ತೀನಿ, ವಿತೌಟ್ ಲಿವಿಂಗ್ ಎನಿಥಿಂಗ್. ವೆವಿಕರ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ, ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟಿ ಹೇಳ್ಕೊಡ್ತೀನಿ, ಸ್ಕ್ವೇರ್ಸ್ ಹೇಳ್ಕೊಡ್ತೀನಿ ಮಕ್ಕಳ. ಓಕೆ, ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಕೆಲವು ಫಂಕ್ಷನ್ಸ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ಬೇಸಿಕ್ಸ್ ಅವಶ್ಯಕತೆ ಇದೆ. ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿ ಹೇಳ್ಕೊಡ್ತೀನಿ. ಇದನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಮತ್ತೆ ಅದನ್ನು ನೀವು ಇನ್ನೊಂದು ಕಡೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಬಿಕಾಸ್ ಯು ನೀಡ್ ಟು ಲರ್ನ್ ಇಟ್ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್. ಯು ಹ್ಯಾವ್ ಟೈಮ್, ಡೋಂಟ್ ವರಿ, ಯು ಹ್ಯಾವ್ ಗಾಟ್ ಟೈಮ್ ಸ್ಟೂಡೆಂಟ್ಸ್. ಏನೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕ್ಕಳ. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಜನವರಿ ಎಂಡ್ ತನಕ ನಡೆಯುತ್ತೆ ಆ್ಯಂಡ್ ಮಧ್ಯದಲ್ಲಿ ರಜಾಗಳು ಬರುತ್ತೆ. ಆ ದಿನಗಳಲ್ಲಿ DPPsಗಳನ್ನ ಸಾಲ್ವ್ ಮಾಡಿ. ಸೊ ನಾನು ಹೇಳೋದೇನೆಂದರೆ, ಫಸ್ಟ್ ಪ್ರಯಾರಿಟಿ ಮಕ್ಕಳ ನಿಮ್ಮ ಕ್ಲಾಸಸ್ಗಳಿಗೆ ಕೊಡಿ. DPPs ಅವತ್ತಿನ ದಿನ ಕಂಪ್ಲೀಟ್ ಆಗ್ತಿಲ್ವಾ, ಇಟ್ಸ್ ಓಕೆ, ಫೈನ್. ಸಂಡೇಸ್ ದಿನ ಕೂತ್ಕೊಂಡು DPPs ಮಾಡಿ. ತಿಳಿಯುವಾಗ ನೋಡಿ, ನೀವೇನಾದ್ರು ಲೆಕ್ಚರ್ ಕ್ಲಾಸ್ಗಳನ್ನ ಕಂಪ್ಲೀಟ್ ಜನವರಿ ಎಂಡ್ ತನಕ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರಿ ಅಂತ ಅನ್ಕೊಳ್ಳಿ, ಫಸ್ಟ್ ಪ್ರಯಾರಿಟಿ ಇದು ಕೊಟ್ಕೊಳ್ಳಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮಗೆ ಮಧ್ಯದಲ್ಲಿ ಎಕ್ಸಾಮ್ಸ್ ಬರುತ್ತೆ, ಅದೆಲ್ಲ ಬರುತ್ತೆ, ಅದಕ್ಕೆ ಹೇಳ್ತಾರೆ ಫಸ್ಟ್ ಪ್ರಯಾರಿಟಿ ಕ್ಲಾಸಸ್ಗಳಿಗೆ ಕೊಡಿ. ಸೊ ಕಡೆಯಲ್ಲಿ ಏನಾದರೂ ನಿಮಗೆ ಸ್ವಲ್ಪ DPP ಪ್ರಾಬ್ಲಮ್ ಆಗ್ತಿದೆ, DPP ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಬಟ್ DPPಗೋಸ್ಕರ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಫಸ್ಟ್ ಟ್ರೈ ಟು ಅಟೆಂಡ್ ದ ಕ್ಲಾಸಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸರ್ DPPs ಹಂಗಾದ್ರೆ ಏನು ಮಾಡೋದು? ಟ್ರೈ ಮಾಡ್ತೀರಲ್ವಾ, ಎಲ್ಲೋ ಸ್ವಲ್ಪ DPPಗಳನ್ನ ಮುಗಿಸ್ಕೊಂಡಿರ್ತೀರಿ. ಜನವರಿ ತನಕ ಕ್ಲಾಸಸ್ ಆದಮೇಲೆ ಮಕ್ಕಳ ಫೆಬ್ರವರಿ ಟೈಮಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಜೊತೆಗೆ DPPsಗಳನ್ನ ಇನ್ನೂ ಸ್ವಲ್ಪ ಸಾಲ್ವ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಯು ವಿಲ್ ಕಮ್ ಆಫ್ಟರ್ ದಿ ಬೋರ್ಡ್ ಎಕ್ಸಾಮ್ಸ್. ಏಪ್ರಿಲಲ್ಲಿ ಬರ್ತೀರಿ, ಆಗ ಒನ್ಸ್ ಅಗೇನ್ DPPs ಕೂತ್ಕೊಂಡು ಮುಗಿಸ್ಬಿಟ್ರೆ ಮುಗಿದೋಯ್ತು. ಹೆಂಗಿದ್ರು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಸ್ತೀನಿ, ರಿವಿಷನ್ ಮಾಡ್ಕೋಬೋದು. ಆ್ಯಂಡ್ ಯಾವತ್ತಾದ್ರೂ ಒಂದು ಕ್ರ್ಯಾಶ್ ಕೋರ್ಸ್ ಇರುತ್ತೆ, ಕ್ರ್ಯಾಶ್ ಕೋರ್ಸ್ಗೆ ಆದರೆ ಜಾಯ್ನ್ ಆಗಿ, ಇಲ್ಲಾಂದರೆ ಇದ್ರ ಮೇಲೆ ಡಿಪೆಂಡೆನ್ಸಿ ಆಗಿ ಯು ಕ್ಯಾನ್ ಗೆಟ್ ದ ರ್ಯಾಂಕ್ ಇಯರ್ ಆಲ್ಸೋ. ಸೊ ತುಂಬ ಬ್ಯಾಚ್ಗಳನ್ನ ತಗೊಳ್ಳೋದ್ರಿಂದ ಉಪಯೋಗ ಇಲ್ಲ. ನೋಡಿ, ನಮಗೆ ರೆವಿನ್ಯೂ ಜನರೇಟ್ ಆಗುತ್ತೆ, ದಟ್ಸ್ ದ ಡಿಫ್ರೆಂಟ್ ಥಿಂಗ್. ಬಟ್ ಹಿಯರ್ ವಿ ಆರ್ ಸ್ಟೂಡೆಂಟ್ಸ್ ಟು ಹೆಲ್ಪ್ ಯು. ಯಾವ ರೀತಿ ಗೈಡ್ ಮಾಡಬೇಕು ಅನ್ನೋದನ್ನೇ ನಾವು ಮೇನ್ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು. ನಿಮಗೆ ಏನು ಮಾಡಬೇಕು,
ಸೊ ಸುಮ್ಮನೆ ಪ್ರತಿಯೊಂದು ಬ್ಯಾಚ್ನು ತೊಗೊಳ್ತೀವಿ. ಲಕ್ಷ್ಯ ಇತ್ತು, ಸಾರ್ಥಕ್ KCET ಫಾಸ್ಟ್ರಾಕ್ ಬಂತು, ನಾಳೆ ಇನ್ನೊಂದಿನ ಕ್ರ್ಯಾಶ್ ಕೋರ್ಸ್ ಬರುತ್ತೆ ಸರ್, ಎಲ್ಲನೂ ತೊಗೊಳ್ತೀನಿ. ಎಲ್ಲನೂ ತೊಗೊಂಡು ಏನು ಉಪಯೋಗ? ಎಲ್ಲದರಲ್ಲೂ ಕಂಟೆಂಟ್ ಕೊಡ್ತೀವಿ ನಾವು, ಎಸ್ ವಿ ಗಿವ್ ದ ಕಂಟೆಂಟ್, ಬಟ್ ಎಷ್ಟು ಕಂಟೆಂಟ್ ಇದ್ರೆ ಏನು ಉಪಯೋಗ ನೀವು ಓದಲಿಲ್ಲ ಅಂತಂದರೆ? ಫಸ್ಟ್ ಇರೋ ಬ್ಯಾಚ್ಗಳನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋದು ಕಲೀರಿ. ಇನ್ನು ಮುಂದೆ ಮಾಡಿದ ಹಳೆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸ್ಪೆಂಡ್ ಮೋರ್ ಟೈಮ್ ಆನ್ ದ ಕ್ಲಾಸಸ್. ಆ್ಯಂಡ್ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಐ ಆಸ್ಕ್ ಯು ಟು ಹ್ಯಾವ್ ಅ ಸ್ಟ್ರಾಟರ್ಜಿ. ನೋಡಿ ಮಕ್ಕಳ, ಐ ರಿಕ್ವೆಸ್ಟ್ ಯು, ಐ ಬೆಗ್ ಯು ಅಂತಾನೆ ಅನ್ಕೊಂಬಿಡಿ, ಐ ಆಮ್ ಬೆಗ್ಗಿಂಗ್ ಯು ಅಂತ ಅನ್ಕೊಳ್ಳಿ. ಪ್ಲೀಸ್ ಡಿಸೈಡ್ ವೆದರ್ ಯು ವಿಲ್ ಬಿ ಕಮಿಂಗ್ ಟು ಇಂಜಿನಿಯರಿಂಗ್ ಆರ್ ಫಾರ್ ಮೆಡಿಕಲ್. ನಾನು ಕಡೆ ತನಕ ಮೆಡಿಕಲ್ಗೆ ಹೋಗ್ತೀನಿ, ಅಥವಾ ಕಡೆ ತನಕ ನಾನು ಯಾವುದೋ ಒಂದು BSc AG ಮಾಡ್ತೀನಿ ಅನ್ಕೊಳ್ಳೋದು, ಹಾರ್ಟಿಕಲ್ಚರ್ ಮಾಡ್ತೀನಿ ಅಂತ ಅನ್ಕೊಳ್ಳೋದು, ಲಾಸ್ಟಲ್ಲಿ ಅದು ಯಾವುದೂ ಬೇಡ ಅಂತ ಇಂಜಿನಿಯರಿಂಗ್ ಬಂದು ಸೇರ್ಕೊಳ್ಳೋದು. ತುಂಬ ಜನ ಪ್ರತಿ ವರ್ಷ ನೋಡ್ತಾನೆ ಇದೀವಿ ಕೊಂಡ್ರು, ಪ್ರತಿ ವರ್ಷ ಈ ಕೆಲಸ ಆಗ್ತಾನೆ ಇರುತ್ತೆ. ಕರೆಕ್ಟಾಗಿ ಒಂದು ಮೈಂಡ್ ಸೆಟ್ ಅನ್ನೋದೇ ಇರೋದಿಲ್ಲ. ಲಾಸ್ಟಲ್ಲಿ ಬಂದು ತಗೊಳಕೊಳ್ಳೋದು ಇಂಜಿನಿಯರಿಂಗೇ. ಅದನ್ನ ಯಾಕೆ ಸ್ಟಾರ್ಟಿಂಗಿಂದನೇ ಮಾಡಲ್ಲ ನೀವು? ಸೊ ಯಾಕೆ ಅಂತಂದರೆ ಮ್ಯಾಥಮೆಟಿಕ್ಸ್ನ ಇಗ್ನೋರ್ ಮಾಡಿಬಿಡ್ತೀರಿ. ಕಡೆಯಲ್ಲಿ ಬಂದು ಮ್ಯಾಥಮೆಟಿಕ್ಸ್ ಬೇಕು ಅಂತಂತೀರಿ, ಮ್ಯಾಥಮೆಟಿಕ್ಸ್ ಎಲ್ಲಿ ಕಲಿಯೋಕ್ಕಾಗುತ್ತೆ ಲಾಸ್ಟಲ್ಲಿ? ಆಗೋದಿಲ್ಲ. ಓಕೆ, ಸೊ ಅದರಿಂದ ಹೇಳ್ತಾ ಇರೋದು, ಪ್ಲೀಸ್ ಹ್ಯಾವ್ ಅ ಸ್ಟ್ರಾಟರ್ಜಿ. ಆ್ಯಂಡ್ ಅಷ್ಟೇ ಅಲ್ಲ, ಕ್ಲಾಸು ಕೂಡ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಬರುತ್ತೆ. ನೋಡಿ, ಸಂಜೆ ಬಯಾಲಜಿ ಕ್ಲಾಸಸ್ ಕೂಡ ಬರುತ್ತೆ, ಮ್ಯಾಥ್ಸ್ ಕ್ಲಾಸಸ್ ಕೂಡ ಬರುತ್ತೆ ಸಂಜೆ ಹೊತ್ತು. ಸೊ ಯಾವುದನ್ನ ಅಂತ ನೋಡ್ತೀರಿ? ಫಿಸಿಕ್ಸ್ ಕೆಮಿಸ್ಟ್ರಿ ಡೈಲಿ ಇರುತ್ತೆ, ಸಂಜೆ ಮ್ಯಾಥ್ಸ್ ಕ್ಲಾಸ್ ಮತ್ತು ಬಯಾಲಜಿ ಕ್ಲಾಸ್ ಒಟ್ಟಿಗೆ ಹಾಕ್ತಾರೆ, ಯಾವುದನ್ನ ಅಂತ ನೋಡ್ತೀರಿ? ಹೌದಲ್ಲ? ರೈಟ್. ಸೊ ಅದಕ್ಕೆ ಫಸ್ಟ್ ಹೇಳ್ತಾ ಇರೋದು, ಪ್ಲೀಸ್ ಹ್ಯಾವ್ ಅ ಸ್ಟ್ರಾಂಗ್ ಸ್ಟ್ರಾಟರ್ಜಿ. ಅದ್ರ ಬೇಸಿಸ್ ಮೇಲೆ ಮಕ್ಕಳ ಓದೋದಕ್ಕೆ ಶುರು ಮಾಡಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಸ್ವಲ್ಪ ನಾನು ಏನಾದರೂ ನಿಮಗೆ ಸಜೆಷನ್ಸ್ ಕೊಡ್ತಾ ಇರಬೇಕಾದ್ರೆ ಅದನ್ನು ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳಿ, 2x 3x ಸ್ಪೀಡ್ ಮಾಡ್ಕೊಳ್ಳಿ. ಸೊ ನಾನು ಏನು ಹೇಳ್ತೀನಿ ಅದನ್ನು ಮುಖ್ಯ ಆಗುತ್ತೆ. ಕ್ಲಾಸಲ್ಲಿ ಕೆಲವು ಪಾಠ ಅಲ್ಲಿ ಸ್ಪೀಡ್ ಬರುತ್ತೆ ಮಕ್ಕಳ, ವಿಡಿಯೋ ಇದರಲ್ಲಿ ಸ್ಪೀಡ್ ಬರುತ್ತೆ, ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಕ್ವಾಲಿಟಿ ಆಫ್ ದ ವಿಡಿಯೋ ಆಲ್ಸೋ, ನಿಮಗೆ ಡೇಟಾ ಯೂಟಿಲೈಸ್ ಕಡಿಮೆ ಆಗಬೇಕಂತಂದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಬೇಕು ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಸೊ ಸ್ಪೀಡ್ ಕೂಡ ಮ್ಯಾನೇಜ್ ಮಾಡ್ಕೊಳ್ತಾ ಕಲೀರಿ. ಓಕೆ, ಕೆಲವು ಟೈಮಲ್ಲಿ ಕಾನ್ಸೆಪ್ಟ್ ಏನೋ ಕ್ಲಾರಿಟಿ ಸಿಕ್ಕಿದೆ, ನನಗೆ ಇದು ಗೊತ್ತಿದೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ನನಗೆ ಅರ್ಥ ಆಗ್ತಿದೆ ಅಂತಂದರೆ ಜಸ್ಟ್ ಇನ್ಕ್ರೀಸ್ ದ ಸ್ಪೀಡ್ ಆ್ಯಂಡ್ ಟ್ರೈ ಟು ಡೂ ಇಟ್. ಆ್ಯಂಡ್ ಕೆಲವು ಟೈಮಲ್ಲಿ ಮಕ್ಕಳ ನೀವು ಕ್ವಶನ್, ಈಗ ನನ್ನ ಕಾನ್ಸೆಪ್ಟ್ ಅರ್ಥ ಆಗಿದೆಯಪ್ಪ, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ, ಯಾಕಂದರೆ ಮಕ್ಕಳ ನಾನು 1.5 ಗಂಟೆ ಪಾಠ ಮಾಡಿದ್ಮೇಲೆ ನೀವು ಬರೀ 1.5 ಗಂಟೆ ಟೈಮಲ್ಲಿ ಅದನ್ನು ಮುಗಿಸೋಕ್ಕಾಗಲ್ಲ. ಮಿನಿಮಮ್ ಯು ರಿಕ್ವೈರ್ 2 hours or 2.5 hours. ಅಂದರೆ ನಾನು ಏನು ಹೇಳ್ಕೊಡ್ತೀನಿ 1.5 ಗಂಟೆ, ಅದನ್ನು ಕೇಳಿದ್ಮೇಲೆ ಮತ್ತೆ ಮೇಲೆ 1 hour ನೀವು ಸ್ಪೆಂಡ್ ಮಾಡಲೇಬೇಕು. ಈ 1.5 ಗಂಟೆ ಓದ್ಬಿಟ್ರೆ ಸಾಲೋದಿಲ್ಲ, ಐ ಆಮ್ ಟೆಲಿಂಗ್ ಯು. ಓಕೆ, ಸೊ ಅದರಿಂದ ಹೇಳ್ತಾ ಇದ್ದೀನಿ, ನಾವು 1.5 ಗಂಟೆ ಪಾಠ ಮಾಡಿದ್ಮೇಲೆ ಆ 1.5 ಗಂಟೆ ಕೇಳ್ಬಿಟ್ನಪ್ಪ ಅಂತ ಹೇಳಿ ಇದು ಮೂವಿ ನೋಡಿದ ಥರ ಅಲ್ಲ. ಮೂವಿಲಿ ಕೆಲವು ಡೈಲಾಗ್ಗಳು ನೆನಪಿರ್ಬೋದು, ಸ್ಟೋರಿ ನೆನಪಿರ್ಬೋದು, ಬಟ್ ಮೂವಿನ ಮತ್ತೆ ನರೇಟ್ ಮಾಡು ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಡೈಲಾಗ್ ನರೇಟ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ ಅಲ್ಲ? ರೈಟ್. ಅದಕ್ಕೇ ಹೇಳ್ತಾ ಇರೋದು, ಈ 1.5 ಗಂಟೆ ಜಸ್ಟ್ ಪಾಠ ಕೇಳಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಟೋರಿ ನೆನಪಿರುತ್ತೆ ಅಷ್ಟೇ, ಸ್ವಲ್ಪ ದಿನಗಳಾದ್ಮೇಲೆ ಸ್ಟೋರಿನೂ ಮರ್ತೋಗುತ್ತೆ. ಸೊ ಅದಕ್ಕೇ ಎಕ್ಸ್ಟ್ರಾ 1 ಗಂಟೆ ಓದಬೇಕು ಆ್ಯಂಡ್ ಡೈಲಿ ಇದ್ರದ್ದು ರಿವಿಷನ್ ಮಾಡ್ಕೊಳ್ತಾ ಬರಬೇಕು. ಸೊ ಇಲ್ಲಿ ರಿವಿಷನ್ಸ್ ಎಲ್ಲ ಆಗೋದಿಲ್ಲ, ಆಸ್ ಯು ಆಲ್ ನೋ. ಡೈಲಿ ಕ್ಲಾಸಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಮಕ್ಕಳ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಏನು ಹೇಳ್ಕೊಡ್ತೀನಿ ಅದು ಜಸ್ಟ್ 30% 40%. ನಾನು 100% ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ, ಬಟ್ ಎಫರ್ಟ್ಸ್ ಹೇಳ್ತಾ ಇರೋದು, ಎಫರ್ಟ್ಸ್ ನನ್ನ ಕಡೆಯಿಂದ ಬರೋದು 30%. ನಾನು ಸಿಲೆಬಸ್ ಹೇಳ್ಕೊಡ್ಬೋದು, ಬಿಕಾಸ್ ಆಲ್ ದಿಸ್ ಆರ್ ಇನ್ ಮೈ ಹೆಡ್. ಬಟ್ ನೀವು ಅದನ್ನು ಕಲಿಬೇಕು, ಡೈಲಿ ಅದಕ್ಕೆ ಎಫರ್ಟ್ಸ್ ಹಾಕಬೇಕು. ಹಂಗಾದ್ರೆ ಮಾತ್ರ ಇದ್ರದ್ದು ಬ್ಯಾಚ್ದು ಯುಟಿಲೈಸೇಷನ್ ಆಗುತ್ತೆ ನಿಮಗೆ. ಓಕೆನಾ? ಹಾಗಾದರೆ ವಿ ಶಾಲ್ ಸ್ಟಾರ್ಟ್ ವಿತ್ ದ ಥಿಂಗ್ಸ್ ವಾಟ್ ಎವರ್ ವಿ ನೀಡ್ ಟು ಡೂ ಟುಡೇ. ಸೊ ಏನು ಪಾಠ ಮಾಡ್ತೀನಿ ಮಕ್ಕಳ ಇವತ್ತು ನಿಮಗೆ ಅಂತಂದರೆ, ಸೊ ಟುಡೇ ವಿ ವಿಲ್ ಬಿ ಡಿಸ್ಕಸಿಂಗ್ ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟಿ. ಓಕೆ, ನೆಕ್ಸ್ಟ್ ವೇವಿ ಕರ್ವ್ ಮೆಥಡ್. ಇವೆರಡೂ ಕಾನ್ಸೆಪ್ಟ್ಸ್ಗಳನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಏನು ಸರ್ ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟಿಲಿ ಏನೇನು ಬೇಸಿಕ್ಸ್ ಗೊತ್ತಿರಬೇಕು ಮಕ್ಕಳ? ನಾನು ಎಲ್ಲನೂ ಕೂಡ ಬರ್ಕೊಂಡು ಬಂದಿದ್ದೀನಿ, ಅಂದರೆ ನಾನೇ ಬರಿತಾ ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲನೂ ಕೂಡ ನೋಟ್ಸ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸಿ, ಐ ಹ್ಯಾವ್ ಮೇಡ್ ದ ನೋಟ್ಸ್ ರೆಡಿ ಇಯರ್. ಅರ್ಥ ಆಗ್ತಿದೆಯಾ? ನೀವು ಬರ್ಕೋಬೇಕಾ ನೋಟ್ಸು? ನೋಡಿ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಸರಿ, ನಿಮ್ಗೆ ಅರ್ಥ ಆಗೋ ರೀತಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಒಂದು ನೋಟ್ಸ್ ಮೇಂಟೈನ್ ಮಾಡಿದ್ರು ಒಳ್ಳೇದು, ಮಾಡದೇ ಇದ್ರೂ ಪರವಾಗಿಲ್ಲ. ಬಟ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್, ಇಫ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಎವ್ರಿ ಕಾನ್ಸೆಪ್ಟ್ಸ್. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದೆನ್ ಇಟ್ಸ್ ಫೈನ್. ಅದರ್ವೈಸ್ ಸ್ಟೂಡೆಂಟ್ಸ್, ನಿಮ್ಗೆ ಯಾವ್ದಾದ್ರು ಹೊಸ ಕಾನ್ಸೆಪ್ಟ್ ಇಲ್ಲಿ ಅಂತ ಅನಿಸ್ತಿದೆ ಅಂತಂದರೆ ರೈಟ್ ಇಟ್, ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನೋಟ್ಸ್ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಮಾಡಿ, ಇಲ್ಲ ಅಂದರೆ ಇಲ್ಲ. ಓಕೆ, ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ದಿಸ್ ನೋಟ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಕೀಪ್ ಇಟ್ ಸಮ್ವೇರ್, ಎಲ್ಲೋ ಒಂದು ಕಡೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ನೋಟ್ಸ್ ಅನ್ನೋ ವಿಭಾಗಕ್ಕೆ ಹೋದರೆ, ಇಫ್ ಯು ಮೂವ್ ಟು ದ ನೋಟ್ಸ್ ಸೆಕ್ಷನ್, ದೆನ್ ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್ ಆಲ್ಸೋ. ಯು ಕ್ಯಾನಾಟ್ ಡೌನ್ಲೋಡ್ ದ ವಿಡಿಯೋಸ್, ಬಟ್ ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಮೊದಲನೇದಾಗಿ ಏನು ಹೇಳ್ತಾ ಇದ್ದೀವಿ ಇಲ್ಲಿ? ಮೀನಿಂಗ್ ಆಫ್ ಸೊಲ್ಯೂಷನ್ ಆಫ್ ಇನ್ಇಕ್ವೇಷನ್. ಸೊ ಏನು ಸೊಲ್ಯೂಷನ್ ಆಫ್ ಇನ್ಇಕ್ವೇಷನ್ ಅಂದರೆ ಏನು? ನೋಡಿ, ಸೊಲ್ಯೂಷನ್ ಆಫ್ ಎನ್ ಈಕ್ವೇಷನ್ ನಿಮಗೆ ಗೊತ್ತಿದೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್. ಮಕ್ಕಳ ನೋಡಿ, ವಿ ನೋ ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್. ಸಪೋಸ್ ಐ ಆಸ್ಕ್ ಯು ಟು ಸಾಲ್ವ್ x²
ಓಕೆ ಆರ್ ಸಾಲ್ವ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಕ್ವಲ್ಸ್ ಟು 0 ಅಂತ ಬರೆದ್ರೆ ನೀವೇನ್ ಮಾಡ್ತೀರಾ ಮಕ್ಕಳ ಇದರಲ್ಲಿ ಯು ವಿಲ್ ರೈಟ್ ಇಟ್ ಆಸ್ x ಪ್ಲಸ್ 2 ಇಂಟು x ಪ್ಲಸ್ 1 ಈಕ್ವಲ್ಸ್ ಟು 0 ಅಂಡ್ ಯು ವಿಲ್ ರೈಟ್ ಹಿಯರ್ x ಇಸ್ ಈಕ್ವಲ್ ಟು -1 ಅಂಡ್ x ಇಸ್ ಈಕ್ವಲ್ ಟು -2. ಸೊ ಇದನ್ನ ಎರಡನ್ನೂ ಏನಂತ ಕರಿತೀರಿ ಮಕ್ಕಳ ಸೊಲ್ಯೂಷನ್ ಅಂತ ಕರಿತೀರಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೊಲ್ಯೂಷನ್? ಈ ಸೊಲ್ಯೂಷನ್ ಅಂದ್ರೆ ಮೀನಿಂಗ್ ಏನು? ನಾನೇನಾದ್ರೂ ಈ ವ್ಯಾಲ್ಯೂಸ್ಗಳನ್ನ ಇಲ್ಲಿಗೆ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಟ್ ವಿಲ್ ಗಿವ್ ಮಿ ದ RHS ವ್ಯಾಲ್ಯೂ. ಆರ್ in other way we can tell that these values are helping me to make this statement true. ಈ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ? this equation is equal to 0 ಅಂತ ಕೊಟ್ಟಿದ್ದಾರೆ. ಸೊ ಈ ವ್ಯಾಲ್ಯೂಸ್ಗಳನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತಂದ್ರೆ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಟ್ರೂ ಆಗುತ್ತೆ. ಓಕೆ, ಸೊ ಹಂಗಾದ್ರೆ ಏನಂತ ಹೇಳ್ಬೋದು? these are the solutions for me which is helping to make this statement a true one. ಇದನ್ನ ನಿಜ ಅಂತ ಹೇಳೋದಕ್ಕೆ ಮಕ್ಕಳ ಇದು ನನಗೆ ಒಂದು ಎವಿಡೆನ್ಸ್. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಸೊಲ್ಯೂಷನ್. ಹಾಗಾದ್ರೆ ಈಗ ನೋಡಿ, ನಾನು ಸಪೋಸ್ ಐ ರೈಟ್ ಹಿಯರ್ ಸಾಲ್ವ್. ಓಕೆ, ಸಾಲ್ವ್ ಅಂತ ಕೊಟ್ಟು x ಗ್ರೇಟರ್ ದ್ಯಾನ್ 2 ಅಂತ ಕೊಡ್ತೀನಿ. ಸಾಲ್ವ್ x ಗ್ರೇಟರ್ ದ್ಯಾನ್ 2. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ x ಗ್ರೇಟರ್ ದ್ಯಾನ್ 2? See, you need to consider it as a statement. ಇದೊಂದು ಸ್ಟೇಟ್ಮೆಂಟ್. x ಗ್ರೇಟರ್ ದ್ಯಾನ್ 2 ಅನ್ನೋದೊಂದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ನಿಜ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು? ವಾಟ್ ಯು ನೀಡ್ ಟು ಡೂ? ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸೊ ಹಂಗಾದ್ರೆ ಯಾವ ವ್ಯಾಲ್ಯೂಸ್ಗಳನ್ನ ಯೂಸ್ ಮಾಡ್ಕೋಬಹುದು ಸರ್ ಇಲ್ಲಿ? ಈ ಸ್ಟೇಟ್ಮೆಂಟ್ ಟ್ರೂ ಆಗ್ಬೇಕಂದ್ರೆ ಯಾವ ವ್ಯಾಲ್ಯೂಸ್ಗಳನ್ನ ನಾನು ಯೂಟಿಲೈಸೇಷನ್ ಮಾಡ್ಕೋಬೇಕು? ನೋಡಿ ಮಕ್ಕಳ, ಇಲ್ಲೇ ಮೇನ್ ಇರೋದು. ಇಲ್ಲಿ ನಿಮಗೆ ನ್ಯಾಚುರಲ್ ನಂಬರ್ಸ್ ಕ್ಯಾನ್ ಬಿ ದ ಸೊಲ್ಯೂಷನ್, integers can be the solution, right? And then comes the real numbers. ನಿಮಗೆ ತುಂಬಾ ಜನಕ್ಕೆ ಈ ಕಾನ್ಸೆಪ್ಟೇ ಗೊತ್ತಿಲ್ಲ. ಎಲ್ಲರಿಗೂ ಅಂತ ಹೇಳ್ತೀರಾ, ತುಂಬಾ ಜನಕ್ಕೆ ಸರ್ ಸೊಲ್ಯೂಷನ್ ಹೌದು ಸರ್, ನಾವು ಯಾವಾಗಲೂ ಇಂಟರ್ವಲ್ಸೇ ಬರ್ಕೋಬೇಕಾ? ಇಷ್ಟು ದಿನ ಇಂಟರ್ವಲ್ಸ್ ಕಲ್ತಿದ್ದೀರಾ ಅಲ್ವಾ? ಯಾಕೆ ಇಂಟರ್ವಲ್ಸ್ ಬರ್ಕೊಳ್ತೀರಿ? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ನನಗೆ ನ್ಯಾಚುರಲ್ ನಂಬರ್ಸ್ ಏನಾದರೂ ಸೊಲ್ಯೂಷನ್ ಆದ್ರೆ ಶುಡ್ ಐ ರೈಟ್ ದ ಇಂಟರ್ವಲ್ಸ್ ದರ್? ದಿಸ್ ಈಸ್ ವಾಟ್ ಯು ನೀಡ್ ಟು ಕ್ವಶನ್. ನೋಡಿ, ನನಗೆ ಇದು ಮಕ್ಕಳ ಎಕ್ಸ್ ಗ್ರೇಟರ್ ದನ್ 2 ಅಂತ ಇದೆ, ಆರ್ ಲೆಟ್ ಮಿ ಪುಟ್ ಯರ್ ಎಕ್ಸ್ ಗ್ರೇಟರ್ ದನ್ -2. ಸೊ ದಿಸ್ ವಿಲ್ ಬಿ ಬೆಟರ್. ಎಕ್ಸ್ ಗ್ರೇಟರ್ ದನ್ -3 ಅಂತ ಹಾಕೊಳ್ತೀನಿ. ಓಕೆ, ಸೊ ನನಗೆ ಸೊಲ್ಯೂಷನ್ ಏನಾದರೂ, ಸಪೋಸ್ ಇಫ್ ದ ಸೊಲ್ಯೂಷನ್ ಇಸ್ ಅ ನ್ಯಾಚುರಲ್ ನಂಬರ್ ಅಂತ ಅನ್ಕೊಳ್ಳಿ n. ಸೊ ಏನ್ ಬರುತ್ತೆ ಮಕ್ಕಳ? ಸೊಲ್ಯೂಷನ್ ಇಸ್ ನ್ಯಾಚುರಲ್ ನಂಬರ್ ಆದ್ರೆ ದೆನ್ ವಿ ಗೆಟ್ ಅ ಸೆಟ್ ಹಿಯರ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಸೊಲ್ಯೂಷನ್ ಸೆಟ್. ಓಕೆ, ಏನೇನು ನ್ಯಾಚುರಲ್ ನಂಬರ್ಸ್ ಈ ಇನ್ಇಕ್ವೇಷನ್ ನ ಟ್ರೂ ಅಂತ ಹೇಳುತ್ತೆ, ಈ ಸ್ಟೇಟ್ಮೆಂಟ್ ನ ಟ್ರೂ ಅಂತ ಹೇಳೋದಕ್ಕೆ ಏನೇನು ಎಕ್ಸ್ ವ್ಯಾಲ್ಯೂಸ್ ಹಾಕಬೇಕು ಸೊ ದಟ್ ಇಟ್ ಇಸ್ ಅ ನ್ಯಾಚುರಲ್ ನಂಬರ್? ಏನೇನು ಹಾಕ್ತೀರಿ? ವಾಟ್ ಯು ವಿಲ್ ಪುಟ್? ಯು ವಿಲ್ ಸ್ಟಾರ್ಟ್ ಫ್ರಮ್ 1, 2, 3 and so on. All the natural numbers are the solution for this, because 0 is not a natural number, -1 is not a natural number, -2 is not a natural number. I hope this is clear. Okay, suppose solution is a natural number. Okay, suppose if solutions are integers ಅಂತ ಅನ್ಕೊಳ್ಳಿ. solutions are integers. ಏನೇನು ಹಾಕ್ತೀರಿ ಇಲ್ಲಿ? solutions integers ಆದ್ರೆ yes, so here you will write here -2, -1, 0, 1, 2, 3 and so on. ಈ ರೀತಿ ಒಂದು ಸೆಟ್ ಬರೀತೀರಿ. ನೋಡಿ ಮಕ್ಕಳ, ಇಲ್ಲಿ ಸೆಟ್ ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕಾಂಟ್ ಜಸ್ಟ್ ಲಿಸ್ಟ್ ಹಿಯರ್. ಲಿಸ್ಟ್ ಮಾಡಿದ್ರೆ ಸಾಲದಿಲ್ಲ, ಕಡೆಯಲ್ಲಿ ನೀವೇನು ಹಾಕಬೇಕು? ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡಲೇಬೇಕಾಗತ್ತೆ. I hope this is clear. But now if it is a real number, okay, so now if it is a real number ಏನು ಮಾಡ್ತೀರಿ? Okay, real number ಆದ್ರೆ ಏನಾಗುತ್ತೆ? real number is a solution. Okay, real numbers are solution ಅಂತ ಆದ್ರೆ ಏನ್ ಮಾಡ್ತೀರಿ? what you will do here? ಇದೇ ರೀತಿ ಲಿಸ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? can we list here? see, suppose I tell the solution is 0.1. some student will tell sir 0.01 also is the solution alva sir. 0.01 ಹಾಕಿದ್ರೆ it is greater than -3 alva sir. I will tell 1. some student will tell 1.5. 1.5 is also the solution. all these values will satisfy this. ಈ ಸ್ಟೇಟ್ಮೆಂಟ್ ನಿಜ ಮಾಡಬೇಕು ಅಂದ್ರೆ ಇಲ್ಲಿರೋ ಯಾವ ವ್ಯಾಲ್ಯೂಸ್ ಆದ್ರೂ ಹಾಕ್ಬೋದು ನಾನು, ಹೌದಲ್ವಾ? ಈ ಸ್ಟೇಟ್ಮೆಂಟ್ ನ ನಿಜ ಮಾಡಬೇಕು. ಎಸ್, 1 is greater than -3, 2 is greater than -3, 3 is greater than -3. ಸೊ ಇವೆಲ್ಲ ವ್ಯಾಲ್ಯೂಸ್ಗಳು ಹಾಕಿದ್ರೆ ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಹಾಗಾದ್ರೆ ರಿಯಲ್ ನಂಬರ್ ಅಂತ ಬಂದಾಗ ಏನ್ ಮಾಡಬೇಕು? ರಿಯಲ್ ನಂಬರ್ ಅಂತ ಬಂದಾಗ ಲಿಸ್ಟಿಂಗ್ ಇಸ್ ನಾಟ್ ಪಾಸಿಬಲ್.
ಇಲ್ಲಿ ರಿಯಲ್ ನಂಬರ್ಸ್ ಅಂತ ಬಂದಾಗ ಮಕ್ಕಳ ಸೊಲ್ಯೂಷನ್ ಲಿಸ್ಟಿಂಗ್ ಇಸ್ ನಾಟ್ ಪಾಸಿಬಲ್ ಅಂಡ್ ಹೆನ್ಸ್ ವಿ ಯೂಸ್ ದ ಇಂಟರ್ವಲ್ಸ್. ಓಕೆ, ಇಫ್ ರಿಯಲ್ ನಂಬರ್ಸ್ ಆರ್ ಸೊಲ್ಯೂಷನ್, ಇಫ್ ರಿಯಲ್ ನಂಬರ್ಸ್ ಆರ್ ಸೊಲ್ಯೂಷನ್ಸ್, okay, then listing is not possible, then listing is not possible and hence we use intervals, not possible and hence we use intervals. Okay, and hence we use intervals. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಅದಕ್ಕೋಸ್ಕರ ಇಂಟರ್ವಲ್ಸ್ ಯೂಸ್ ಮಾಡ್ತೀವಿ. ಇಂಟರ್ವಲ್ಸ್ ಆರ್ ನಥಿಂಗ್ ಬಟ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನ ನಿಮಗೆ ಫಸ್ಟ್ ಇಯರ್ ಅಲ್ಲಿ ಸೆಟ್ಸ್ ಪಾಠ ಮಾಡಬೇಕಾದ್ರೆ ಹೇಳಿರ್ತಾರೆ. ಇಂಟರ್ವಲ್ಸ್ ಶುರುವಾಗದೆ ಸೆಟ್ಸ್ ಇಂದ ಫಸ್ಟ್ ಇಯರ್ ಅಲ್ಲಿ ಇಂಟರ್ವಲ್ಸ್ ಆರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಇದ್ರೆ ನೋಡಿ, ಇಂಟರ್ವಲ್ಸ್ ಆಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಯಾಕಂದ್ರೆ ಇಂಟರ್ವಲ್ಸ್ ಕೂಡ ಒಂದು ಸೆಟ್. ಇಂಟರ್ವಲ್ಸ್ ಏನಿದೆ, ದೋಸ್ ಆರ್ ದ ಸೆಟ್ಸ್. ನೀವು ಇಂಟರ್ವಲ್ಸ್ ಡೆಫಿನೇಷನ್ ಬರಿಬೇಕಾದ್ರೆ ನೋಡಿರ್ತೀರಿ ಮಕ್ಕಳ, ಇಲ್ಲಿ ಈ ರೀತಿ ಬರೀತಾರೆ. a, b ಅಂದ್ರೆ ಏನು? ವಿ ರೈಟ್ ದ ಫ್ಲವರ್ ಬ್ರಾಕೆಟ್. ಒಂದ್ಸಲ ಫ್ಲವರ್ ಬ್ರಾಕೆಟ್ ಬರೆದ್ರೆ ಮುಗ್ದೋಯ್ತು, ಇಟ್ ಇಸ್ ಅ ಸೆಟ್. ಸೊ ಏನ್ ಬರಿತೀವಿ ಇಲ್ಲಿ? ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಎ ಅಂಡ್ ಲೆಸರ್ ದ್ಯಾನ್ ಬಿ. ಈ ರೀತಿ ಬರೆಯೋದಿಲ್ವಾ? ರೈಟ್. ಅಂಡ್ ಎಲಿಮೆಂಟ್ಸ್ ಯಾವ ರೀತಿ ಬರುತ್ತೆ ಇದರಲ್ಲಿ? ಹೌ ಡು ವಿ ರೈಟ್ ಹಿಯರ್? ಸೊ ಹಿಯರ್ ವಿ ಕನ್ಸಿಡರ್, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಓಕೆ, ಇಲ್ಲಿ ಮೈನಸ್ ಇನ್ಫಿನಿಟಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಇದೆ. ಅಂಡ್ ವಿ ಆರ್ ಕನ್ಸಿಡರಿಂಗ್ ವಾಟ್? ದ ವ್ಯಾಲ್ಯೂಸ್ ಬಿಟ್ವೀನ್ ದಿಸ್. ಓಕೆ, ದ ವ್ಯಾಲ್ಯೂಸ್ ಬಿಟ್ವೀನ್ ದಿಸ್. ಎ ಮತ್ತೆ ಬಿ ತಗೊಳ್ಳಲ್ಲ. ವಿ ಆರ್ ನಾಟ್ ಕನ್ಸಿಡರಿಂಗ್ ಎ ಅಂಡ್ ಬಿ ಆರ್. ಎ ಮತ್ತೆ ಬಿ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ನಾನು ಇದರಲ್ಲಿ. I'll be taking the values between A and B. Right. So ಅದಕ್ಕೆ ಇಲ್ಲಿ set format ಅಲ್ಲಿ ಬರುತ್ತೆ. And then comes students second one. Okay, second one ಯಾವುದು? So that is closed interval of A, B. Okay. So ಇಲ್ಲಿ ಏನು ಬರಿತೀವಿ? X such that X is greater than or equal to A, lesser than or equal to B ಅಂತ ಬರಿತೀವಿ. So ಇಲ್ಲಿಗೆ ಬಂದಾಗ, so coming to this students, coming to this, here minus infinity, here A, here B, and then infinity. But now watch here we consider these values. Okay, here we consider the values. ಇಲ್ಲಿ open circle ಹಾಕೊಂಡಿದ್ದೀನಿ because we don't consider A and B, but here we are taking closed circles and hence we are considering A and B here. A and B ಅನ್ನೋ ವ್ಯಾಲ್ಯೂ ಕನ್ಸಿಡರೇಷನ್ ತಗೊಂಡಿದ್ರೆ ನಾವೇನ್ ಮಾಡ್ತೀವಿ? ವಿ ಪುಟ್ ಹಿಯರ್ ಕ್ಲೋಸ್ಡ್ ಸರ್ಕಲ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಶುರುವಾಗಿ ಬಿ ತನಕನು ತಗೊಳ್ತಾ ಹೋಗ್ತಾ ಇದೀವಿ ಅಂತ ಮೀನಿಂಗ್ ಇದು. ಸಪೋಸ್ ಐ ರೈಟ್ ನೌ the third one that is open at A and closed at B. Open at A and closed at B. Okay, open at A and closed at B. So ಏನು ಮಾಡ್ತೀವಿ ಇದರಲ್ಲಿ? x such that, okay, x is greater than A and lesser than or equal to B. So ಇಲ್ಲಿ ಏನು ಮಾಡ್ತೀವಿ? What we do here? Yes. So now students, here we consider minus infinity. So A and then B and then infinity. So now here we consider, ನೋಡಿ, open at A and closed at B. And closed at B. It means we are not including A. A na include ಮಾಡ್ಕೊಳ್ತಾ ಇಲ್ಲ, but B na include ಮಾಡ್ಕೊಳ್ತಾ ಇದೀವಿ. Okay, so now coming to the fourth one, that is, so closed at A and open at B. Okay, so ನೋಡಿ ಮಕ್ಕಳ, ಇದನ್ನ ಇನ್ನೊಂದು ರೀತಿ ಬರಿತೀವಿ. This is also written as like this. ಈ ರೀತಿ ಬರಿತೀವಿ. Okay, we call like this. ಅರ್ಥ ಆಗ್ತಿದ್ಯಾ? ಇಲ್ಲೂ ಕೂಡ ಇದನ್ನ ನೋಡಿ ಈ ರೀತಿ ಬರಿತೀವಿ. ದಿಸ್ ಇಸ್ ಆಲ್ಸೋ ರಿಟರ್ನ್ ಲೈಕ್ ದಿಸ್. ನೆನ್ಪಿಟ್ಕೊಳ್ಳಿ, ಈ ರೀತಿ ಬಂದ್ರೆ, ಸೊ ದಿಸ್ ಆಲ್ಸೋ ಮೀನ್ಸ್ ಇಟ್ ಇಸ್ ಓಪನ್ ಇಂಟರ್ವಲ್. ಓಕೆ, ಇಲ್ಲಿ ಬಾಗ್ಲು ಓಪನ್ ಆಗಿದೆ ಅಂತ ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಅದೇ ರೀತಿ ಇಲ್ಲಿಗೆ ಬಂದಾಗ ನೋಡಿ ಇಲ್ಲಿ, ಆರ್ ದಿಸ್ ಇಸ್ ಆಲ್ಸೋ ರಿಟರ್ನ್ ಆಸ್ ಕ್ಲೋಸ್ಡ್ ಅಟ್ ಎ ಅಂಡ್ ಓಪನ್ ಅಟ್ ಬಿ. ಓಕೆ, ಕ್ಲೋಸ್ಡ್ ಅಟ್ ಎ ಅಂಡ್ ಓಪನ್ ಅಟ್ ಬಿ. ಸೊ ನೌ ಹಿಯರ್ ವಾಟ್ ಡಸ್ ದಿಸ್ ಮೀನ್? This means that x such that x is greater than or equal to A and lesser than B. Therefore students, we consider here the number line. So it is minus infinity to then A and then B. Okay, so infinity. So ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ? we are considering the value A ನ ವ್ಯಾಲ್ಯೂ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಬಟ್ B ಅನ್ನೋದನ್ನ ಕನ್ಸಿಡರೇಷನ್ ತಗೊಳ್ತಾ ಇಲ್ಲ. Previously we didn't consider A but considered B. Okay, that's why it was closed at B, but now we are opening at B, therefore we are not considering the value B here. I hope this is clear. ಹಾಗಾದ್ರೆ ನಾನು ಕೊಟ್ಟಿದ್ದ ಪ್ರಾಬ್ಲಮ್ ಏನಿತ್ತು ಮಕ್ಕಳ ಇದರಲ್ಲಿ? ವಾಟ್ ಇಸ್ ದಟ್ ಐ ಟುಕ್ ಹಿಯರ್?
ಎಕ್ಸ್ ಇಸ್ ಗ್ರೇಟರ್ ದೆನ್ -3 ಅಂತ ಕೊಟ್ಟಿದ್ದೀನಿ. ನೋಡಿ ಏನು ಸಿಂಬಲ್ ಇದೆ, ಗ್ರೇಟರ್ ದೆನ್ ಸಿಂಬಲ್ ಇದೆ. ವಾಟ್ ಇಸ್ ದಟ್ ಸಿಂಬಲ್ ಐ ಆಮ್ ಯೂಸಿಂಗ್ ಹಿಯರ್ ದೇರ್ ಇಸ್ ಅ ಸಿಂಬಲ್ ಗ್ರೇಟರ್ ದೆನ್. ಹಾಗಾದ್ರೆ ರಿಯಲ್ ನಂಬರ್ ಸೊಲ್ಯೂಷನ್ ಏನಾಗುತ್ತೆ, ಇಟ್ ಇಸ್ ಫ್ರಮ್ -3 ಅಪ್ ಟು ಇನ್ಫಿನಿಟಿ. ಅರ್ಥ ಆಗ್ತಿದೆಯಾ? ಇನ್ಫಿನಿಟಿ ಬಂದಾಗ ಮಕ್ಕಳ ವಿ ನೀಡ್ ಟು ಯೂಸ್ ಅ ಓಪನ್ ಇಂಟರ್ವಲ್ ಇಟ್ ಸೆಲ್ಫ್. ಯಾವುದೇ ಕಾರಣಕ್ಕೂ ಕ್ಲೋಸ್ ಇಂಟರ್ವಲ್ನ ಇನ್ಫಿನಿಟಿ ಬಂದಾಗ ಯೂಸ್ ಮಾಡಬಾರ್ದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ -3, ಇನ್ಫಿನಿಟಿ ಅಂತ ಬರುತ್ತೆ. ವೆನ್, ಯಾವಾಗ? ರಿಯಲ್ ನಂಬರ್ ಸೊಲ್ಯೂಷನ್ ಬಂದಾಗ. ನ್ಯಾಚುರಲ್ ನಂಬರ್ ಮತ್ತು ಇಂಟೀಜರ್ ಸೊಲ್ಯೂಷನ್ ಬಂದಾಗ ವಿ ಕ್ಯಾನ್ ಲಿಸ್ಟ್ ಇಟ್ ಆ್ಯಂಡ್ ವಿ ಕ್ಯಾನ್ ಪುಟ್ ಡಾಟ್ 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 ಬಿಕಾಸ್ ವಿ ನೋ ದ ಸೀಕ್ವೆನ್ಸ್ ಇಯರ್. ಬಟ್ ಇದರಲ್ಲಿ ಸೀಕ್ವೆನ್ಸ್ ಗೊತ್ತಾಗೋದಿಲ್ಲ. ನಾನೀಗ -1.5 ಅಂತ ಬರೆದು -1.4 ಅಂತ ಬರೆದ್ರೆ ಸಂಬಡಿ ಮೈಟ್ ಟೆಲ್, ಸರ್ ಯಾಕೆ -1.45 ತಗೊಳ್ಳಿಲ್ಲ, ವೈ ಯು ಡಿಂಟ್ ಟೇಕ್ -1.46 ಅಂತ ಕೇಳ್ತಾರೆ ಅವರು. ನಾನು ಏನು ಹೇಳಲಿ ಆಗ? ಬರೆಯೋದಕ್ಕೆ ಲಿಸ್ಟ್ ಮಾಡೋದು ಕಷ್ಟ ಆಗುತ್ತೆ. ದಟ್ಸ್ ವೈ ವಿ ಕನ್ಸಿಡರ್ ದ ಇಂಟರ್ವಲ್ ಟು ಎಕ್ಸ್ಪ್ರೆಸ್ ದ ಸೊಲ್ಯೂಷನ್ಸ್ ಇನ್ ರಿಯಲ್ ನಂಬರ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್, ಓಕೆ. ಸೊ ಹಾಗಾದ್ರೆ ಇದರಲ್ಲಿ ಇನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು? ಮೀನಿಂಗ್ ಆಫ್ ಸೊಲ್ಯೂಷನ್ ಸೆಟ್ನ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಮೀನಿಂಗ್ ಆಫ್ ಸೊಲ್ಯೂಷನ್ ಸೆಟ್. ಓಕೆ, ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಅರ್ಥ ಆಗ್ತಿದ್ಯಾ? ಸೊ ಮೀನಿಂಗ್ ಆಫ್ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟ್ ಆಫ್ ಆಲ್ ಮೀನಿಂಗ್ ಆಫ್ ಸೊಲ್ಯೂಷನ್ನ ಎಕ್ಸ್ಪ್ಲೇನ್ ಮಾಡಾಯಿತು. ಸೊಲ್ಯೂಷನ್ ಸೆಟ್ ಅಂದರೆ ಏನು ಅಂತ ಹೇಳಾಯಿತು, ಈಗ ತಾನೇ ಹೇಳಿದೆ. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ಓಕೆ, ನ್ಯಾಚುರಲ್ ನಂಬರ್ ಸೊಲ್ಯೂಷನ್ಸ್ ಇದ್ರೆ ಏನಾಗುತ್ತೆ, ಇಂಟೀಜರ್ ಸೊಲ್ಯೂಷನ್ಸ್ ಇದ್ರೆ ಏನಾಗುತ್ತೆ, ರಿಯಲ್ ನಂಬರ್ ಸೊಲ್ಯೂಷನ್ಸ್ ಇದ್ರೆ ಏನಾಗುತ್ತೆ. ಓಕೆ, ಇನ್ಯಾರೋ ಕೇಳ್ತಾರೆ ಈಗ, ಸರ್ ಇರ್ರಾಷನಲ್ ಇದ್ರೆ ರ್ಯಾಷನಲ್ ಇದ್ರೆ ಏನು ಮಾಡ್ಬೇಕು, ಕೇಳಲ್ಲ ಹಾಕೊಂಡ್ರು. ದೇ ವಿಲ್ ನಾಟ್ ಆಸ್ಕ್. ರಿಯಲ್ ನಂಬರ್ಸ್ ಅಂತ ಹೇಳಿದ ತಕ್ಷಣ ಅದೆಲ್ಲ ಬಂದ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ಸೊಲ್ಯೂಷನ್ ಆನ್ ನಂಬರ್ ಲೈನ್, ಅದನ್ನು ಕೂಡ ಹೇಳಿದ್ದೀನಿ ಈಗ. ಓಕೆ, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು. ಲೆಟ್ ಮೀ ಟೆಲ್ ದಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ವಲ್ಸ್ನ ಹೇಳಾಯಿತು. ಇದೊಂದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ವಲ್ಸ್ ಹೇಳಾಯ್ತಲ್ಲ, 4 ಟೈಪ್ ಇಂಟರ್ವಲ್ ಇದೆ ಅಂತ. ಆ್ಯಂಡ್ ನೌ ಐ ನೀಡ್ ಟು ಟೆಲ್ ದಿಸ್, ವಾಟ್ ಇಸ್ ದಿಸ್ ಎಕ್ಸ್ಪ್ರೆಸಿಂಗ್ ಸೊಲ್ಯೂಷನ್ ಅನ್ನ ನಂಬರ್ ಲೈನ್. ನಂಬರ್ ಲೈನಲ್ಲಿ ಸೊಲ್ಯೂಷನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಎಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಕೊಂಡ್ರು ಅದು. ಓಕೆ, ಸೊ ಲೆಟ್ ಮೀ ಟೆಲ್ ಅಬೌಟ್ ಇಟ್. ಓಕೆ, ಸಪೋಸ್ ನೋಡಿ, they are giving this problem. Okay, so find, okay, express the solution on the number line x greater than or equal to 2 ಅಂತ ಬಂತು ಅಂತ ಅನ್ಕೊಳ್ಳಿ. ಓಕೆ, x greater than or equal to 2. ಸೊ ಇಲ್ಲಿ ಏನಾಗುತ್ತೆ ಮಕ್ಕಳ, ಇದರಲ್ಲಿ ನನಗೇನು ಬರುತ್ತೆ, ವಿ ಗೆಟ್ ಇಯರ್ -infinity and then 2 and then here infinity. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಸೊ ನಾನು ಇಲ್ಲಿ 2ನ ಕನ್ಸಿಡರೇಷನ್ ತಗೊಳ್ತಾ ಇದ್ದೀನಿ ಆ್ಯಂಡ್ ಅಪ್ ಟು ಇನ್ಫಿನಿಟಿ. ಸೊ ನಾನೇನು ಬರೀತೀನಿ ಇದರಲ್ಲಿ, x ಬಿಲಾಂಗ್ಸ್ ಟು ಇಟ್ ಈಸ್, so x belongs to students, it is -2, infinity. I hope this is clear. ಅರ್ಥ ಆಗ್ತಿದ್ಯಾ? ಸಪೋಸ್ ಐ ಗೆಟ್ ಇಯರ್. ಓಕೆ, ಸಪೋಸ್ ನನಗೆ ಮಕ್ಕಳ ನೋಡಿ ಈ ರೀತಿ ಬಂದಿರುತ್ತೆ, x belongs to it is -3, -1 union 4, 7 ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಂಬರ್ ಲೈನ್ ಮೇಲೆ ಯಾವ ರೀತಿ ಬರುತ್ತಿದ್ದು, ಹೌ ಡಸ್ ಇಟ್ ಕಮ್ ಆನ್ ದ ನಂಬರ್ ಲೈನ್? ನೋಡಿ, ಸೊ ಇದರಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಎಲ್ಲಾನು ಬರ್ಕೊಳ್ಳಿ ಮಕ್ಕಳ. ಇಲ್ಲೇನಿದೆ, -3 ಇದೆ, -1 ಇದೆ, 4 ಇದೆ ಆ್ಯಂಡ್ ದೆನ್ 7 ಇದೆ. ಓಕೆ, ಸೊ ನಾವು ಹಿಯರ್ ರೈಟ್ ಆಲ್ ದೀಸ್ ಥಿಂಗ್ಸ್ ಆನ್ ಅ ನಂಬರ್ ಲೈನ್. ಇದೆಲ್ಲಾನು ಕೂಡ ನಂಬರ್ ಲೈನ್ ಮೇಲೆ ಬರ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ, ಸೊ ವಿ ನೀಡ್ ಟು ಕನ್ಸಿಡರ್ ಹಿಯರ್ -3 ಇಟ್ ಇಸ್ ಕ್ಲೋಸ್ಡ್, -1 ಇಟ್ ಇಸ್ ಓಪನ್, ಹೌದಾ, 4 ಇಟ್ ಇಸ್ ಓಪನ್ ಆ್ಯಂಡ್ ದೆನ್ 7 ಇಟ್ ಇಸ್ ಕ್ಲೋಸ್ಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಓಪನ್ ಆ್ಯಂಡ್ ಕ್ಲೋಸ್ನ ಕರೆಕ್ಟಾಗಿ ಬರೆಯೋದನ್ನು ಕಲಿಬೇಕು ನಾನು. So this, it is very very important in future also will be using this. ಅರ್ಥ ಆಗ್ತಿದ್ಯಾ? ನಂಬರ್ ಲೈನಲ್ಲಿ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು. ಇಟ್ ಈಸ್ ವೆರಿ 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 ನೆಸೆಸರಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಸೊಲ್ಯೂಷನ್ಸ್ ಹೇಗೆ ನಂಬರ್ ಲೈನಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಓಕೆ, ಆ್ಯಂಡ್ ಇನ್ಫಿನಿಟಿ ಬಂದಾಗ ಯಾವಾಗಲೂ ಕೂಡ ಮಕ್ಕಳ ನಾವೇನಾಗ್ತೀವಿ, ಓಪನ್ ಸರ್ಕಲೇ ಹಾಕೋದು, ಅಂದರೆ ಓಪನ್ ಇಂಟರ್ವಲ್ಲೇ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಫೈನ್. ಸೊ ಹಾಗಾದರೆ ನೆಕ್ಸ್ಟ್ ಏನು ಕಲಿಬೇಕು ನಾನು? ಎಸ್, ನೌ ಕಮ್ಸ್ ದ ರೂಲ್ಸ್ ಆಫ್ ಇನ್ಇಕ್ವಾಲಿಟಿ. ಸೊಲ್ಯೂಷನ್ ಸೆಟ್ ಬಗ್ಗೆ ತಿಳ್ಕೊಂಡ್ರಿ, ಪಟ ಅಂತ ಹೋಗ್ತಾ ಇರತ್ತೆ ಮಕ್ಕಳ. ಸ್ವಲ್ಪ ನಿಮ್ಗೆ ಏನಾದ್ರು ಜಾಸ್ತಿ ಆಯ್ತಾ, ಪಾಸ್ ಮಾಡಿ ಹಳೇದನ್ನೆಲ್ಲ ಬರ್ಕೊಳ್ಳಿ. ಅದಕ್ಕೆ ರೆಕಾರ್ಡೆಡ್ ಕ್ಲಾಸಸ್ ಬೆಸ್ಟ್ ಅಂತ ಹೇಳೋದು. ನಿಮ್ಗೆ ಏನಾದ್ರು ಕ್ಲಾರಿಟಿ ಗೊತ್ತಾಗಬೇಕಾ, ಇನ್ನೊಂದೆರಡು ಪ್ರಾಬ್ಲಮ್ ಹಾಕೊಂಡು ಮಾಡಿ ನೀವೇನೆ. ಓಕೆ, ಸೊ ಯು ಟ್ರೈ ಇಟ್, ಯು ಎಕ್ಸ್ಪೆರಿಮೆಂಟ್ ಇಟ್. ಅದಕ್ಕೆ ಹೇಳ್ತೀರಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಅರ್ಥ ಆಯ್ತಲ್ಲ? ಆ್ಯಂಡ್ ಇಫ್ ಪಾಸಿಬಲ್ ನಿಮ್ಗೇನಾದ್ರು ಕಾಲೇಜಲ್ಲಿ ಪರ್ಮಿಷನ್ ಸಿಗುತ್ತೆ, ಅಟೆಂಡೆನ್ಸ್ ಸಿಗುತ್ತೆ, ಓಕೆ ಅಂತ ಅಂದರೆ ದೆನ್ ಸ್ಟೇ ಅಟ್ ಹೋಮ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಯಿಂಗ್. ಆಲ್ರೆಡಿ ಸಿಲೆಬಸ್ ಎಲ್ಲ ಕಾಲೇಜಲ್ಲೂ ಮುಗ್ದಿರುತ್ತೆ ಆ್ಯಂಡ್ ನಾವು ಕೂಡ ಸಿಲೆಬಸ್ ಮುಗಿಸ್ತೀವಿ. ಸೊ ಬೆಟರ್ ಸ್ಟೇ ಅಟ್ ಹೋಮ್ ಆ್ಯಂಡ್ ಇಫ್ ಯು ಆರ್ ಗೆಟಿಂಗ್ ದ ಅಟೆಂಡೆನ್ಸ್, ಸ್ಪೀಕ್ ಟು ಯುವರ್ ಫ್ಯಾಕಲ್ಟಿ, ಸ್ಪೀಕ್ ಟು ಯುವರ್ ಪೇರೆಂಟ್ಸ್ ಆ್ಯಂಡ್ ಸ್ಟಡಿ ಅಟ್ ಹೋಮ್. ಸೊ ತುಂಬಾ ಇಂಪಾರ್ಟೆಂಟ್ ಕೊಂಡ್ರು. ಓಕೆ, ವಿಲ್ ಬಿ ನೋಯಿಂಗ್ ಫರ್ದರ್, ನೋಡ್ತಾ ಹೋಗ್ತೀರಿ ಮಕ್ಕಳ. ಯು ವಿಲ್ ಬಿ ಸೀಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಓಕೆ, ಫೈನ್. ಸೊ ಕಮಿಂಗ್ ಟು ದೀಸ್ ಥಿಂಗ್ಸ್,
ಆ್ಯಡಿಂಗ್. ಓಕೆ, ಸೊ ರೂಲ್ಸ್ ಆಫ್ ಇನ್ಇಕ್ವಾಲಿಟಿ ಏನು ನೋಡಿ ಮಕ್ಕಳ, ಇದರಲ್ಲಿ ನಮಗೆ ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಫಸ್ಟು ಇನ್ಇಕ್ವಾಲಿಟಿ ಯಾವಾಗ ರಿವರ್ಸ್ ಆಗುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತಿದ್ದು, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಬಟ್ ನಾನು ಬೇಸಿಕ್ ಸ್ಕಿಪ್ ಮಾಡಿ ಹೋಗೋಂಗಿಲ್ಲ ಅಲ್ಲ. ತುಂಬ ಜನ ಮಕ್ಳಿಗೆ ಓರಿಯೆಂಟೇಷನ್ ಮಾಡಬೇಕಾದ್ರೆ ಅಥವಾ ಬ್ಯಾಚ್ ಲಾಂಚ್ ಮಾಡಬೇಕಾದ್ರೆ ಕೇಳ್ತಾ ಇದ್ದಿದ್ದೆ ಇದು, ಏನಂತ ಸರ್ ಬೇಸಿಕ್ಸಿಂದನೂ ಹೇಳ್ತೀರಾ ಸರ್. ಸೊ ಅದಕ್ಕೇ ಮಕ್ಕಳ, ನಿಮ್ಗೇನಾದ್ರು ಸ್ವಲ್ಪ ಫ್ರಸ್ಟ್ರೇಷನ್ಸ್ ಆಯಿತು ಬೇಸಿಕ್ಸಿಂದ, ಎಲ್ಲದರಲ್ಲೂ ಬೇಸಿಕ್ಸ್ ಯಾಕಂದರೆ ಕೆಲವು ವಿಷಯಗಳು ನಿಮಗೆ ಗೊತ್ತಿರುತ್ತೆ, ಕೆಲವು ವಿಷಯಗಳು ನಿಮಗೆ ಗೊತ್ತಿರೋದಿಲ್ಲ. ಪ್ರಾಬ್ಲಮ್ಸ್ ಒಂದು ಸಲ ಶುರುವಾದಾಗ ನಿಮಗೆ ಈ ಬೇಸಿಕ್ಸ್ ಎಲ್ಲ ನಿಮಗೆ ಕ್ಲಾರಿಟಿಗೆ ಬಿಟ್ಟರೆ ಪ್ರಾಬ್ಲಮ್ಸ್ ಏನು ತಾನಾಗೆ ಫಾಸ್ಟಾಗಿ ಹೋಗ್ತಾ ಹೋಗುತ್ತೆ. ಓಕೆ, ಫಸ್ಟು ಬೇಸಿಕ್ಸ್ ಕ್ಲಾರಿಟಿ ಇರಬೇಕು. ನಿಮ್ಗೆ ಗೊತ್ತಿದೆ ಅಂತಂದರೆ ಸ್ಪೀಡ್ ಮಾಡ್ಕೊಂಡು ಹೋಗಿ, ಅರ್ಥ ಆಯ್ತಲ್ಲ. ಡು ನಾಟ್ ಸ್ಕಿಪ್ ಎನಿಥಿಂಗ್ ಬಟ್ ಸ್ಪೀಡ್ ಇಟ್. ನಾನು ಏನು ಹೇಳ್ತೀನಿ ಕೇಳಿಸ್ಕೊಳ್ತಾ ಹೋಗಿ, ಸ್ಪೀಡ್ ಮಾಡ್ತಾ ಹೋಗಿ. ಅರ್ಥ ಆಗ್ತಿದೆಯಾ? ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನೀಟಾಗಿ ಕೇಳಿ. ಫೈನ್, ನಾವು ಕಮಿಂಗ್ ಟು ದಿಸ್. ಆ್ಯಡಿಂಗ್ ಆ್ಯಂಡ್ ಸಬ್ರಾಕ್ಟಿಂಗ್ ಆನ್ ಬೋತ್ ಸೈಡ್ಸ್ ಆಫ್ ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜ್ ದ ಸೈನ್ ಆಫ್ ಇನ್ಇಕ್ವಾಲಿಟಿ. ನಾನು ಆಗಲೇ ಹೇಳಿದೆ, ಇನ್ಇಕ್ವಾಲಿಟಿ ಸೈನ್ ಯಾವಾಗ ಚೇಂಜ್ ಆಗುತ್ತೆ ಸರ್? ಗ್ರೇಟರ್ ದೆನ್ ಇರೋದು ಯಾವಾಗ ಲೆಸ್ಸರ್ ದೆನ್ ಆಗಿಬಿಡುತ್ತೆ ಸರ್? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದು ಯಾವಾಗ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ ಸರ್? ಯಾವಾಗ ರಿವರ್ಸ್ ಆಗುತ್ತೆ ನೋಡಿ ಮಕ್ಕಳ. ಆ್ಯಡ್ ಅಥವಾ ಸಬ್ರಾಕ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ರಿವರ್ಸ್ ಆಗೋದಿಲ್ಲ. ಓಕೆ, ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಫಾರ್ ದಿಸ್. ಸಪೋಸ್ ಇಫ್ ಯು ಆರ್ ರಿಟರ್ನ್ ಲೈಕ್ ದಿಸ್ ನೋಡಿ. ಓಕೆ, ಸಪೋಸ್ ಇಫ್ ಯು ಆರ್ ರಿಟರ್ನ್ ಲೈಕ್ ದಿಸ್. ಸೊ ನೋಡಿ, ಫೈಂಡ್ ಎಕ್ಸ್ ಇಫ್ ಎಕ್ಸ್ ಮೈನಸ್ 2 ಇಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿತ್ತು ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ ಇದರಲ್ಲಿ? ಫಸ್ಟ್ ಸೊಲ್ಯೂಷನ್ x minus 2 is greater than 0. Okay, therefore add 2 on both sides. ಏನು ಮಾಡ್ತೀರಿ ಈಗ? Add 2 on both sides. So what you will get here students? ಏನು ಬರುತ್ತೆ ಇದರಲ್ಲಿ? You will get here x minus 2 plus 2 and here 0 plus 2 and this inequality will remain same. ಇಲ್ಲಿ ಏನಿದೆ ಮಕ್ಕಳ, ಇನ್ಇಕ್ವಾಲಿಟಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. Adding and subtracting on both sides of inequality does not change the sign of inequality. Sign of inequality ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಿಲ್ಲ. Okay, so therefore we get here x is greater than what? 2. Therefore x belongs to 2 comma infinity. Okay, suppose if you have got here like this, ಈ ರೀತಿ ಬಂದಿದೆ ಅಂತ ಅನ್ಕೊಳ್ಳಿ. So second one, find x if x plus 3 is greater than or equal to 0. So ಇಲ್ಲಿ ಏನು ಮಾಡ್ತೀರಿ? What you will do now? Here see, so solution start like this. So what is given here? X plus 3 is greater than or equal to 0. So what we will do? Subtract by minus 3. Okay, subtract by 3 on both sides. Subtract by 3 on both sides. Okay, ಅಥವಾ add minus 3 ಅಂತಾನು ಬರಿಬಹುದು. Subtract by 3 or add minus 3. ಈ ರೀತಿ ಬರಿಬಹುದು. ಅರ್ಥ ಆಗ್ತಿದ್ಯಾ? Okay, fine. So subtract by 3 on both sides. So we get here x plus 3, okay, minus 3 and here 0 minus 3. So here what we get? Here we get the greater than or equal to sign because the sign will not change here. The sign will remain same. Okay, so illen barutte x barutte greater than or equal to minus 3. Therefore x belongs to minus 3 comma infinity. ಯಾಕಂದರೆ ಮಕ್ಕಳ ಇದರಲ್ಲೆಲ್ಲೂ ಕೂಡ ನಾನು ಏನು ನ್ಯಾಚುರಲ್ ನಂಬರ್ ಮತ್ತು ಇಂಟೀಜರ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಎಲ್ಲೂ ನ್ಯಾಚುರಲ್ ನಂಬರ್ ಮತ್ತು ಇಂಟೀಜರ್ ಅಂತ ಮೆನ್ಷನ್ ಮಾಡಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ವಿ ಆರ್ ಫೈಂಡಿಂಗ್ ದ ರಿಯಲ್ ಸೊಲ್ಯೂಷನ್ಸ್ ಓನ್ಲಿ. ಅವ್ರೇನಾದ್ರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರೆ ವಾಟ್ ಈಸ್ ದ ನ್ಯಾಚುರಲ್ ಸೊಲ್ಯೂಷನ್, ವಾಟ್ ಈಸ್ ದ ಇಂಟೀಜರ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಆಗ ಮಾತ್ರ ಸೊಲ್ಯೂಷನ್ ಸೆಟ್ನ ನೀವು ಲಿಸ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಕನ್ಸಿಡರ್ ಇಟ್ ಆಸ್ ಅ ರಿಯಲ್ ಸೊಲ್ಯೂಷನ್ ಆ್ಯಂಡ್ ಎಕ್ಸ್ಪ್ರೆಸ್ ದಟ್ ಇನ್ ಇಂಟರ್ವಲ್ ಫಾರ್ಮ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಈಗ ನೋಡಿ ನೆಕ್ಸ್ಟ್ ಒನ್ ಏನಂತ ಹೇಳ್ತಾ ಇದ್ದಾರೆ. ಓಕೆ, ಸೈನ್ ಆಫ್ ದ ಇನ್ಇಕ್ವಾಲಿಟಿ ರಿವರ್ಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ರಿವರ್ಸ್ ಆಗುತ್ತೆ? ಓಕೆ, ಯಾವಾಗ ರಿವರ್ಸ್ ಆಗುತ್ತೆ? ಇಫ್ ದ ಇನ್ಇಕ್ವೇಷನ್ ಇಸ್ ಮಲ್ಟಿಪ್ಲೈಡ್. ಏನು ಇನ್ಇಕ್ವೇಷನ್ ಕೊಟ್ಟಿದ್ದಾರೆ, ಇಸ್ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ಬೈ ಅ ನೆಗೆಟಿವ್ ವ್ಯಾಲ್ಯೂ. ಒಂದು ನೆಗೆಟಿವ್ ವ್ಯಾಲ್ಯೂವಿಂದ ನಿಮಗೆ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ಕೊಂಡಾಗ ಮಾತ್ರ ಓನ್ಲಿ ದೆನ್ ಸ್ಟೂಡೆಂಟ್ಸ್ ವಾಟ್ ಹ್ಯಾಪನ್ಸ್, ಏನಾಗುತ್ತೆ? ದ ಇನ್ಇಕ್ವಾಲಿಟಿ ರಿವರ್ಸಸ್. The inequality reverses in an inequation. Let me take the example. You will be understanding it better. So nodi, suppose if they ask you solve, okay, minus 3x is greater than or equal to 9 anta kottidare anta ankoli. Okay, solve ಅಂದ್ರೆ ಏನು? x value find out ಮಾಡೋದನ್ನೇ solve ಅಂತ ಕರೆಯೋದು. ಫೈಂಡಿಂಗ್ x value is nothing but solve. ನಾನೀಗ ಏನು ಫೈಂಡ್ ಔಟ್ ಮಾಡಿ? x value ಫೈಂಡ್ ಔಟ್ ಮಾಡಬೇಕು. x value ಫೈಂಡ್ ಔಟ್ ಮಾಡ್ಬೇಕಾದ್ರೆ ಒಂದು ವಿಷಯ ಗಮನಕ್ಕೆ ಇರಲಿ, ಏನಂತ ಅಂದರೆ
the coefficient of x should be +1. Make sure that the coefficient of x is +1. ಇದನ್ನ ಮುಂದೆ ಹೇಳ್ತೀನಿ, ಇದರ ರೂಲ್ಸ್ ಅಲ್ಲೇ ಬರುತ್ತದು, ರೂಲ್ಸ್ ಅಲ್ಲೇ ಬರುತ್ತೆ. ಮೇಕ್ ಶ್ಯೂರ್ ದ್ಯಾಟ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ +1 ಬರಲೇಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಇದರಲ್ಲಿ, ಓಕೆ, ಸೊ ಸೊಲ್ಯೂಷನ್ ಇಸ್ ಲೈಕ್ ದಿಸ್. ಸೊ -3x ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9. ಓಕೆ, ಸೊ ಇಲ್ಲಿ ನೋಡಿ ಏನಿದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9 ಇದೆ. ಸೊ ನಾನೇನು ಮಾಡ್ತೀನಿ ಈಗ, ಡಿವೈಡ್ ಬೈ, ಓಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು, ಡಿವೈಡ್ ಬೈ -3. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ, ವಿ ಗೆಟ್ ಇಯರ್, ಓಕೆ, ವಿ ಗೆಟ್ ಇಯರ್ -3x, okay, divided by -3, and here 9 divided by -3, and this one students, ಇಲ್ಲಿ ಏನು ಸೈನ್ ಇದೆ ಮಕ್ಕಳ, this sign will change to lesser than or equal to. greater than or equal to ಇರೋದೇನಾಗೋಯ್ತು ಈಗ, lesser than or equal to ಆಯಿತು. Okay, so what do we get here? We get here x, okay, lesser than or equal to -3. Therefore x belongs to what? -∞, -3. This is the solution. I hope this is clear. So since I am dividing by -3, students, this is what it happens. Clarity ಸಿಗ್ತಾ ಇಲ್ಲ ಎಲ್ಲರಿಗೂ? I hope this is clear. Okay, suppose sometimes ನೋಡಿ, sometimes you get like this. Solve 1 minus 2x. Okay, 1 minus 2x is lesser than or equal to 3. Okay, or let me put here 5. Okay, 1 minus 2x is lesser than or equal to 5. So ಇಲ್ಲಿ ಏನು ಮಾಡ್ತೀರಿ, what you will do now? So watch here everyone, solution. So first ಏನು ಮಾಡ್ತೀರಿ ಮಕ್ಕಳ, first ಏನು ಮಾಡ್ತೀರಿ, you will add 1 minus 2, sorry, solution, this is solution. So ಇಲ್ಲಿ 1 minus 2x is lesser than or equal to 5 ಇದೆ. So subtract by -1 or subtract by 1 on both sides. You need to subtract by 1 on both sides, ಅಥವಾ ಈ 1 ಅನ್ನ ಶಿಫ್ಟ್ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ಳಿ. 1 ಅನ್ನು ಶಿಫ್ಟ್ ಮಾಡ್ಕೊಂಡಾಗ ಏನು ಬರುತ್ತೆ, -2x is lesser than or equal to 4 ಬಂತು. ಸೊ ಇಲ್ಲೇ ಏನು ಮಾಡ್ತೀರಿ, ಡಿವೈಡ್ ಬೈ. ಸೊ ಡಿವೈಡ್ ಬೈ ವಾಟ್ ಸ್ಟೂಡೆಂಟ್ಸ್, -2. ಓಕೆ, ಸೊ ಇಲ್ಲಿ ನನಗೆ ಈ ಸ್ಟೆಪ್ಪಿಂದ ಈ ಸ್ಟೆಪ್ಗೆ ಸೈನ್ ಚೇಂಜ್ ಆಗಲಿಲ್ಲ, ಯಾಕಂದರೆ ನಾನೇನು ಮಾಡ್ತಾ ಇದ್ದೀನಿ, ಆ್ಯಡ್ ಆರ್ ಸಬ್ರಾಕ್ಟ್ ಮಾಡ್ತಾ ಇದ್ದೀನಿ. ಆ್ಯಡ್ ಆರ್ ಸಬ್ರಾಕ್ಟ್ ಮಾಡಿದ್ರೆ ದ ಇನ್ಇಕ್ವಾಲಿಟಿ ಡಸಂಟ್ ಚೇಂಜ್. ಓಕೆ, ದ ಇನ್ಇಕ್ವಾಲಿಟಿ ಡಸ್ ನಾಟ್ ರಿವರ್ಸ್ ಆಗೋದಿಲ್ಲ. ರಿವರ್ಸ್ ಯಾವಾಗ ಈಗ ನೋಡಿ, ಡಿವೈಡ್ ಬೈ -2, therefore we get here -2x divided, so let me write it directly. ಡೈರೆಕ್ಟ್ ಆಗಿ ಬರೀತೀನಿ, ಇಲ್ಲಿ x ಬರುತ್ತೆ ಆ್ಯಂಡ್ ಇಲ್ಲೇನು ಬರುತ್ತೆ, 4 by -2, ಇಟ್ಸ್ ನಥಿಂಗ್ ಬಟ್ -2. ಹೌದಲ್ಲ, ರೈಟ್? ಆ್ಯಂಡ್ ಇಲ್ಲಿ ಏನು ಬಂತು ನನಗೆ, ವಾಟ್ ಡಿಡ್ ಐ ಗೆಟ್, ಐ ಗಾಟ್ ಇಯರ್ ದ ಸೈನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಸೊ therefore x belongs to, it is -2, ∞. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್ ಹಿಯರ್. ಸೊ ಇಲ್ಲಿ ಇನ್ನೇನು ರೂಲ್ಸ್ ಇದೆ ನೋಡಿ, 2 ರೂಲ್ಸ್ಗಳನ್ನ ಡಿಸ್ಕಸ್ ಮಾಡಿದೆ. ಐ ಡಿಸ್ಕಸ್ ದ ಫಸ್ಟ್ 2 ರೂಲ್ಸ್. ಓಕೆ, ನಾವು ದ ನೆಕ್ಸ್ಟ್ ರೂಲ್ಸ್ ಆರ್, ಓಕೆ, ನಾವು ದ ನೆಕ್ಸ್ಟ್ ರೂಲ್ಸ್ ಆರ್ ಏನು ಮಕ್ಕಳ, ನೆಕ್ಸ್ಟ್ ರೂಲ್ಸು ನೋಡಿ ಏನಂತ ಇದೆ, ವೈಲ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟಿ, ಓಕೆ, ಆರ್ ವೈಲ್ ಸಾಲ್ವಿಂಗ್ ದ ಇನ್ಇಕ್ವೇಷನ್, ದಟ್ ಈಸ್ ದ ಬೆಟರ್ ಥಿಂಗ್, ವೈಲ್ ಸಾಲ್ವಿಂಗ್ ದ ಇನ್ಇಕ್ವೇಷನ್. ಸೊ ವೈಲ್ ಸಾಲ್ವಿಂಗ್ ದ ಇನ್ಇಕ್ವೇಷನ್, make sure the unknown variable is towards the left of the inequation or inequality. Okay, it's towards the left of the inequality, and also coefficient of x is +1. Okay, so this is also a very important thing. Let me give the example here. The example in the innu clear artha agutte nodi. Suppose if they ask you solve, okay, solve, they will write here, so 2x minus 3 is greater than or equal to 4x plus 6 ಅಂತ ಬರೀತಾರೆ ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಯು ಹ್ಯಾವ್ ಗಾಟ್ ಲೈಕ್ ದಿಸ್, ಈ ರೀತಿ ಇತ್ತು. ಸೊ ನೋಡಿ, ಎರಡೂ ಕಡೆ ನಿಮಗೆ ಎಕ್ಸ್ ವೇರಿಯೇಬಲ್ಸ್ ಇದೆ, ಬಟ್ ನೀವು ಅದನ್ನು ಒಂದು ಕಡೆ ಶಿಫ್ಟ್ ಮಾಡ್ಕೋಬೇಕು. ಯಾವ ಕಡೆ ಶಿಫ್ಟ್ ಮಾಡ್ಕೋಬೇಕು ಅನ್ನೋದೇ ಮೇನ್ ಇರೋದು. ಸೊ ವೇರ್ ಯು ನೀಡ್ ಟು ಶಿಫ್ಟ್ ದಟ್ ಟು ದ ಲೆಫ್ಟ್ ಸೈಡ್ ಆಫ್ ದ ಇನ್ಇಕ್ವಾಲಿಟಿ. ಓಕೆ, ಇಲ್ಲಿ ಏನು ಇನ್ಇಕ್ವಾಲಿಟಿ ಇದೆ ಮಕ್ಕಳ, ಅದರದ್ದು ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ಕೋಬೇಕು. ಸೊ ನನಗೇನು ಬರುತ್ತೆ ಇದರಲ್ಲಿ, 2x minus 4x, okay, is greater than or equal to 6 plus 3. I hope this is clear. Okay, and ಇಲ್ಲಿ ಏನು ಬರುತ್ತೆ, -2x is greater than or equal to 9. So now students, divide by -2, therefore here we get x lesser than or equal to -9/2. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ನಾನೇನು ಮಾಡ್ಬೇಕು, ಮೇಜರ್ ಆಗಿದ್ರಲ್ಲಿ ಲೆಫ್ಟ್ ಸೈಡ್ ಆಫ್ ಇನ್ಇಕ್ವಾಲಿಟಿಗೆ ಎಕ್ಸ್ ವೇರಿಯೇಬಲ್ಸ್ ಬರೋಂಗೆ ಮಾಡ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದರಿಂದ ಈ ಸ್ಟೆಪ್ಪಿಂದ ಮಕ್ಕಳ ಈ ಸ್ಟೆಪ್ಪಿಂದ ಈ ಸ್ಟೆಪ್ಗೆ ಬರಬೇಕಾದ್ರೆ ಎಕ್ಸ್ ವೇರಿಯೇಬಲ್ಸ್ ಎಲ್ಲ ಒಂದೇ ಕಡೆಗೆ ಬರೋದು ತುಂಬಾ ಮುಖ್ಯ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಎಲ್ಲರಿಗೂ, ರೈಟ್? ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಯಿತು, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9/2 ಆಯಿತು. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಹಿಯರ್?
the solution is x belongs to minus infinity comma minus 9/2 and this is what we get. I hope this is clear. So left side of the inequation ಗೆ ಅಥವಾ inequalityಗೆ ಏನೋ x ವೇರಿಯೇಬಲ್ಸ್ ದ ಅನ್ನೋನ್ ವೇರಿಯೇಬಲ್ಸ್ ಬರೋದು ತುಂಬಾನೇ ಮುಖ್ಯ. ಇಲ್ಲಿ x ವೇರಿಯೇಬಲ್ಸ್ ತಗೊಳ್ತೀವಿ, ಅದಕ್ಕೆ x ಅಂತ ಬರಿತೀವಿ. y ವೇರಿಯೇಬಲ್ಸ್ ಬಂದ್ರೆ y ಅಂತಾನೆ ಬರಿಬೇಕು. ಇನ್ಸ್ಟೆಡ್ ಆಫ್ ದಿಸ್ x ಏನಾದರೂ y ಅಂತ ಬಂತು ಅಂದ್ರೆ y ವೇರಿಯೇಬಲ್ಸ್ ಬರುತ್ತೆ, ಲೆಫ್ಟ್ಗೆ ಬರುತ್ತೆ. ಯಾವುದು ಅನ್ನೋನ್, ಇದೆಲ್ಲ ಏನು ಮಕ್ಕಳ ನಾನು ಫೈಂಡ್ ಔಟ್ ಮಾಡ್ತಿರೋದೇನು ಎಕ್ಸ್ ವ್ಯಾಲ್ಯೂಸ್ ಅಲ್ವಾ. ಎಕ್ಸ್ ವ್ಯಾಲ್ಯೂಸ್ ನಾನು ಫೈಂಡ್ ಔಟ್ ಮಾಡ್ತಿರೋದ್ರಿಂದ ನಾನು ಫೈಂಡ್ ಔಟ್ ಮಾಡೋ ತನಕ ಏನದು, ಇಟ್ ಇಸ್ ಅನ್ನೋನ್. ಹೌದಲ್ಲ, ಟಿಲ್ ಐ ಫೈಂಡ್ ಇಟ್ ಇಸ್ ಅನ್ನೋನ್ ಫಾರ್ ಮಿ. ಈಗ ನಿಮ್ಗೊಂದು ಕಾಲ್ ಬರುತ್ತೆ, ಕಾಲ್ ಬಂದಾಗ ಅವರು ಯಾರು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅವ್ರು ಕಾಲ್ ಮಾಡಿದವರು ಏನಂತ ಹೇಳ್ತೀರಿ, ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ. ಒಂದ್ಸಲ ನಿಮಗೆ ಗೊತ್ತಾದ ತಕ್ಷಣ ಏನು ಮಾಡ್ತೀರಿ, ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಳ್ತೀರಿ. ಟಿಲ್ ಯು ಸೇವ್ ದ ಕಾಂಟ್ಯಾಕ್ಟ್ ಇಟ್ ಇಸ್ ಕಾಲ್ಡ್ ಅನ್ನೋನ್. ಅದೇ ರೀತಿ ಟಿಲ್ ಐ ಗೆಟ್ ದ ವ್ಯಾಲ್ಯೂಸ್ ಇಟ್ ಇಸ್ ಅನ್ನೋನ್. ಸೊ ಅನ್ನೋನ್ ವ್ಯಾಲ್ಯೂ ಯಾವುದಿದೆ, ಅನ್ನೋನ್ ವೇರಿಯೇಬಲ್ ಯಾವುದಿದೆ ಅದನ್ನು ಲೆಫ್ಟ್ ಸೈಡ್ ಇಟ್ಕೊಳ್ಳಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ ಫೈನ್. ಸೊ ನೆಕ್ಸ್ಟ್ ಏನಾಗುತ್ತೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಸ್ ಅಲೌಡ್ ಓನ್ಲಿ ಇಫ್ ವಿ ನೋ ದ ಸೈನ್ ಆಫ್ ದ ಟರ್ಮ್. ಬೇಕಾಬಿಟ್ಟು ನಾನು ಟರ್ಮ್ಸ್ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕಾಗಲ್ಲ. ಓಕೆ, ಸೊ ರಿಮೆಂಬರ್ ದಿಸ್, ಐ ಕೆನಾಟ್ ಕ್ರಾಸ್ ಮಲ್ಟಿಪ್ಲೈ ದ ಟರ್ಮ್ಸ್ ಆಸ್ ಐ ವಿಶ್. ಸಾಧ್ಯನೇ ಇಲ್ಲ ಮಕ್ಕಳ. ನೋಡಿ ಈ ರೀತಿ ಸಪೋಸ್, ಓಕೆ ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಯರ್. ನಿಮಗೆ ಈ ರೀತಿ ಒಂದು ಪ್ರಾಬ್ಲಮ್ ಇತ್ತು ಅಂತ ಅನ್ಕೊಳ್ಳಿ. ಸಾಲ್ವ್ ಅಂತ ಕೊಟ್ಬಿಟ್ಟು 2/x-2 is greater than or equal to 1 ಅಂತ ಇತ್ತು ಅಂತಂದ್ರೆ, ಓಕೆ ತುಂಬಾ ಜನ ಏನು ಮಾಡ್ತಾರೆ, 2 is greater than or equal to x-2 ಅಂತ ಬರೀತಾರೆ. ದಿಸ್ ಸ್ಟೆಪ್ ಇಸ್ ರಾಂಗ್. ಓಕೆ, ವಿಚ್ ಇಸ್ ರಾಂಗ್, ದಿಸ್ ಸ್ಟೆಪ್ ಇಸ್ ರಾಂಗ್. ಏನಿದು, ದಿಸ್ ಇಸ್ ರಾಂಗ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಈ ರೀತಿ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ? ಬಿಕಾಸ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎಕ್ಸ್ ಇಯರ್. ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಅಲ್ಲ ನನಗೆ. ಎಕ್ಸ್ ವ್ಯಾಲ್ಯೂ ಏನಾದರೂ 2ಗಿಂತ ಜಾಸ್ತಿ ಇತ್ತು ಅಂತ ಅನ್ಕೊಳ್ಳಿ, ದೆನ್ ಇಟ್ ವಿಲ್ ಬಿ ಪಾಸಿಟಿವ್. ಎಕ್ಸ್ ವ್ಯಾಲ್ಯೂಸ್ ಏನಾದರೂ 3, 4, 5 ಆ ಥರ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಪಾಸಿಟಿವ್. ಬಟ್ ವಿ ಡೋಂಟ್ ನೋ ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಯರ್. ಎಕ್ಸ್ ವ್ಯಾಲ್ಯೂ ಏನಾದರೂ -3 ಇದ್ರೆ ಏನು ಮಾಡ್ತೀರಿ, ದಿಸ್ ಟರ್ಮ್ ವಿಲ್ ಬಿ ನೆಗೆಟಿವ್. ಸೊ ಸಿನ್ಸ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎಕ್ಸ್ ಇಯರ್, the sign of x-2 will be unknown. Okay, see here we do not know the value of x. We do not know the value of x here, and hence the sign of x-2 will be unknown. The sign of x-2 will be unknown. Okay, so since the sign of x-2 is unknown, x-2 ಪಾಸಿಟಿವ್ ನ ನೆಗೆಟಿವ್ ನ ಅಂತ ನನಗೆ ಎಲ್ಲಿ ಗೊತ್ತಿದೆ? ಎಕ್ಸ್ ವ್ಯಾಲ್ಯೂ ಗೊತ್ತಾದ್ರೇನೆ ಅಲ್ವಾ ಗೊತ್ತಾಗೋದು ನನಗೆ ಅದು ಪಾಸಿಟಿವ್ ನ ನೆಗೆಟಿವ್ ನ ಅಂತ. ಸಿನ್ಸ್ ವಿ ಡೋಂಟ್ ನೋ ದಟ್, ವಿ ಕೆನಾಟ್ ಕ್ರಾಸ್ ಮಲ್ಟಿಪ್ಲೈ ದ ಟರ್ಮ್. ಈ ರೀತಿ ಎಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ತಪ್ಪಾಗುತ್ತೆ. ದಿಸ್ ಇಸ್ ನಾಟ್ ಎಟ್ ಆಲ್ ಕರೆಕ್ಟ್. ಹಂಗಾದ್ರೆ ಏನ್ ಮಾಡ್ಬೇಕು ಇದರಲ್ಲಿ? ಎಸ್, ಸೊ ಹಂಗ ರೈಟ್ ವೇ ಆಫ್ ಸಾಲ್ವಿಂಗ್ ದಿಸ್. ಓಕೆ, ರೈಟ್ ವೇ ಆಫ್ ಸಾಲ್ವಿಂಗ್. ಸೊ ವಾಟ್ ಈಸ್ ದ ರೈಟ್ ವೇ ಆಫ್ ಸಾಲ್ವಿಂಗ್ ದಿಸ್? ಸೊ ರೈಟ್ ವೇ, okay, right way of solving this is nothing but the right way will be, students, 2/x-2 is greater than or equal to 1 idaga shift this 1 to left hand side. So ಏನು ಬರುತ್ತೆ ಇಲ್ಲಿ 2/x-2 okay -1 is greater than or equal to 0. So what do I get here? I get here yes, so 2, okay, 2 divided by x-2 is the LCM. So minus of x-2 okay is greater than or equal to 0. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಇಲ್ಲಿ -1ನ ಶಿಫ್ಟ್ ಮಾಡ್ಕೊಂಡೆ ಎಲ್ ಸಿ ಎಮ್ ತೊಗೊಂಡಿದ್ದೀನಿ. ಸೊ ನ್ಯೂಮರೇಟರಲ್ಲಿ ಬಂತು 2 - x-2 ಬಂತು. ಸೊ ವಿ ಗಾಟ್ ಇಯರ್ ಸೊ 2 - x + 2 ಓಕೆ ಡಿವೈಡೆಡ್ ಬೈ x-2 is greater than or equal to 0. therefore we get here it's -x + 4 divided by x-2 is greater than or equal to 0. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಇದನ್ನು ಸಾಲ್ವ್ ಮಾಡೋದು ಹೇಗೆ? ವೇವಿಕರ್ ಮೆಥಡ್ ಹೇಳ್ಕೊಡ್ಬೇಕು ನಿಮಗೆ. ವೇವಿಕರ್ ಮೆಥಡ್ ಹೇಳ್ಕೊಟ್ಟ ಮೇಲೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಟಿಲ್ ವೇವಿಕರ್ ಮೆಥಡ್ ಇಸ್ ಟಾಟ್ ಟು ಯು ಕೆನಾಟ್ ಸಾಲ್ವ್ ದಿಸ್. ನಾನು ಸಾಲ್ವ್ ಮಾಡ್ತೀನಿ, ಬಟ್ ನಾನು ಸಾಲ್ವ್ ಮಾಡಿದ್ರೆ ನಿಮ್ಮ ಕ್ವಶನ್ ಬರುತ್ತೆ, ಸರ್ ಹೇಗೆ ಸರ್ ಸೊಲ್ಯೂಷನ್ ಬಂದ್ಬಿಡ್ತಿದ್ದು. ಐ ಹೋಪ್ ಇಲ್ಲಿಂದ ಇಲ್ಲಿವರೆಗೆ ಅರ್ಥ ಆಯಿತು ಅನ್ಸುತ್ತೆ. ಮೇಜರ್ ಆಗಿ ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಬರಬೇಕಾದ್ರೆ, ಓಕೆ, ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಬರಬೇಕಾದ್ರೆ ಇಲ್ಲಿ ಏನು 1 ಇದೆ ಅದೇನಾಗಿದೆ -1 ಆಗಿದೆ. ದಿಸ್ ಇಸ್ ದ ರೈಟ್ ವೇ ಆಫ್ ಸಾಲ್ವಿಂಗ್. ವಿ ಕೆನಾಟ್ ಕ್ರಾಸ್ ಮಲ್ಟಿಪ್ಲೈ ಇಯರ್. ಶಿಫ್ಟ್ ಮಾಡ್ಕೋಬೇಕು ಟರ್ಮ್ಸ್ನ. ಸೊ 1 ಇರೋದನ್ನ ಏನು ಮಾಡ್ತೀನಿ, ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ -1 ಬಂತಿದ್ರಲ್ಲಿ, ಆಗ ಅದಾದ್ಮೇಲೆ ಏನು ಮಾಡಿದ್ದೀನಿ, ಐ ಹ್ಯಾವ್ ಟೇಕನ್ ದ ಎಲ್ ಸಿ ಎಮ್ ಇಯರ್. ಸೊ x-2 ಇಸ್ ದ ಎಲ್ ಸಿ ಎಮ್. ಸೊ 2 - of x-2, ಸೊ 2 - x + 2 ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ಯು ಇನ್ನೊಂದು ಫರ್ದರ್ ಸ್ಟೆಪ್ ಬರಿಬೇಕಂತಂದ್ರೆ ಏನಾಗುತ್ತೆ ಗೊತ್ತಾ ಇದರಲ್ಲಿ? ನಾನು ಹೇಳಿದ್ದೆ ಮಕ್ಕಳ ಈಗಲೇ. ಓಕೆ, ನೆಕ್ಸ್ಟ್ ಅದು ಬರುತ್ತೆ ನಿಮಗೆ, ಅದನ್ನ ಇನ್ನೂ ಮೆನ್ಷನ್ ಮಾಡ್ತೀನಿ. ದ ಕೋಎಫಿಷಿಯಂಟ್ ಆಫ್ x ಶುಡ್ ಬಿ +1 ಇಯರ್.
ಪ್ರತಿ ಒಂದು ಸಲ ಕೋಯಿಫಿಷಿಯಂಟ್ ಆಫ್ ಎಕ್ಸ್ನ +1 ಮಾಡ್ಕೊಳ್ಳಿ. ನೋಡಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಜಾಗದಲ್ಲಿ ನೋಡಿ ಮಕ್ಕಳ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 1 ಇದೆಯಾ, ಹೌದಾ? ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ +1 ಇರೋದು ತುಂಬಾನೇ ಮುಖ್ಯ. ಯಾವುದೇ ಸ್ಟೆಪ್ಗೆ ಹೋಗಿ, ಯಾವುದೇ ಪ್ರಾಬ್ಲಮ್ಗೆ ಹೋಗಿ, ಮುಂಚೆ ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ +1, ಇಲ್ಲಿ ಕೂಡ ನೋಡಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ +1. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ +1 ಇರೋದು ತುಂಬಾನೇ ಮುಖ್ಯ. ಬಟ್ ಇಲ್ಲಿ ಏನಾಗಿದೆ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಸೊ ಹಿಯರ್ in this particular problem students, coefficient of x is -1. ಸೊ ನಾನೇನ್ ಮಾಡ್ಬೇಕೀಗ? ಸೊ ಮೈನಸ್ ನ ಕಾಮನ್ ತಗೋಬೇಕು, x -4 ಬರಿಬೇಕು, ಡಿವೈಡೆಡ್ ಬೈ x -2 is greater than or equal to 0. I hope this is clear. ಸೊ ಈಗ ಏನ್ ಮಾಡ್ತೀರಿ? ಡಿವೈಡ್ ಬೈ ನೆಗೆಟಿವ್ ವ್ಯಾಲ್ಯೂ. ಸೊ ಇಲ್ಲಿ ಏನ್ ಮಾಡ್ತೀರಿ ಮಕ್ಕಳ? ಡಿವೈಡ್ ಬೈ ನೆಗೆಟಿವ್ ವ್ಯಾಲ್ಯೂ. Okay, so therefore we get here x -4 divided by x -2 is lesser than 0. Okay, lesser than or equal to 0. ಅರ್ಥ ಆಗ್ತಿದ್ಯಾ? ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇತ್ತು, ಇಲ್ಲೇನಾಯ್ತು? ಲೆಸರ್ ದೆನ್ ಆರ್ ಈಕ್ವಲ್ ಟು ಆಯ್ತು, ಬಿಕಾಸ್ ಐ ಹ್ಯಾವ್ ಡಿವೈಡೆಡ್ ಬೈ ಅ ನೆಗೆಟಿವ್ ವ್ಯಾಲ್ಯೂ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ಮಕ್ಕಳ ವೇವಿಕರ್ ಮೆಥಡ್ ಅಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಫರ್ದರ್ ವಿ ನೀಡ್ ಟು ಸಾಲ್ವ್ ಬೈ ವೇವಿಕರ್ ಮೆಥಡ್. ವೇವಿಕರ್ ಮೆಥಡ್ ಇಂದ ಮಕ್ಕಳ ಫರ್ದರ್ ಸಾಲ್ವ್ ಮಾಡ್ಬೋದು. ಯಾವ ಮೆಥಡ್ ಇಂದ? ವೇವಿಕರ್ ಮೆಥಡ್. ಸೊ ದಿಸ್ ಫರ್ದರ್ ವಿ ರಿಕ್ವೈರ್ ಹಿಯರ್ ವೇವಿಕರ್ ಮೆಥಡ್. ಸೊ ವೇವಿಕರ್ ಮೆಥಡ್ ಬಂದಾಗ ಸಿಂಪಲ್ ಆನ್ಸರ್ ಬಂದು 2,4 ಬರುತ್ತೆ. ಓಕೆ, ಸೊ ಆನ್ಸರ್ ಬಂದು ಮಕ್ಕಳ 2,4 ಬರುತ್ತೆ. ಓಪನ್ ಎಟ್ 2, ಕ್ಲೋಸ್ಡ್ ಎಟ್ 4. ಯಾಕೆ ಆ ರೀತಿ ಆಗುತ್ತೆ? ಐ ವಿಲ್ ಲೆಟ್ ಯು ನೋ. ಗೊತ್ತಾಗುತ್ತೆ. ಐ ವಿಲ್ ಲೆಟ್ ಯು ನೋ, ಡೋಂಟ್ ವರಿ. ಓಕೆ, ಫೈನ್. ಸೊ ನೆಕ್ಸ್ಟ್ ನಿಮಗೆ ಆಯಿತು, ಇದು ಆಯಿತು, 2 ಪ್ರಾಪರ್ಟಿಗಳಾಯಿತು, ಹೇಳ್ಕೊಟ್ಬಿಟ್ಟೆ. ಯಾವುದದು 2 ಪ್ರಾಪರ್ಟಿ? ಎಸ್. ಸೊ ಕಮಿಂಗ್ ಟು ದಿಸ್, ಸೊ ಕ್ರಾಸ್ ಮಲ್ಟಿಪ್ಲೈ ಇಸ್ ಅಲೌಡ್ ಒನ್ಲಿ ಇಫ್ ವಿ ನೋ ದ ಸೈನ್ ಆಫ್ ದ ಟರ್ಮ್. ಹೌದಲ್ಲ? ರೈಟ್. ಸೊ ಅದ್ರ ಬೇಸಿಸ್ ಮೇಲೆ ಮಕ್ಕಳ 2 ಎಕ್ಸಾಂಪಲ್ ಹೇಳ್ಕೊಟ್ಟೆ. ಈಗ ಮಕ್ಕಳ ನೆಕ್ಸ್ಟ್ ಬೇಕಾಗಿರೋದು ದಿಸ್ ಪರ್ಟಿಕ್ಯುಲರ್ ಒನ್. ಈಗ ನೋಡಿ ಇದು ಮೇಜರ್ ಇರೋದು. ಓಕೆ, ದಿಸ್ ಇಸ್ ಅನದರ್ ಪಾರ್ಟ್ ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿನೇ ಇರೋದಿಲ್ಲ. ಓಕೆ, ದಿಸ್ ಇಸ್ ಆಕ್ಚುಲಿ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವ ರೀತಿ ಬೆನಿಫಿಟ್ ಆಗುತ್ತೆ ನೋಡಿ ಮಕ್ಕಳ, ನಿಮಗೆ ಇನ್ಈಕ್ವಾಲಿಟಿ ಅಂದರೆ ವೇವಿಕರ್ ಮೆಥಡ್ ಹೋಗಿದ್ದ ಮುಂಚೆ ಈ ಬೇಸಿಕ್ ವಿಷಯಗಳು ಗೊತ್ತಿರಬೇಕು. ನೋಡಿ, ನಮಗೆ ಬೇಸಿಕಲಿ ಗೊತ್ತಿದೆ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಗೊತ್ತಲ್ವಾ? ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ನಥಿಂಗ್ ಬಟ್ ಮೈನಸ್. ಇದೆಲ್ಲ ಗೊತ್ತಿದೆ ನಮಗೆ. ಇದೇ ಕಾನ್ಸೆಪ್ಟ್ಗಳನ್ನ ನಾವು ಇಲ್ಲಿ ಕೂಡ ಯೂಸ್ ಮಾಡ್ತೀವಿ. ಏನದು ಕಾನ್ಸೆಪ್ಟ್ ನೋಡಿ ಮಕ್ಕಳ, ಇದ್ರಲ್ಲಿ ನಮಗೆ ಗೊತ್ತಿದೆ, ಸಿ ಎ ಇಂಟು ಬಿ ಈಸ್ ಪಾಸಿಟಿವ್. ಇಫ್ ಎ ಇಂಟು ಬಿ ಈಸ್ ಪಾಸಿಟಿವ್ ಅಂದರೆ 2 ಟರ್ಮ್ ಬರ್ಕೊಳ್ತೀನಿ ಆ್ಯಂಡ್ ಸೈನ್ ಮುಂಚೆನೇ ಗೊತ್ತಾಗ್ಬಿಟ್ಟಿದೆ ನಮಗೆ. ಮುಂಚೆನೇ ಗೊತ್ತಾಗಿದೆ, ದಟ್ ಈಸ್ ಪಾಸಿಟಿವ್. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ, ದಿಸ್ ಇಸ್ ಗ್ರೇಟರ್ ದ್ಯಾನ್ 0. ಅಂದರೆ ಏನರ್ಥ? ದ ಪ್ರಾಡಕ್ಟ್ ಆಫ್ ದಿಸ್ ಇಸ್ ಆಲ್ರೆಡಿ ಗ್ರೇಟರ್ ದ್ಯಾನ್ 0. ಅದನ್ನು ಅಸಂಪ್ಷನ್ ಇಟ್ಕೊಂಡೆ ನಾನು ಸಾಲ್ವ್ ಮಾಡಬೇಕು. ಇಟ್ ಈಸ್ ಆಲ್ರೆಡಿ ನೋನ್. ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? x² ಮತ್ತು x -2 ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಗ್ರೇಟರ್ ದೆನ್ ಈ 0 ಇರೋ ವ್ಯಾಲ್ಯೂನೇ ಬರಬೇಕು. ಆ ಥರ ಇರೋ ಎಕ್ಸ್ ವ್ಯಾಲ್ಯೂಸ್ಗಳನ್ನೇ ನಾನು ಯೂಸ್ ಮಾಡ್ಕೋಬೇಕು ಇದರಲ್ಲಿ ಅಂತ ಹೇಳ್ತಾರೆ. x is equal to -3 ಯೂಸ್ ಮಾಡೋಕ್ಕಾಗಲ್ಲ. x is equal to 1 ಯೂಸ್ ಮಾಡೋಕ್ಕಾಗಲ್ಲ ಇಲ್ಲಿ. ಯಾಕೆ? x is equal to 0 ಯೂಸ್ ಮಾಡೋಕ್ಕಾಗಲ್ಲ. ಓಕೆ, x is equal to 0, x is equal to 0 ಯೂಸ್ ಮಾಡ್ಬೋದು, ಬಟ್ x is equal to 1 ಯೂಸ್ ಮಾಡೋಕ್ಕಾಗಲ್ಲ. x equal to 1 ಹಾಕಿ, x is equal to 1 ಹಾಕಿದ್ರೆ 1 into 1 minus 2 is equal to what? -1, which is negative. So x is equal to 1 is not solution. x is equal to 1 is not a solution here. ಅದು ಸೊಲ್ಯೂಷನ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಹಂಗಾರೆ ನಾನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹೇಗೆ ಫೈಂಡ್ ಔಟ್ ಮಾಡಬೇಕು? ಕನ್ಸಿಡರಿಂಗ್ ಅಸ್ಯೂಮಿಂಗ್ ದ್ಯಾಟ್ ದ ಪ್ರಾಡಕ್ಟ್ ಆಫ್ ದೀಸ್ ಟು ಇಸ್ ಪಾಸಿಟಿವ್. ದ ಪ್ರಾಡಕ್ಟ್ ಆಫ್ ದೀಸ್ ಟು ಇಸ್ ಪಾಸಿಟಿವ್ ಅಂತ ಅಸಂಪ್ಷನ್ ಇಟ್ಕೊಂಡೆ ಮಕ್ಕಳ ನಾನೇನು ಮಾಡಬೇಕೀಗ? ಐ ನೀಡ್ ಟು ಫೈಂಡ್ ವಾಟ್? ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಅದಕ್ಕೆ ನಾನು ಏನಾಗುತ್ತೆ ಇದರಲ್ಲಿ ಕೆಲವು ಟೈಮಲ್ಲಿ ನಮಗೆ ಒಂದು ಟರ್ಮ್ದು ಮಕ್ಕಳ ನಮಗೆ ಸೈನ್ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ, ವಿ ನೋ ದ ಸೈನ್ ಆಫ್ ಅ ಪರ್ಟಿಕ್ಯುಲರ್ ಟರ್ಮ್, ವಿ ವಿಲ್ ಬಿ ನೋಯಿಂಗ್ ಇಟ್. ನೋಡಿ ಎಕ್ಸಾಂಪಲ್ ಕೊಡ್ತೀನಿ, ಲೆಟ್ ಮೀ ಟೆಲ್ ಯು ಗಿವ್ ದ ಎಕ್ಸಾಂಪಲ್ಸ್. ನೋಡಿ, ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x². ಓಕೆ, ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಮಕ್ಕಳ ಎಲ್ಲ ಫಂಕ್ಷನ್ಗಳು ಕೂಡ, ಓಕೆ, ಆಲ್ ದೀಸ್ ಫಂಕ್ಷನ್ಸ್ ಆರ್ ವಾಟ್? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ನೋಡಿ ಇಯರ್ ಸ್ಟೂಡೆಂಟ್ಸ್, x² is always greater than or equal to 0 for all x in R. ಅಂದರೆ ಮೀನಿಂಗ್ ಏನು? ಇನ್ಪುಟ್ ಏನಾದರೂ ಕೊಡಿ, ದ ಇನ್ಪುಟ್ ಕ್ಯಾನ್ ಬಿ ಎನಿಥಿಂಗ್, ದ ಔಟ್ಪುಟ್ ವಿಲ್ ಬಿ ಐದರ್ 0 ಆರ್ ಗ್ರೇಟರ್ ದೆನ್ 0. ಇಲ್ಲ 0 ಆಗುತ್ತೆ, ಇಲ್ಲ ಗ್ರೇಟರ್ ದೆನ್ 0 ಆಗುತ್ತೆ. ಹೌದಾ? 0 ಹಾಕಿ ಈಕ್ವಲ್ ಟು 0 ಬರುತ್ತೆ,
-3 ಹಾಕಿ, -5 ಹಾಕಿ, ಸ್ಕ್ವೇರ್ ಮಾಡ್ತೀರಾ ಅಲ್ವಾ? ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಖಂಡಿತ ಅದು ಗ್ರೇಟರ್ ದೆನ್ 0 ಆಗುತ್ತೆ. ಸೊ ವಿ ಆಲ್ವೇಸ್ ನೋ ದಟ್ ಸ್ಟೂಡೆಂಟ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೋ ಡೌಟ್ ಇನ್ ಇಟ್. ತಲೆ ಮೇಲೆ 2 ಅಂತ ಬಂತಾ, ತಲೆ ಮೇಲೆ 2 ಅಂತ ಬಂತಾ, ತಲೆ ಮೇಲೆ 4 ಅಂತ ಬಂತಾ, ತಲೆ ಮೇಲೆ 6 ಅಂತ ಬಂತಾ, ಇಟ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಪಾಸಿಟಿವ್. ನೋ ಡೌಟ್ ಇನ್ ಇಟ್. ಡೌಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಆಲ್ವೇಸ್ ಪಾಸಿಟಿವ್ ವೆನ್ ಯು ಗೆಟ್ ದ ಈವನ್ ಪವರ್. ಈವನ್ ಪವರ್ ಬಂತು ಅಂತಂದ್ರೆ ಮಕ್ಕಳ ಅದು ಆಲ್ವೇಸ್ ಪಾಸಿಟಿವ್. ಅದು ಬಂತ ಕಣ್ಣು ಮುಚ್ಕೊಂಡು ಅದನ್ನ ಪಾಸಿಟಿವ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಅದೇ ರೀತಿ ಮಾಡ್ಯುಲಸ್ ಫಂಕ್ಷನ್. ಸೊ ಸಿಮಿಲರ್ಲಿ ಸ್ಟೂಡೆಂಟ್ಸ್, ಕಮಿಂಗ್ ಟು ದ ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ ಬಂದಾಗಲೂ ಕೂಡ ಅಷ್ಟೇನೆ. ಸೊ ಇಯರ್ ಸ್ಟೂಡೆಂಟ್ಸ್, ಓಕೆ, ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಇನ್ ಆರ್. ಓಕೆ, ಏನೇ ವ್ಯಾಲ್ಯೂ ಹಾಕಿದ್ರು ಅಷ್ಟೇ, ಎನಿ ವ್ಯಾಲ್ಯೂ ಯು ಕ್ಯಾನ್ ಪುಟ್, it will be always greater than or equal to 0. And coming to this, so ಇಲ್ಲಿಗೆ ಬಂದಾಗ ನೋಡಿ, square root of x is always greater than or equal to 0 for all x in, okay, for all x belonging to 0, infinity. ಹೌದಲ್ಲ? x 0 ಮತ್ತೆ ಇನ್ಫಿನಿಟಿ ಇದ್ದಾಗ ಮಾತ್ರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ವಿಲ್ ಬಿ ಪಾಸಿಟಿವ್. ಇನ್ನು ಏನೇ ವ್ಯಾಲ್ಯೂ ಹಾಕಿದ್ರೆ ಯಾವಾಗಲೂ ಪಾಸಿಟಿವ್ ಆಗಲ್ಲ. ನೆಗೆಟಿವ್ ವ್ಯಾಲ್ಯೂ ನಾನು ಇನ್ಪುಟ್ ಕೊಡೋದಕ್ಕಾಗಲ್ಲ, ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಇಸ್ ನಾಟ್ ಅ ರಿಯಲ್ ವ್ಯಾಲ್ಯೂ, ಇಟ್ಸ್ ಅ ಕಾಂಪ್ಲೆಕ್ಸ್ ನಂಬರ್. ಹೌದಲ್ಲ? ಸೊ ನನಗೇನು ಬಂತು? ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 0, ಇನ್ಫಿನಿಟಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಈ ಮೂರು ಫಂಕ್ಷನ್ಗಳನ್ನ ತಲೆಯಲ್ಲಿ ನೆನ್ಪಿಟ್ಕೊಂಬೇಡಿ. ಸೊ ಎವ್ರಿ ಟೈಮ್ ದಿಸ್ ವಿಲ್ ಬಿ ಅ ಪಾಸಿಟಿವ್ ವ್ಯಾಲ್ಯೂ. ಸೊ ಈ ಬೇಸಿಸ್ ಮೇಲೆ ನಮಗೆ ನೋಡಿ, ಇಲ್ಲಿ ನೋಡಿ ಮಕ್ಕಳ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ದೀನಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಏನು ಕಾನ್ಸೆಪ್ಟ್ ಇದು? ವಾಟ್ ಈಸ್ ದ ಕಾನ್ಸೆಪ್ಟ್? ನೋಡಿ, ಯಾವ್ದಾದ್ರು ಒಂದು ಟರ್ಮ್ ಪಾಸಿಟಿವ್ ಇತ್ತಾ? ಇದರಲ್ಲಿ ನೋಡಿ ಈ ಟರ್ಮ್ ಪಾಸಿಟಿವ್ ಇದೆ, ಆ್ಯಂಡ್ ಔಟ್ಪುಟ್ ಕೂಡ ಪಾಸಿಟಿವ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಫ್ a into b is positive, it's already ಪಾಸಿಟಿವ್ ಅದು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಒಂದು ಟರ್ಮ್ ಪಾಸಿಟಿವ್ ಇದ್ರೆ ಇನ್ನೊಂದು ಟರ್ಮ್ ಏನಾಗಬೇಕು? ಪಾಸಿಟಿವ್ ಆಗಲೇಬೇಕು. ಯಾಕೆ ಪಾಸಿಟಿವ್ ಆಗಬೇಕು? ಯಾಕಂದ್ರೆ ಔಟ್ಪುಟ್ ಪಾಸಿಟಿವ್ ಅಂತ ಹೇಳ್ಬಿಟ್ಟಿದ್ದೀವಿ. ಔಟ್ಪುಟ್ ಇಸ್ ಪಾಸಿಟಿವ್, ಒನ್ ಆಫ್ ದ ಟರ್ಮ್ ಇಸ್ ಪಾಸಿಟಿವ್, ಸೆಕೆಂಡ್ ಟರ್ಮ್ ಏನಾಗಬೇಕು? ಪಾಸಿಟಿವ್ ಆಗಬೇಕು. ಯಾಕೆ ಮಕ್ಕಳ? ಬಿಕಾಸ್ ಪ್ಲಸ್ ಇಂಟು ಪ್ಲಸ್ ಆದರೆ ಮಾತ್ರ ಪ್ಲಸ್ ಆಗೋದು. ಆಲ್ರೆಡಿ ಇದು ನಮಗೆ ಗೊತ್ತಾಗ್ಬಿಟ್ಟಿದೆ, ಇದು ಆಲ್ರೆಡಿ ಪಾಸಿಟಿವ್, ದಿಸ್ ಇಸ್ ಆಲ್ರೆಡಿ ಪಾಸಿಟಿವ್. ಆಲ್ರೆಡಿ ಅವ್ರು ಹೇಳ್ತಿದ್ದಾರೆ ಗ್ರೇಟರ್ ದೆನ್ 0. ಇದನ್ನ ನಾನು ಇದನ್ನ ವೈಲೇಟ್ ಮಾಡೋದಕ್ಕಾಗಲ್ಲ. ಐ ಕೆನಾಟ್ ವೈಲೇಟ್ ದಿಸ್. ಅಲ್ಲಿ ಏನಿದೆ ರೂಲ್ಸ್ನ ಫಾಲೋ ಮಾಡಲೇಬೇಕು. ಆಲ್ರೆಡಿ ಅವ್ರು ಪಾಸಿಟಿವ್ ಅಂತ ಹೇಳ್ಬಿಟ್ಟಿದ್ದಾರೆ, ಆ್ಯಂಡ್ ಅದ್ರ ಜೊತೆಗೆ ಒಂದು ಟರ್ಮ್ ಪಾಸಿಟಿವ್ ಆಗೋಗಿದೆ. ಹಂಗಾರೆ ಎರಡನೇ ಟರ್ಮ್ ಏನಾಗಬೇಕು? ಪಾಸಿಟಿವ್ ಆಗಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ಎರಡನೇ ಟರ್ಮ್ ಏನಾಗಬೇಕು? ಪಾಸಿಟಿವ್ ಆಗಲೇಬೇಕು. ಬಿಕಾಸ್ ವಿ ನೋ ದ ಔಟ್ಪುಟ್ ಇಸ್ ಪಾಸಿಟಿವ್. The total inequation is positive here. One of the term is positive, then the output will be positive at any cost. ಅರ್ಥ ಆಗ್ತಿದ್ಯಾ? ಅದನ್ನೇ ಮಕ್ಕಳ ಇನ್ಈಕ್ವಾಲಿಟಿ ಟೈಪಲ್ಲಿ ಬರ್ದಿದ್ದೀನಿ. ಏನಂತ? ಇಫ್ a into b is greater than 0, ಅವರೇ ಕೊಟ್ಟಿರೋದು, ಅದು ನಾನು ತಗೊಳ್ತಿರೋದಲ್ಲ, ಅವರೇ ಕೊಟ್ಟಿರೋದು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ದಿಸ್ ಇಸ್ ಅಬ್ಸರ್ವ್ಡ್ that one of the term is positive. Okay, then we need to conclude that the other term is positive. ಏನು ಮಾಡ್ಬೇಕು ಮಕ್ಕಳ? ಕಡೆಯಲ್ಲಿ ಕನ್ಕ್ಲೂಷನ್ಗೆ ಬರಲೇಬೇಕು. ದ ಅದರ್ ಟರ್ಮ್ ಇಸ್ ಪಾಸಿಟಿವ್ ಅಂತ ಕನ್ಕ್ಲೂಷನ್ಗೆ ಬರಲೇಬೇಕು. ದಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ನಮ್ಗಿನ್ನೇನು ವಿಧಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಒಂದು ಟರ್ಮ್ ಟೋಟಲ್ ಪಾಸಿಟಿವ್ ಇದೆ ಅಂತ ಹೇಳಿದ್ದಾರೆ. ನಮ್ಮ ಅಬ್ಸರ್ವೇಷನ್ ಇಂದ ಗೊತ್ತಾಗಿದೆ ಒಂದು ಟರ್ಮ್ ಪಾಸಿಟಿವ್ ಆಗಿದೆ ಅಂತ. ಅದರಿಂದ ಇನ್ನೊಂದು ಟರ್ಮ್ ಏನಾಗಬೇಕು? ಪಾಸಿಟಿವ್ ಆಗಲೇಬೇಕು. ಸೊ ಅದಕ್ಕೆ ಮಕ್ಕಳ ಇಲ್ಲಿಗೆ ನೋಡಿ, ಕಮಿಂಗ್ ಟು ದಿಸ್ ನೋಡಿ, ಈ ಟರ್ಮಲ್ಲಿ ವಿ ನೋ ದ್ಯಾಟ್ ಇಯರ್ ಸ್ಟೂಡೆಂಟ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದ ಟೋಟಲ್ ಔಟ್ಪುಟ್ ಇಸ್ ಪಾಸಿಟಿವ್, ದ ಟೋಟಲ್ ಥಿಂಗ್ ಇಸ್ ಪಾಸಿಟಿವ್ ಇಯರ್, ಆ್ಯಂಡ್ ಒನ್ ಆಫ್ ದ ಟರ್ಮ್ ಇಸ್ ಪಾಸಿಟಿವ್. ಅವರೇ ಕೊಟ್ಟಿರೋದು ಇದು. ದಿಸ್ ಇಸ್ ಗಿವನ್. ಓಕೆ, ಇಲ್ಲಿ ಬರೆಯೋಣ. ದಿಸ್ ಇಸ್ ಗಿವನ್, ದಿಸ್ ಇಸ್ ಅಬ್ಸರ್ವ್ಡ್. ಓಕೆ, ದಿಸ್ ಇಸ್ ಅಬ್ಸರ್ವ್ಡ್, ಆ್ಯಂಡ್ ದಿಸ್ ಇಸ್ ವಾಟ್? ಕನ್ಕ್ಲೂಷನ್. ಇದೇನಾಗುತ್ತೆ? ಕನ್ಕ್ಲೂಷನ್ ಆಗುತ್ತೆ. ದಿಸ್ ವಿಲ್ ಬಿ ದ ಕನ್ಕ್ಲೂಷನ್. ಅರ್ಥ ಆಗ್ತಿದ್ಯಾ? ಇದು ಅವ್ರು ಕೊಟ್ಟಿರೋದು, ಇದು ನನಗೆ ಗೊತ್ತಿರೋದು, ಇದು ನಾನು ಕಡೆಯಲ್ಲಿ ಬರಿಬೇಕಾಗಿರೋದು. ಅವ್ರೇನು ಕೊಟ್ಟಿದ್ದಾರೆ? ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ ಪಾಸಿಟಿವ್ ಅಂತ. ದಿಸ್ ಇಂಪ್ಲೈಸ್ ವಾಟ್? ಎಕ್ಸ್ ಮೈನಸ್ 2 is greater than or equal to 0. This implies x is greater than or equal to 2. Therefore, students, x belongs to what here? 2, infinity. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? 2, infinity, and with this students we consider union 0.
ಇಲ್ಲೇನು ಮಾಡ್ತೀವಿ ಮಕ್ಕಳ, 0 ಕೂಡ ಸೇರಿಸ್ಕೊಳ್ತೀವಿ. ಯಾಕೆ 0 ಸೇರಿಸ್ಕೊಳ್ತೀವಿ ಅಂತ ಹೇಳ್ತೀರಾ? ವಿಲ್ ಯು ಆಲ್ ಟೆಲ್ ಮಿ ವೈ ವಿ ಆರ್ ಕನ್ಸಿಡರಿಂಗ್ 0? ಯಾಕಂದರೆ ಮಕ್ಕಳ ಇಲ್ಲಿ 0 ಹಾಕಿದ್ರೂ ಕೂಡ ನನಗೆ ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದೆ. ಇಲ್ಲಿ ನೋಡಿ ಸಿಂಬಲ್ ಏನಿದೆ, ವಿ ಹ್ಯಾವ್ ಗಾಟ್ ಇಯರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಸಿಂಬಲ್ ಇದೆ. ಸೊ ಹಾಗಾದರೆ ಈ ಇನ್ಈಕ್ವೇಷನ್ ಟ್ರೂ ಆಗಬೇಕು ಅಂತಂದರೆ, ದಿಸ್ ಇನ್ಈಕ್ವೇಷನ್ ಇಸ್ ಟ್ರೂ ಇಫ್ ದಿಸ್ ಇನ್ಈಕ್ವೇಷನ್ ಇಸ್ ಟ್ರೂ ಓನ್ಲಿ ಇಫ್ ಐ ಇನ್ಕ್ಲೂಡ್ ಆಲ್ಸೋ 0. 0ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಇದರಲ್ಲಿ. 0 ಬಿಟ್ಬಿಟ್ರಾಗಲ್ಲ. ಬರೀ 2 ಇಂದ ಮಾತ್ರನಾ ಅದು ಪಾಸಿಟಿವ್ ಆಗೋದು? ಪಾಸಿಟಿವ್ ಏನೋ ಸರಿ ಕಣ್ರಪ್ಪ, ಎಸ್ ಪಾಸಿಟಿವ್ ಸರಿ ಇದೆ. ನೋಡಿ ಇದೇ ಪ್ರಾಬ್ಲಮ್ ಏನಾದರೂ ಈ ರೀತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಸಾಲ್ವ್ ಇಫ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 2 ಇಸ್ ಜಸ್ಟ್ ಗ್ರೇಟರ್ ದ್ಯಾನ್ 0. ಅಲ್ಲಿ ಈಕ್ವಲ್ ಟು ಇಲ್ಲ, ಇಲ್ಲಿ ಏನಾಗಿದೆ ಮಕ್ಕಳ, ಇಲ್ಲಿ ಜಸ್ಟ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನು ಗೊತ್ತಿದೆ ನಮಗೆ, ಇಯರ್ x square is greater than or equal to 0. This implies x minus 2 is greater than 0. This implies x is greater than 2. This implies x belongs to 2, infinity. ಇಷ್ಟೇ ಬರೋದು. ಯಾಕಂದರೆ ಈಕ್ವಲ್ ಟು 0 ಆಗಕ್ಕೆ ಚಾನ್ಸ್ ಇಲ್ಲ ಇದರಲ್ಲಿ. ಇಲ್ಲಿ ಗ್ರೇಟರ್ ದ್ಯಾನ್ 0 ಆಗಬೇಕು. ಇಟ್ ಈಸ್ ನಾಟ್ ಈಕ್ವಲ್ ಟು 0. ಹೌದಲ್ಲ? ರೈಟ್. ವಿ ನೀಡ್ ಟು ಬಿ ವೆರಿ 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 ಕೇರ್ಫುಲ್. ಈ ಕೇಸ್ಗಳಲ್ಲಿ ಮಕ್ಕಳ ಸಿಕ್ಕಾಬಟ್ಟೆ ಕೇರ್ಫುಲ್ ಆಗಿರಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? I hope you understood this. Okay, so ಅದಕ್ಕೆ ನೋಡಿ ಇದರಲ್ಲಿ I am considering union 0 because here greater than or equal to sign ಇದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? I hope this is clear. Okay, fine. ಯಾಕಂದರೆ ಮಕ್ಕಳ ಈಕ್ವಲ್ ಟು ಇರೋದ್ರಿಂದ ನಾನು 0 ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ತಪ್ಪಾಗ್ಬಿಡುತ್ತೆ. ಯಾವಾಗ 0 ಬರುತ್ತೆ? 2 ಕೇಸಲ್ಲಿ 0 ಬರುತ್ತೆ. ಇಲ್ಲಿ ಯಾವ್ಯಾವ ಕೇಸ್? ದಿಸ್ ಓಲ್ ಇನ್ಈಕ್ವೇಷನ್ ಇಸ್ 0 if x is equal to 0 and x is equal to 2. 2 ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದೆ, ಯಾಕಂದರೆ ಕ್ಲೋಸ್ ಇಂಟರ್ವಲ್ ಹಾಕಿದ್ದೀನಿ. ಅಂಡ್ 0 ಈಸ್ ಕನ್ಸಿಡರ್ಡ್ ಇಯರ್. ಓಕೆ, ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ ಮಕ್ಕಳ. ಇಲ್ಲೇನಾಗುತ್ತೆ, ದಿ ಇಯರ್ ವಿ ನೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಪಾಸಿಟಿವ್ ಆಯಿತು. ದಿಸ್ ಮೀನ್ಸ್ ವಾಟ್? ಇಟ್ ಈಸ್ ಪಾಸಿಟಿವ್. ಓಕೆ, ದಿಸ್ ಈಸ್ ಆಲ್ರೆಡಿ ಅ ಪಾಸಿಟಿವ್ ವ್ಯಾಲ್ಯೂ. Now this is a positive value, so this should be what? This should be a positive value. This implies x plus 2 should be greater than 0. Okay, so nodi iga watch carefully. X is greater than minus 2. X is greater than minus 2. Now watch, please watch here. Okay, correct ah keliskolli. This implies x belongs to minus 2 comma infinity. Okay, minus 2 comma infinity minus 0 anta baritini idralli. Illi union 0 ಮಾಡ್ಕೊಂಡೆ, ಪ್ಲಸ್ ಅಂತ ಬರೆಯಲ್ಲ. ವಿ ಡೋಂಟ್ ಕನ್ಸಿಡರ್ ಪ್ಲಸ್ ಇಯರ್. ಪ್ಲಸ್ ಬದಲು ಯೂನಿಯನ್ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಪ್ಲಸ್ ಅಂತ ಎಲ್ಲೂ ಯೂಸ್ ಮಾಡಲ್ಲ, ಯೂನಿಯನ್. ದಿಸ್ ಇಸ್ ಅ ಸೆಟ್ 0. ಬಟ್ ಇದರಲ್ಲಿ ಡಿಫರೆನ್ಸ್ ಆಫ್ ಸೆಟ್ಸ್ ಇದೆ. ಸೆಟ್ಸಲ್ಲಿ ಮಕ್ಕಳ ಡಿಫರೆನ್ಸ್ ಆಫ್ ಸೆಟ್ಸ್ ಇದೆ. ಎ ಮೈನಸ್ ಬಿ ಅಂತ ಸೆಟ್ ಇದೆ. ಇದೊಂದು ಸೆಟ್, ಇದೊಂದು ಸೆಟ್. ಈ ಸೆಟ್ಟಲ್ಲಿ ಯಾವುದನ್ನು ತೆಗಿತಾ ಇದ್ದೀನಿ? 0 ಅನ್ನೋದನ್ನು ತೆಗಿತಾ ಇದ್ದೀನಿ. ಯಾಕೆ ತೆಗಿತಾ ಇದ್ದೀನಿ? ಯಾಕಂದರೆ ಮಕ್ಕಳ ಇದರಲ್ಲಿ ಏನಿದೆ ನನಗೆ, ಇಯರ್ ವಿ ಹ್ಯಾವ್ ಗಾಟ್ ಗ್ರೇಟರ್ ದ್ಯಾನ್ 0. ಇಯರ್ ಈಕ್ವಲ್ ಟು 0 ಇಲ್ಲ. ಇಯರ್ ವಿ ಹ್ಯಾವ್ ನಾಟ್ ಗಾಟ್ ಈಕ್ವಲ್ ಟು 0. ಇಲ್ಲಿ ಏನಿದೆ? ಗ್ರೇಟರ್ ದ್ಯಾನ್ 0 ಇದೆ. ಹಂಗಂದ್ರೆ ಯಾವುದೇ ಒಂದು ಟರ್ಮ್ ಈಕ್ವಲ್ ಟು 0 ಮಾಡೋದನ್ನ ಫಸ್ಟ್ ತೆಗಿಬೇಕು. ವಿ ನೀಡ್ ಟು ಫಸ್ಟ್ ಎಕ್ಸ್ಕ್ಲೂಡ್ ದ ವ್ಯಾಲ್ಯೂ ವಿಚ್ ವಿಲ್ ಮೇಕ್ ದಿಸ್ ಇನ್ಈಕ್ವಾಲಿಟಿ 0. ಅದನ್ನ ತೆಗೆದು ಬಿಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ? 0ನ ತೆಗಿತಾ ಇದ್ದೀನಿ. ಆಲ್ರೆಡಿ ಇಲ್ಲಿ -2 ಓಪನ್ ಇಂಟರ್ವಲ್ ಇದೆ. ಓಪನ್ ಇಂಟರ್ವಲ್ ಅಂದ್ರೆ ಏನು? ವಿ ಆರ್ ನಾಟ್ ಕನ್ಸಿಡರಿಂಗ್ ಇಟ್. ಸೊ ನಾನು ಕನ್ಸಿಡರೇಷನ್ ತಗೊಳ್ತಾ ಇಲ್ಲ ಇದರಲ್ಲಿ. ಓಕೆ, ನಾನು ಕನ್ಸಿಡರೇಷನ್ ತಗೊಳ್ತಾ ಇಲ್ಲ, -2ನ ತಗೊಳ್ತಿಲ್ಲ, -2ಗಿಂತ ಜಾಸ್ತಿ ಇರೋ ವ್ಯಾಲ್ಯೂ ತಗೊಳ್ತಾ ಇದ್ದೀನಿ. ಓಕೆ, ಆ್ಯಂಡ್ 0ನ ಬಿಡಬೇಕು. ದಿಸ್ ಇಸ್ ಆಲ್ಸೋ ರಿಟರ್ನ್ ಆಸ್ ಸ್ಟೂಡೆಂಟ್ಸ್ ಎಕ್ಸ್ ಬಿಲಾಂಗ್ಸ್ ಟು -2, 0. ಓಕೆ, ಯೂನಿಯನ್ 0, ಇನ್ಫಿನಿಟಿ. ಅಂದರೆ ಅರ್ಥ ಏನು? 0 ಅನ್ನೋದನ್ನು ಬಿಟ್ಬಿಡ್ತಾ ಇದ್ದೀನಿ. ಓಪನ್ ಇಂಟರ್ವಲ್ ಬಂತು ಅಂತ ತಕ್ಷಣ ಮುಗೀತು. 0 ಅನ್ನೋದನ್ನು ಬಿಡ್ತಾ ಇದ್ದೀನಿ. ಇಲ್ಲ ಈ ರೀತಿ ಬರಿಬೋದು, ಇಲ್ಲ ಈ ರೀತಿ ಬರಿಬೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದನ್ನು ಯಾಕೆ ಈ ರೀತಿ ಬರ್ಕೊಂಡೆ ಅಂದರೆ ಇದೊಂದು ಸೆಟ್, ಸಿಂಗಲ್ ಟನ್ ಸೆಟ್. ಮಕ್ಕಳ ಎಲಿಮೆಂಟ್ಸ್ಗಳು 1 or 2 ಬಿಡ್ತೀರಾ ಅಂದರೆ ಈ ರೀತಿ ಬರಿಬೇಕಾಗತ್ತೆ. ಇಫ್ ಯು ಆರ್ ಲಿವಿಂಗ್ 1 or 2 ಎಲಿಮೆಂಟ್ಸ್, ದೆನ್ ಯು ಟು ರೈಟ್ ಲೈಕ್ ದಿಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ, ಫೈನ್. ಸೊ ಇದು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಕಮಿಂಗ್ ಟು ದ ಸೆಕೆಂಡ್ ಒನ್ ಇಯರ್ ಏನಂತ ಇದೆ? ಇಫ್ ನಾವು a into b is negative, product of two terms are negative, and if one of the term is positive, already ಅವರೇ ಕೊಟ್ಬಿಟ್ಟಿದ್ದಾರೆ. ದಿಸ್ ಇಸ್ ಗಿವನ್. ಏನಿದು? ದಿಸ್ ಇಸ್ ಗಿವನ್. ಓಕೆ, ದಿಸ್ ಇಸ್ ಅಬ್ಸರ್ವ್ಡ್. ಓಕೆ, ಅಂಡ್ ದಿಸ್ ಈಸ್ ಅ ಕನ್ಕ್ಲೂಷನ್. ಇದೇನಾಗುತ್ತೆ ಮಕ್ಕಳ? ದಿಸ್ ಇಸ್ ಅ ಕನ್ಕ್ಲೂಷನ್. ಓಕೆ, ಸೊ ಅವರೇ ಕೊಟ್ಟಿದ್ದಾರೆ ಗಿವನ್,
ಅವರೇ ಹೇಳ್ಬಿಟ್ಟಿದ್ದಾರೆ ಏನಂತ, ಅದು ನೆಗೆಟಿವ್ ಅಂತ ಹೇಳಿದ್ದಾರೆ. ನಾವು ಅಬ್ಸರ್ವೇಷನ್ ಮಾಡ್ತಿರೋದ್ರಿಂದ ಗೊತ್ತಾಗ್ತಿದೆ ಒನ್ ಆಫ್ ದ ಟರ್ಮ್ ಇಸ್ ಪಾಸಿಟಿವ್ ಅಂತ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಸ್ಕ್ವೇರ್ ಬಂದಿದೆ, ಹಿಯರ್ ವಿ ಹ್ಯಾವ್ ಗಾಟ್ ಸ್ಕ್ವೇರ್. ದಿಸ್ ಮೀನ್ಸ್ ವಾಟ್, ಇಟ್ ಇಸ್ ಪಾಸಿಟಿವ್. ಇದಂದ್ರೆ ಅರ್ಥ ಏನು, ದಿಸ್ ಟರ್ಮ್ ಇಸ್ ಪಾಸಿಟಿವ್. ಹಾಗಾದ್ರೆ ಮಕ್ಕಳ ಟೋಟಲ್ ನೆಗೆಟಿವ್ ಕೊಟ್ಟಿದ್ದಾರೆ, ಲೆಸರ್ ದೆನ್ ಆರ್ ಈಕ್ವಲ್ ಟು 0 ಇದೆ, ನೆಗೆಟಿವ್ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾನು, ವಾಟ್ ಐ ನೀಡ್ ಟು ಡೂ, ಐ ನೀಡ್ ಟು ಕನ್ಸಿಡರ್ ದ ಸೆಕೆಂಡ್ ಟರ್ಮ್ ಟು ಬಿ ವಾಟ್, ಪಾಸಿಟಿವ್. ಯಾಕೆ, ಸಾರಿ ನೆಗೆಟಿವ್ ತಗೋಬೇಕು. ಯಾಕೆ ಮಕ್ಕಳ ನೆಗೆಟಿವ್ ತಗೋಬೇಕು, ಇದನ್ನ ನೆಗೆಟಿವ್ ಯಾಕೆ ತಗೋಬೇಕು, ಇದು ಪಾಸಿಟಿವ್ ಆಲ್ರೆಡಿ ಇದೆ, ಇದು ನೆಗೆಟಿವ್ ಆದ್ರೆ ತಾನೆ ಟೋಟಲ್ ಆನ್ಸರ್ ನೆಗೆಟಿವ್ ಆಗಕ್ಕೆ ಸಾಧ್ಯ. ಬಿಕಾಸ್ ವಿ ನೋ ದಟ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಆಲ್ರೆಡಿ ಅವ್ರು ನೆಗೆಟಿವ್ ಅಂತ ಕೊಟ್ಟಾಗ ಹೋಗಿದೆ ಗಿವನ್, ಅದನ್ನ ನಾನು ವೈಲೇಟ್ ಮಾಡೋಂಗಿಲ್ಲ. ಸೊ ಸಿನ್ಸ್ ಇಟ್ ಶುಡ್ ನಾಟ್ ಬಿ ವೈಲೇಟೆಡ್, ಸೊ ವಾಟ್ ಐ ನೀಡ್ ಟು ಡೂ, the positive term into a negative term is always a negative, therefore we need to consider this as a negative value. I hope this is clear. Okay, so ಏನು ಬರುತ್ತೆ ಇದರಲ್ಲಿ, what happens, so we know that here students, okay, x minus 2 is greater than or equal to 0. ಹೌದಲ್ಲ, right? Okay, so this implies x plus 3 is lesser than 0. Okay, lesser than or equal to 0. Since here lesser than or equal to sign ಇರೋದ್ರಿಂದ, okay, so ಇಲ್ಲೇನಾಗುತ್ತೆ, greater than or equal to 0. Okay, so since this implies students it is positive, ಇದು ಪಾಸಿಟಿವ್ ಆಯ್ತು. ಸೊ ಇದೇನಾಗಬೇಕು, ನೆಗೆಟಿವ್ ಆಗಲೇಬೇಕು. ಸೊ x is lesser than or equal to -3. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ನೋಡಿ ಇಲ್ಲಿ 2 ಸೇರ್ಕೊಂಡಿದೆ ಅಂಡ್ ಇಲ್ಲಿ -3 ಕೆಳಗಡೆಗಿದೆ. ಸೊ ಇಲ್ಲೇನಾಗುತ್ತೆ, this implies x belongs to, it is -∞, -3 ಯೂನಿಯನ್ ಅಂಡ್ ಇಟ್ ಇಸ್ 2. ಇಲ್ಲಿ 2 ಬರೀಲೇಬೇಕು ನಾನು. ಯಾಕೆ 2 ಸೇರಿಸ್ಕೋಬೇಕು, ಯಾಕಂತಂದ್ರೆ ಮಕ್ಕಳ ಇಲ್ಲಿ 2 ಹಾಕಿದ್ರೆ ಮಾತ್ರ ಇಲ್ಲಿ ಈಕ್ವಲ್ ಟು 0 ಆಗಕ್ಕೆ ಸಾಧ್ಯ ಇರೋದು. ಓಕೆ, ಈಕ್ವಲ್ ಟು 0 ಇದೆ ಅಲ್ಲ, ಸೊ ಅದರಿಂದ ನಾನೇ ಇನ್ಕ್ಲೂಡ್ ಮಾಡ್ಕೋಬೇಕು, 2ನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇಫ್ ಐ ಇನ್ಕ್ಲೂಡ್ 2 ದೆನ್ ಇಟ್ ವಿಲ್ ಬಿ 0. ಹೌದಾ? ಅಂಡ್ ರಿಮೈನಿಂಗ್ ಆಲ್ ದ ವ್ಯಾಲ್ಯೂಸ್, ಫಾರ್ ಆಲ್ ದ ರಿಮೈನಿಂಗ್ ವ್ಯಾಲ್ಯೂ ಸ್ಟೂಡೆಂಟ್ಸ್ ವಾಟ್ ಐ ಗೆಟ್ ಅ ನೆಗೆಟಿವ್ ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ ಮಾಡಿಬೇಕಾದ್ರೆ -4 ಹಾಕಿ, ಸಬ್ಸ್ಟಿಟ್ಯೂಟ್ -4 ಏನು ಬರುತ್ತೆ ಇಲ್ಲಿ, -4 + 1 is -1. Okay, and this is already a positive value. Positive value into -1 is what, a negative value. ಅರ್ಥ ಆಗ್ತಿದ್ಯಾ? ಸೊ ಯು ನೀಡ್ ಟು ಇನ್ಕ್ಲೂಡ್ 2 ಅಂಡ್ ಆಲ್ಸೋ ಯು ನೀಡ್ ಟು ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಅಂಡ್ ಕಮಿಂಗ್ ಟು ದಿ ಸ್ಟೂಡೆಂಟ್ಸ್, ಇಲ್ಲಿಗೆ ಬರೋಣ. ಸೊ ಇಲ್ಲೇನಾಗ್ತಿದೆ, ವಾಟ್ ಈಸ್ ಹ್ಯಾಪನಿಂಗ್ ಇಯರ್ ಸ್ಟೂಡೆಂಟ್ಸ್, x minus 2 whole square, x minus 2 whole square is greater than or equal to 0. We know that it is positive. So this implies what, the next term should be negative. Okay, next term should be negative. I hope this is clear. ಇಲ್ಲಿ ಏನು ಬರ್ದಿದ್ದೀನಿ ಅದೇ ರೀತಿ. ಓಕೆ, ಇಲ್ಲಿ ಏನು ಬರ್ದಿದ್ದೀನಿ ಮಕ್ಕಳ ಅದೇ ರೀತಿ. ಸಪೋಸ್ ನಾನು ಇಲ್ಲೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ತಗೊಳ್ಳೋದ್ರ ಬದಲು, ಸಾರಿ, ಐ ವಿಲ್ ಜಸ್ಟ್ ಟೇಕ್ ಕೇರ್ ಲೆಸರ್ ದ್ಯಾನ್ 0. ಸೊ ದಿಸ್ ಇಸ್ ವಾಟ್, ಲೆಸರ್ ದ್ಯಾನ್ 0. ಓಕೆ, ಸೊ ದಿಸ್ ಇಸ್ ಸ್ಟೂಡೆಂಟ್ಸ್ ಲೆಸರ್ ದ್ಯಾನ್ 0. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ನಾನೀಗ, ದಿಸ್ ಇಂಪ್ಲೈಸ್ x is, okay, this implies x is what, so ಇಲ್ಲಿ ಏನು ಮಾಡ್ತೀನಿ, this implies x is what, lesser than 3. This implies x belongs to what students, -∞, 3 -2. ಇಲ್ಲಿ ಏನು ಮಾಡ್ತೀನಿ ಮಕ್ಕಳ, 2 ಅನ್ನೋದನ್ನು ತೆಗಿತೀನಿ. ಯಾಕೆ 2 ಅನ್ನೋದನ್ನು ತೆಗಿತೀನಿ, ಬಿಕಾಸ್ ವಿ ಹ್ಯಾವ್ ಗಾಟ್ ಹಿಯರ್ ಓನ್ಲಿ ಲೆಸರ್ ದ್ಯಾನ್ 0. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಅದಕ್ಕೆ ನಾನು ಬೇಕಾದ್ರೆ ಇಲ್ಲಿ ಒಂದು ಕೆಲಸ ಮಾಡ್ಬೋದು, ಇಲ್ಲಿ ಗ್ರೇಟರ್ ದ್ಯಾನ್ 0 ಅಂತ ಅಷ್ಟೇ ಬರಿಬೇಕು, ಫಾರ್ ಆಲ್ r-2. ಓಕೆ, ಫಾರ್ ಆಲ್ r-2. ಇಲ್ಲೂ ಕೂಡ 2 ಬಿಟ್ಬಿಡ್ಬೇಕು ನಾನು, ಯಾಕಂದ್ರೆ ಗ್ರೇಟರ್ ದೆನ್ 0 ಅಲ್ವಾ. ಎಲ್ಲ ರಿಯಲ್ ನಂಬರ್ ಹಾಕಿದ್ರು ಪಾಸಿಟಿವ್ನೇ, 2 ಹಾಕ್ಬಿಟ್ರೆ 0 ಆಗ್ಬಿಡುತ್ತೆ. ಸೊ 2ನ ಬಿಟ್ಬಿಡ್ಬೇಕು, ಯಾಕಂದ್ರೆ ನಾನು ಇಲ್ಲಿ ಕನ್ಸಿಡರ್ ಮಾಡಿರೋದು ಗ್ರೇಟರ್ ದೆನ್ 0. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಕ್ಲಾರಿಟಿ ಸಿಕ್ಕಿದ್ಯಾ? ಓಕೆ, ಸೊ ಹಿಯರ್ x minus 2 is greater than or equal, whole square for all is greater than 0 for all r-2. 2ನ ಬಿಡ್ಲೇಬೇಕು ನಾನು, ಯಾಕಂದ್ರೆ ಗ್ರೇಟರ್ ದೆನ್ 0 ಇದೆ. ಯಾಕೆ ಇಲ್ಲಿ ಬರೀ ಗ್ರೇಟರ್ ದೆನ್ 0 ತಗೊಂಡಿದ್ದೀನಿ, ಬಿಕಾಸ್ ಇಯರ್ ವಿ ಹ್ಯಾವ್ ಗಾಟ್ ಓನ್ಲಿ ಲೆಸರ್ ದೆನ್ 0. ಅಂದ್ರೆ ಈಕ್ವಲ್ ಟು ಇಲ್ಲ, ಇಲ್ಲಿ ಈಕ್ವಲ್ ಟು ಇಸ್ ನಾಟ್ ಪ್ರೆಸೆಂಟ್. ಸೊ ಸಿನ್ಸ್ ದೇ ಆರ್ ನಾಟ್ ಗಿವನ್ ಈಕ್ವಲ್ ಟು, ನಾನು ಕೂಡ ತಗೊಳ್ಳೋದು ಬೇಡ. ಅರ್ಥ ಆಗ್ತಿದ್ಯಾ? ಐದರ್ ಇಲ್ಲೇ ಹಿಂಗೆ ಬರ್ಕೊಳ್ಳಿ, ಇಲ್ಲ ಇದನ್ನು ಬರ್ಕೊಳ್ಳಿಲ್ವಾ ಕಡೆಯಲ್ಲಿ ನೆನ್ಪಿಟ್ಕೊಳ್ಳಿ, ಹಿಂಗೆ ಈ ರೀತಿ ಮಾಡಲೇಬೇಕು. ಯಾಕಂದ್ರೆ ನಾನು ಇಲ್ಲಿ 0 ಬರೋ ಟರ್ಮ್ಸ್ಗಳನ್ನ ಸೇರಿಸ್ಕೊಳಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಐದರ್ ರಿಟರ್ನ್ ಲೈಕ್ ದಿಸ್ ಆರ್ ಆಲ್ಸೋ ರಿಟರ್ನ್ ಆಸ್ x belongs to -∞, 2 ಯೂನಿಯನ್ it is 2, 3. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ರೈಟಿಂಗ್ ಲೈಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಓಕೆ, ಸೊ ಇನ್ಈಕ್ವಾಲಿಟಿ ಟಫ್ ಏನಲ್ಲ, ಬಟ್ ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ಮಕ್ಕಳ ತುಂಬಾನೇ ಬೇಸಿಕ್ಸಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ಲಾರಿಟಿ ಸಿಗ್ತಾ ಇರಬೇಕು. ಇದ್ರ ಮೇಲೆ DPPs ಮಾಡಿ, DPPs ಕೂಡ ಈಸಿ ಆಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್.
ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್. ಓಕೆ, ನೆಕ್ಸ್ಟ್ ಒನ್ಗೆ ಬರೋಣ. ಸೊ ಇದೇ ರೀತಿ ಡಿವಿಷನ್ ಕೂಡ ಬರುತ್ತೆ. ಈವನ್ ಫಾರ್ ಡಿವಿಷನ್ ಆಲ್ಸೋ ವಿ ಕ್ಯಾನ್ ಡೂ ಲೈಕ್ ದಿಸ್. ಬರೀ ಮಲ್ಟಿಪ್ಲಿಕೇಶನ್ ಇದ್ರೆ ಮಾತ್ರ ಅಲ್ಲ ಮಕ್ಕಳ, ಡಿವಿಷನ್ ಇದ್ರೂ ಕೂಡ ಈ ರೀತಿ ಬರುತ್ತೆ. ಸೇಮ್ ಕಾನ್ಸೆಪ್ಟ್. ಅಲ್ಲಿ ಪ್ಲಸ್ ಇಂಟು ಪ್ಲಸ್ ಇಸ್ ಪಾಸಿಟಿವ್, ಇಲ್ಲೇನು ಬರುತ್ತೆ, ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಇಸ್ ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ಇಸ್ ನಥಿಂಗ್ ಬಟ್ ಪಾಸಿಟಿವ್. ಅಂದರೆ ಏನರ್ಥ, ಇಲ್ಲಿ ನೋಡಿ ದಿಸ್ ಇಸ್ ಗಿವನ್. ಓಕೆ, ಇದು ಅವರೇ ಕೊಟ್ಟಿರೋದು ಏನಂತ, ನೆಗೆಟಿವ್ ಅಂತ ಪಾಸಿಟಿವ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ ಅಬ್ಸರ್ವೇಷನ್. Okay, observed. This is observed, and we are coming to conclusion. This is a conclusion part. So ಅವರೇ ಕೊಟ್ಬಿಟ್ಟಿದ್ದಾರೆ ಪಾಸಿಟಿವ್ ಅಂತ, ಆ್ಯಂಡ್ ಇದರಲ್ಲಿ ನನಗೆ ಗೊತ್ತಾಗ್ತಾ ಇದೆ ಇಯರ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 0 ಅಂತ ಗೊತ್ತಿದೆ. ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಇನ್ ಆರ್ ಮೈನಸ್ 0. ಹೌದಾ, ಫಾರ್ ಆಲ್ ಎಕ್ಸ್ ಇನ್ ಆರ್ ಮೈನಸ್ 0 ಇದು ನಮಗೆ ಗೊತ್ತಿದೆ, ರೈಟ್. ಇಲ್ಲಿ ಗ್ರೇಟರ್ ದ್ಯಾನ್ 0 ಅಂತ ಅಷ್ಟೇ ತಗೊಂಡಿದ್ದೀನಿ, ಯಾಕಂದ್ರೆ ಇಲ್ಲಿ ಗ್ರೇಟರ್ ದ್ಯಾನ್ 0 ಇದೆ. ಸೊ ವಿ ಆರ್ ನಾಟ್ ಇನ್ಕ್ಲೂಡಿಂಗ್ 0. ನಂಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು 0 ಅನ್ನೋದನ್ನ ಸೇರಿಸ್ಕೋಬಾರ್ದು. ಐ ಆಮ್ ವೆರಿ ಕ್ಲಿಯರ್ ನಾವು, 0 ಅನ್ನೋದನ್ನ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬಾರ್ದು. ಹೌದಾ, ರೈಟ್. ಸೊ ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್, ದಿಸ್ ಇಂಪ್ಲೈಸ್ ಎಕ್ಸ್ ಮೈನಸ್ 3 ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ಬಟ್ ರಿಮೆಂಬರ್, ಡಿನಾಮಿನೇಟರ್ಗೆ ಬಂದಾಗ ಇದರಲ್ಲಿ ಒಂದು ವಿಷಯ ನೆನ್ಪಿಟ್ಕೋಬೇಕು ಮಕ್ಕಳ, ಡಿನಾಮಿನೇಟರ್ ಬಂದಾಗ ದ ಡಿನಾಮಿನೇಟರ್ ಟರ್ಮ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾವುದೇ ಕಾರಣಕ್ಕೂ ಆಗುವ, ಯಾಕಂದ್ರೆ ಡಿಫೈನ್ ಆಗಬೇಕು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ಬೇಕು ನಾನು ಇಲ್ಲಿ ಏನಂತ ಹೇಳ್ಬಿಡ್ಬೇಕು ಸ್ಟಾರ್ಟಿಂಗ್ ಮಕ್ಕಳ, ಇಯರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3 ಅಂತ ಸ್ಟಾರ್ಟಿಂಗ್ ಹೇಳ್ಬಿಡ್ಬೇಕು ನಾನು. ಆ್ಯಂಡ್ ಈ ಜಾಗದಲ್ಲಿ ನೋಡಿ ಇಯರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 5. ಅದಾದ್ಮೇಲೆ ಉಳಿದಿದ್ದ ಕೆಲಸ. ಓಕೆ, ಇಲ್ಲಿ ನೋಡಿ ಎಕ್ಸ್ 5ಗೆ ಈಕ್ವಲ್ ಆಗಂಗಿಲ್ಲ, ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಂಗಿಲ್ಲ. ಸೊ ಅದೇ ರೀತಿ ಇಲ್ಲಿ ಕೂಡ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3. ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್ ನೋಡಿ, ಇದು ಅವರೇ ಕೊಟ್ಟಿರೋದು, ಇದು ನಾನು ಅಬ್ಸರ್ವೇಷನ್ ಮಾಡಿರೋದು. ವಿ ನೋ ದಿಸ್ ಅಬ್ಸರ್ವೇಷನ್ ಬೈ ಅಬ್ಸರ್ವೇಷನ್ ದಟ್ ಇಟ್ ಇಸ್ ಪಾಸಿಟಿವ್ ಅಂತ ಗೊತ್ತಿದೆ. ಯಾವ ವ್ಯಾಲ್ಯೂಗೆ ಪಾಸಿಟಿವ್, ಎಲ್ಲ ವ್ಯಾಲ್ಯೂಸ್ಗೂ ಎಕ್ಸೆಪ್ಟ್ 0 ಅನ್ನೋದನ್ನ ಬಿಟ್ಬಿಡ್ಬೇಕು ನಾನು ಅಷ್ಟೇ. ಓಕೆ, 0 ಅನ್ನೋದನ್ನ ಬಿಟ್ಬಿಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಓಕೆ, ಎಕ್ಸ್ ಪ್ಲಸ್ 3 ಬೈ ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್ ಸ್ವಲ್ಪ ಈ ಕಡೆಗೆ ಬರ್ಕೊಳ್ಳೋಣ. ಸೊ ನಿಮಗೆ ಕ್ಲಾರಿಟಿ ಸಿಗುತ್ತಾಗ. ಸೊ ಏನಿತ್ತದು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ದ ಸೆಕೆಂಡ್ ಒನ್ ವಾಸ್ ಎಕ್ಸ್ ಪ್ಲಸ್ 3 divided by x minus 5 whole square, okay, is greater than or equal to 0. Okay, so ಇಲ್ಲಿ ಏನಂತ ಹೇಳಿದ್ದೆ, what I told here x is not equal to 5. This is what we need to write first. Okay, ಇಲ್ಲಿ ಏನು ಮಕ್ಕಳ, x is not equal to 3. x is not equal to 3 because it comes in the denominator. So ಇದು ಅವರೇ ಕೊಟ್ಟಿರೋದು. ಓಕೆ, ಇಲ್ಲಿ ಏನಂತ ಬರುತ್ತೆ, for all x in r minus 0. ಓಕೆ, ಇದು ಅವರೇ ಕೊಟ್ಟಿರೋದು. This is given. Okay, this is given students, and this is observed, and now I am coming to conclusion. Conclusion is what? X minus 3 is greater than 0. Therefore students, x is greater than 3. Okay, so ನೋಡಿ ಇದರಲ್ಲಿ x is greater than 3 ಇದೆ. So 0 ತಗೊಳ್ಳೋ ಅವಶ್ಯಕತೆನೇ ಇಲ್ಲ. Therefore this implies x belongs to 3, infinity. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಸಪೋಸ್ ಇದೇ ಪ್ರಾಬ್ಲಮ್ ನಮ್ಮ ಮಕ್ಕಳ ಈ ರೀತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಲೆಟ್ ಅಸ್ ರೈಟ್ ಹಿಯರ್ ಥರ್ಡ್ ಒನ್. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಇಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಓಕೆ, ಸೊ ಅವರೇ ಕೊಟ್ಟಿದ್ದಾರೆ ಪಾಸಿಟಿವ್ ಅಂತ. ಸೊ ಇಲ್ಲಿ ಫಸ್ಟ್ ವಿಷಯ ಏನಂತಂದ್ರೆ ಇಯರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು -3. ಓಕೆ, ದಿಸ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು, ಅವರೇ ಕೊಟ್ಟಿರೋದೇನು, ಇಯರ್ ಎಕ್ಸ್ ಸ್ಕ್ವೇರ್ ಇಸ್ strictly greater than 0 for all x belongs to r minus 0. ಹೌದಾ, ರೈಟ್. ದಿಸ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 3, ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್ ಎಕ್ಸ್ ಪ್ಲಸ್ 3 ಇಸ್ ಗ್ರೇಟರ್ ದ್ಯಾನ್ 0. ಇದು ನಾನು ಕನ್ಕ್ಲೂಷನ್ಗೆ ಬರ್ತಾ ಇರೋದು. ದಿಸ್ ಇಸ್ ದ ಕನ್ಕ್ಲೂಷನ್ ಫಾರ್ ವಿಚ್ ಐ ಆಮ್ ಕಮಿಂಗ್. ಸೊ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ -3, therefore x belongs to -3, infinity. ಓಕೆ, ಬಟ್ ಹಿಯರ್ ಐ ಶುಡ್ ನಾಟ್ ಕನ್ಸಿಡರ್ 0 ಅನ್ನೋದನ್ನ ಸೇರಿಸ್ಕೋಬಾರ್ದು. ಹೌದಾ, ಯಾಕಂದ್ರೆ ಮಕ್ಕಳ ನಂಬರ್ ಲೈನಲ್ಲಿ 3 ಆದಮೇಲೆ 0 ಬರೋದಿಲ್ಲ. ನಂಬರ್ ಲೈನಲ್ಲಿ 3ಗಿಂತ ಮುಂಚೆ 0 ಬರುತ್ತೆ. ಹೌದಾ, ಸೊ ಇಲ್ಲಿ ನೋಡಿ ನಂಬರ್ ಲೈನಲ್ಲಿ 0 ಬರೋದಿಲ್ಲಿ, 3 ಬರೋದಿಲ್ಲಿ, ಓಕೆ, ಇನ್ಫಿನಿಟಿ ಬರೋದಿಲ್ಲಿ. ನಾನು ಕನ್ಸಿಡರೇಷನ್ ತಗೊಳ್ತಿರೋದಿಲ್ಲಿ ಇಲ್ಲಿಂದ ಮುಂದೆ. ಹೌದಾ, ರೈಟ್. ಸೊ 0 ಅವಶ್ಯಕತೆ ಬರೋದಿಲ್ಲ ಇಲ್ಲಿ. ಬಟ್ ಇಲ್ಲಿ ಆ ರೀತಿ ಅಲ್ಲ, ಇಲ್ಲಿ ಆ ರೀತಿ ಇಲ್ಲ. ಇಲ್ಲೇನಾಗುತ್ತೆ ನೋಡಿ ಇದರಲ್ಲಿ. ಸೊ ಕಮಿಂಗ್ ಟು ದಿಸ್ ಹಿಯರ್, ಸೊ ಹಿಯರ್ ವಿ ಗೆಟ್ 0, here we get -3, here we get 0, and here we get infinity. ಸೊ ನಾನು ಕನ್ಸಿಡರೇಷನ್ ತಗೊಳ್ತಿರೋದು ಇಲ್ಲಿಂದ ಮಕ್ಕಳ, ಇಲ್ಲಿಂದ ಶುರು ಮಾಡಿ -3 ಇಂದ ಶುರು ಮಾಡ್ತಾ ಇದ್ದೀನಿ. ಸೊ -3 ಇಂದ ಶುರು ಮಾಡಬೇಕಾದ್ರೆ ಈ 0ನ ಬಿಟ್ಬಿಡ್ತಾ ಇದ್ದೀನಿ, ಆ್ಯಂಡ್ ನೆಕ್ಸ್ಟ್ ಮತ್ತೆ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ, ಐ ಶುಡ್ ಎಕ್ಸ್ಕ್ಲೂಡ್ 0.
So this implies also can we write here x belongs to minus 3 comma 0 union it is 0 comma infinity. Okay, so I hope you have understood this well. Okay, so next one ನೋಡಿ ಇದರಲ್ಲಿ. ಸೊ ಇಲ್ಲೇನಿದೆ, ಸೊ ನನಗೆ ಬರೀ ನ್ಯೂಮರೇಟರ್ ಮಾತ್ರ ಅಲ್ಲ ಡಿನಾಮಿನೇಟರ್ ಅಲ್ಲಿ ಕೂಡ ಪಾಸಿಟಿವ್ ವ್ಯಾಲ್ಯೂ ಬರ್ಬೋದು. ಸೊ ಡಿನಾಮಿನೇಟರ್ ಆಲ್ರೆಡಿ ಪಾಸಿಟಿವ್ ವ್ಯಾಲ್ಯೂ ಇದೆ ಮಕ್ಕಳ. ಸೊ ಇಲ್ಲೇನಾಗ್ತಿದೆ ಇಯರ್ ಸ್ಟೂಡೆಂಟ್ಸ್ ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 0. ದಿಸ್ ಕೆನಾಟ್ ಬಿ ಈಕ್ವಲ್ ಟು 0 ಇಯರ್, ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ ಇದೆ. ಓಕೆ, ಯಾವ ವ್ಯಾಲ್ಯೂಸ್ಗೆ ಫಾರ್ ಆಲ್ ಎಕ್ಸ್ ಇನ್ ಆರ್ ಮೈನಸ್ 5. ಓಕೆ, ಸೊ 5 ಅನ್ನೋದನ್ನ ನಾನು ಸೇರಿಸ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಅದು ಡಿನಾಮಿನೇಟರ್ ಅಲ್ಲಿ ಇದೆ. Okay, this implies students x minus 3. This implies x minus 3 should be greater than 0. Therefore, x is greater than or greater than 3. Okay, ಈಗ ನೋಡಿ greater than 3 ಇದೆ. This implies x belongs to 3 comma infinity and then here I should exclude 5. 5 ಅನ್ನೋದನ್ನ ಬಿಡಬೇಕು. Okay, so this implies x belongs to, this can also be written as x belongs to 3 comma 5. Okay, 3 comma 5. ಸೊ ನೋಡಿ ಮಕ್ಕಳ ಇದರಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಸೊ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ಓಕೆ, ಸೊ ನೋಡಿ ಇದರಲ್ಲಿ ಇಲ್ಲೇನು ಬರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ 3 ಕಾಮಾ ಇನ್ಫಿನಿಟಿ ಬರ್ತಿದೆ. ಹಿಯರ್ ವಿ ಆರ್ ಗೆಟಿಂಗ್ 3 ಕಾಮಾ ಇನ್ಫಿನಿಟಿ. 3 ಕಾಮಾ ಇನ್ಫಿನಿಟಿ ಮೈನಸ್ 5. 3 ಅನ್ನೋದು ಸೇರಿಸ್ಕೋಬೇಕು ಯಾಕಂದ್ರೆ ನ್ಯೂಮರೇಟರಲ್ಲಿ ಇದೆ ಅಲ್ವಾ, ರೈಟ್. ಸೊ 3 ಹಾಕ್ಬೇಕಲ್ವಾ, 3 ಹಾಕಿದ್ರೆ ಏನಾಗುತ್ತೆ, ಈಕ್ವಲ್ ಟು 0 ಆಗುತ್ತೆ ಬಿಕಾಸ್ ಹಿಯರ್ ವಿ ಹ್ಯಾವ್ ಗಾಟ್ ಈಕ್ವಲ್ ಟು 0, ರೈಟ್. ಸೊ ದೇರ್ಫೋರ್ ಹಿಯರ್ ವಿ ಕ್ಯಾನ್ ರೈಟ್ ಇಟ್ ಇಸ್ 3 ಕಾಮಾ 5 union it is 5 comma infinity. I hope this is clear students. ಎಲ್ಲರಿಗೂ ಅರ್ಥ ಆಗ್ತಿದೆ ಅಲ್ಲ, ರೈಟ್. ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಏನಿದೆ. ಸೊ ಸಿಮಿಲರ್ಲಿ ಹಿಯರ್ ನೆಗೆಟಿವ್ ವ್ಯಾಲ್ಯೂಸ್ ಬಂದಾಗ ಏನು ಮಾಡಬೇಕು. ಎಸ್, ವಾಚ್ ಹಿಯರ್ ಸ್ಟೂಡೆಂಟ್ಸ್. ಇದರಲ್ಲಿ ನೋಡಿ ಇಲ್ಲಿ ಬರೀ ಲೆಸ್ಸರ್ ದೆನ್ 0 ಇದೆ. ಓಕೆ, ಸೊ ಇದು ಆಲ್ರೆಡಿ ಕೊಟ್ಟಿರೋದು, ದಿಸ್ ಇಸ್ ಆಲ್ರೆಡಿ ಗಿವನ್. ಓಕೆ, ಇದನ್ನ ಮಕ್ಕಳ ಅಬ್ಸರ್ವೇಷನ್. Okay, this is observation, this is observed and this is the conclusion here. This is the conclusion. ಹೌದಾ, ರೈಟ್. ಇದು ಕೊಟ್ಟಿರೋದು, ಇದು ನಾನು ಅಬ್ಸರ್ವ್ ಮಾಡ್ತಿರೋದು. ಇಲ್ಲಿ ನೋಡಿ ನಾನು ಗೊತ್ತಿದೆ, ಆಲ್ರೆಡಿ ಬರ್ದಿದ್ದೀನಿ ನಾನು ನಿಮಗೆ. ಆಲ್ರೆಡಿ ಐ ಹ್ಯಾವ್ ರಿಟನ್ ಹಿಯರ್ ಮಾಡ್ಯುಲಸ್ ಫಂಕ್ಷನ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಹೇಗೆ ಮಕ್ಕಳ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಅಂತ ಹೇಳಿದ್ಮೇಲೆ ಓಕೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಆಲ್ಸೋ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಲ್ಲ, ರೈಟ್. ಸೊ ಅದೇ ರೀತಿ modulus of x minus 2 also is what is always greater than or equal to 0. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ. ಓಕೆ, ಸೊ ಅದಕ್ಕೋಸ್ಕರನೇ ಇದರಲ್ಲಿ ಕಮಿಂಗ್ ಟು ದಿಸ್ ಒನ್ ಸ್ಟೂಡೆಂಟ್ಸ್. ಈಗ ಓಕೆ, ಸೊ ಒಂದು ನಿಮಿಷ. ಎ ಬೈ ಬಿ ಇಸ್ ನೆಗೆಟಿವ್. ಓಕೆ, ಎ ಬೈ ಬಿ ನೆಗೆಟಿವ್ ಆಗಿದೆ ಇದರಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇಲ್ಲೇನು ಇಯರ್ ವಿ ನೋ ದ್ಯಾಟ್ ಸೊ ಮಾಡ್ಯುಲಸ್ ಆಫ್ x minus 3 is greater than 0 for all x belongs to. Okay, for all x belongs to r minus 3. ಸೊ ಯಾಕೆ ಮಕ್ಕಳ, ಯಾಕಂತಂದ್ರೆ ಇಲ್ಲಿ ಲೆಸ್ಸರ್ ದೆನ್ ಸಿಂಬಲ್ ಇದೆ, ಈಕ್ವಲ್ ಟು ಸಿಂಬಲ್ ಇಲ್ಲ. ಈಕ್ವಲ್ ಟು ಸಿಂಬಲ್ ಇದ್ದಿದ್ರೆ ಕನ್ಸಿಡರೇಷನ್ ತಗೋಬೋದಾಗಿತ್ತು, ಬಟ್ ಈಕ್ವಲ್ ಟು ಸಿಂಬಲ್ ಇಲ್ವಲ್ಲಪ್ಪ, ಹೌದಾ. ಸೊ ನಾನು ಏನು ಹಾಕಕ್ಕೆ ಸಾಧ್ಯ ಇಲ್ಲ, 3 ಅನ್ನೋ ವ್ಯಾಲ್ಯೂನ ಹಾಕಕ್ಕೆ ಸಾಧ್ಯ ಇಲ್ಲ. ಐ ಕೆನಾಟ್ ಟೇಕ್ ದ ವ್ಯಾಲ್ಯೂ 3 ಇಯರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ದಿಸ್ ಇಂಪ್ಲಾಯ್ಸ್. ಓಕೆ, ಸೊ ಒಂದು ನಿಮಿಷ, ಇಲ್ಲಿ x plus 3 ಹಾಕೊಳ್ತೀನಿ. ಸೊ ಇಯರ್ ಲೆಟ್ ಮಿ ಪುಟ್, ಓಕೆ ಇಲ್ಲಿ ಮೈನಸ್ 3ನೇ ಇರಲಿ, ಲೆಟ್ ಮಿ ಪುಟ್ ಇಯರ್ ಮೈನಸ್ 3, ನಾಟ್ ಅ ಪ್ರಾಬ್ಲಮ್, ಬಟ್ ಇಲ್ಲಿ ಪ್ಲಸ್ 3 ಹಾಕೊಳ್ತೀನಿ. ಓಕೆ, ಲೆಟ್ ಮಿ ಪುಟ್ ಇಯರ್ ಪ್ಲಸ್ 3. ಓಕೆ, ದಿಸ್ ಇಂಪ್ಲಾಯ್ಸ್ ಸ್ಟೂಡೆಂಟ್ಸ್, ದಿಸ್ ಇಂಪ್ಲಾಯ್ಸ್ x plus 3 ಶುಡ್ ಬಿ ವಾಟ್, ನೆಗೆಟಿವ್. ಹೌದಾ, ಯಾಕೆ, ಬಿಕಾಸ್ ಓಕೆ, ಸೊ ಇಲ್ಲಿ ಡಿವಿಷನ್ ಇದೆ ಅಲ್ಲ, ನಾನು ಕೆಳಗಡೆ ಹಾಕೋಬೇಕಾಗಿತ್ತು. ಒಂದು ನಿಮಿಷ, ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ಸೊ ಒಂದು ನಿಮಿಷ ಮಕ್ಕಳ, ಇಲ್ಲಿ ಮಾಡ್ಯುಲಸ್ ಆಫ್ x minus 3 ಡಿವೈಡೆಡ್ ಬೈ x plus 3 ಇಸ್ ಲೆಸ್ಸರ್ ದ್ಯಾನ್ 0. ಓಕೆ, ಸೊ ಇಲ್ಲೂ ಕೂಡ ಅದೇ ರೀತಿ ಸೆಕೆಂಡ್ ಒನ್ ಇಯರ್ x square divided by x plus 3 is lesser than 0 or x minus 3. Okay, x minus 3 is lesser than 0. Okay, so fine. ಈಗ ನೋಡಿ ಇಲ್ಲಿ ಕೊಟ್ಟಿರೋದು ಏನಂತ, ಇಟ್ ಇಸ್ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಅಬ್ಸರ್ವೇಷನ್ ಇಂದ ಗೊತ್ತಾಗಿದೆ ಮಕ್ಕಳ, ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ ಬಿಕಾಸ್ ಇಟ್ ಇಸ್ ಅ ಮಾಡ್ಯುಲಸ್ ಫಂಕ್ಷನ್. ಅಂಡ್ ನೌ ದಿಸ್ ಇಂಪ್ಲೈಸ್ x plus 3 is lesser than 0. Therefore here I can write x is lesser than minus 3. Okay, x is lesser than minus 3. ನನಗೇನೂ ತೊಂದರೆ ಇಲ್ಲ. x belongs to what then it is minus infinity comma minus 3. ಯಾಕಂದ್ರೆ ನನಗೆ ಪ್ಲಸ್ 3 ಬರೋದು ಅದಾದ್ಮೇಲೆ, ಸೊ ಅಲ್ಲಿ ತನಕ ನಾನು ಕನ್ಸಿಡರೇಷನ್ ತಗೊಳ್ತಿಲ್ಲ ಅಲ್ಲ, ನೋ ನೀಡ್ ಟು ಬಾದರ್ ಎಟ್ ಆಲ್, ಅವಶ್ಯಕತೆ ಏನಿಲ್ಲ. ಸೊ minus infinity comma minus 3 is the solution.
ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ +3 ಬರೋದು ಯಾವ ಕಡೆಗೆ? +3 ಬರೋದು ಈ ಕಡೆಗೆ, ಹೌದಾ? ಸೊ ಇಲ್ಲಿ -∞, -3 ಆ್ಯಂಡ್ ದೆನ್ +3 ಆ್ಯಂಡ್ ದೆನ್ ಇನ್ಫಿನಿಟಿ. ನಾನು ಕನ್ಸಿಡರೇಷನ್ ತಗೊಳ್ತಾ ಇರೋದೇ ಇಲ್ಲಿಂದ ಇಲ್ಲಿವರೆಗೆ. ಸೊ ಇದನ್ನು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನೇನಾದ್ರು ಇದಕ್ಕಿಂತ ಜಾಸ್ತಿ ಇರೋದು ತೊಗೊಂಡಿದ್ದಿದ್ರೆ ಆಗ -3 ಅಂತ ಬರಿಬೇಕಾಗ್ತಿತ್ತು. ಈಗ ಅದಕ್ಕಿಂತ ಜಾಸ್ತಿ ಇರೋದೇನು ತೊಗೊಂಡಿಲ್ಲ ಅಲ್ವಾ ನಾನು, ರೈಟ್? ಸಪೋಸ್ ನೋಡಿ, ಲೆಟ್ ಮೀ ಗಿವ್ ಅನ್ ಎಕ್ಸಾಂಪಲ್. ನೋಡಿ ಮಕ್ಕಳ, ಸಪೋಸ್ ಐ ರೈಟ್ ಇಯರ್ ಮಾಡ್ಯುಲಸ್ ಆಫ್ x -3 ಆ್ಯಂಡ್ ಇಯರ್ x -5 ಇಸ್ ಲೆಸರ್ ದೆನ್ 0 ಇತ್ತು ಅಂತ ಅಂದ್ಕೊಳ್ಳಿ. ಸೊ ಈಗ ನೋಡಿ ಇಯರ್ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಆಫ್ x -3 ಇಸ್ ಗ್ರೇಟರ್ ದೆನ್ 0 ಫಾರ್ ಆಲ್ x ಬಿಲಾಂಗ್ಸ್ ಟು r -3, ಹೌದಾ? ರೈಟ್? So this implies x - 5 should be what? It should be lesser than 0. X is lesser than 5. Okay. So ಈಗ ನನಗೆ ಇದರಲ್ಲಿ ನೋಡಿ ನಂಬರ್ ಲೈನಲ್ಲಿ ನೋಡಿ ಈಗ. ಸೊ ಇಲ್ಲಿ -∞ ಆ್ಯಂಡ್ ದೆನ್ 3 ಆ್ಯಂಡ್ ದೆನ್ 5. ಓಕೆ, ಆ್ಯಂಡ್ ದೆನ್ ಇನ್ಫಿನಿಟಿ. ಸೊ ಇಲ್ಲಿ ಏನು ಬರುತ್ತೆ ನನಗೆ? ಸೊ ಐ ನೀಡ್ ಟು ಕನ್ಸಿಡರ್ ಫ್ರಮ್ ಇಯರ್ ಅಪ್ ಟು ಇಯರ್. ಇಲ್ಲಿ ತನಕ ಕನ್ಸಿಡರೇಷನ್ ತೊಗೋಬೇಕು, ಹೌದಾ? ಬಟ್ ನಾನು 3ನ ಕನ್ಸಿಡರೇಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಕ್ಲೂಡೆಡ್ 3 ಇಯರ್. ಅರ್ಥ ಆಗ್ತಿದೆಯಾ? ಮುಂಚೆ -3 ಅನ್ನೋದು 3ಗಿಂತ ಮುಂಚೆನೇ ಇತ್ತು, ಹೌದಾ? 3ಗಿಂತ ಮುಂಚೆನೇ ಇತ್ತು, ಅದಕ್ಕೆ ಇದನ್ನ ಕನ್ಸಿಡರೇಷನ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಹಂಗಲ್ಲ, 5 ಅನ್ನೋದು 3ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, x ಬಿಲಾಂಗ್ಸ್ ಟು ಇಯರ್, ಇಟ್ ಈಸ್ -∞, 5, ಓಕೆ, -3 ಈ ರೀತಿ ಬರಿತೀನಿ. ಆರ್ ದಿಸ್ ಇಸ್ ಆಲ್ಸೋ ರಿಟನ್ ಆಸ್ x ಬಿಲಾಂಗ್ಸ್ ಟು -∞, 3, ಓಕೆ ಸಾರಿ -∞, 3 ಯೂನಿಯನ್ 3, 5. ಸೊ ದಿಸ್ ಇಸ್ ವಾಟ್ ವಿ ರೈಟ್. ಸೊ ಅಂದ್ರೆ ಅರ್ಥ ಏನು? 3 ಅನ್ನೋ ವ್ಯಾಲ್ಯೂನ ಸೇರಿಸ್ಕೊಳ್ತಾ ಇಲ್ಲ. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿಗೆ ಬರೋಣ. ಸೊ ಇಯರ್ ವಿ ನೋ ದಟ್ ಸ್ಟೂಡೆಂಟ್ಸ್ x square is greater than 0 for all x belongs to r - 0. ಹೌದಾ? 0ನ ಸೇರಿಸ್ಕೊಳಕ್ಕಾಗಲ್ಲ ಈಗ, ಯಾಕಂದ್ರೆ ಗ್ರೇಟರ್ ದೆನ್ 0 ಇದೆ. ಓಕೆ, ಇಲ್ಲಿ ಸ್ಟ್ರಿಕ್ಟ್ಲಿ ಲೆಸರ್ ದೆನ್ ಇದೆ, ಇಲ್ಲಿ ಗ್ರೇಟರ್ ದೆನ್ ಇದೆ. ಈಕ್ವಲ್ ಟು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ನಾವು this implies here x - 3 should be lesser than 0. ಯಾಕೆ? ಬಿಕಾಸ್ given is negative and one of the term is positive, so the second term should be what? Negative. So this implies students x is lesser than 3. Therefore we write here x belongs to -∞, 3, okay, -∞, 3 minus it is 0. Okay, this implies x belongs to -∞, 0 union 0, 3. But everywhere I consider here open interval. ಅರ್ಥ ಆಗ್ತಿದೆಯಾ? ಸೊ ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ವಿಚ್ ಯು ನೀಡ್ ಟು ನೋ ಇಯರ್. ಓಕೆ, ಸೊ ಇದ್ರ ಮೇಲೆ ಕೆಲವು ಎಕ್ಸಾಮ್ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದೀನಿ. ಓಕೆ, ಸೊ 2/x + 1 ನೋಡಿ, 2 is ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ. ನಮಗೆ ಗೊತ್ತಿದೆ ಮಕ್ಕಳ, 2 is ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ, ಹೌದಾ? ಸೊ ವಿ ನೋ ದ್ಯಾಟ್ 2 is always a positive value. This implies x + 1 should be greater than 0. ಸೊ ಇಲ್ಲಿಂದ ಏನು ಬರೀಬಹುದು? x is greater than -1, ಹೌದಲ್ಲ? ಸೊ ದಿಸ್ ಇಂಪ್ಲೈಸ್ x ಬಿಲಾಂಗ್ಸ್ ಟು ವಾಟ್? -1, ಇನ್ಫಿನಿಟಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. ಕ್ಲಾರಿಟಿ ಸಿಕ್ಕಿದೆ ಎಲ್ಲರಿಗೂ? ಸೊ ಆನ್ಸರ್ ಏನು ಬರುತ್ತೆ ಮಕ್ಕಳ? -1, ಇನ್ಫಿನಿಟಿ. ಇಲ್ಲಿ 2 ಇರೋದು, ವೇರಿಯೇಬಲ್ಸ್ ಇದ್ರೆ ಬೇರೆ ರೀತಿ. ಓಕೆ, ಇಲ್ಲಿ 2 ಇರೋದು, ಸೊ 2ನ ಇನ್ಕ್ಲೂಡ್ ಮಾಡ್ಕೋಬಹುದು. 2ನ ನೀವು ತೆಗಿಯೋಕ್ಕಾಗಲ್ಲ ಇಲ್ಲಿ. ಓಕೆ, ಬಿಕಾಸ್ 2 is just a value ಮಕ್ಕಳ. ಸೊ even if you divide the whole thing by 2, it doesn't matter here. ಹೌದಲ್ಲ? ಯು ಕ್ಯಾನ್ ಡಿವೈಡ್ ದ ಹೋಲ್ ಥಿಂಗ್ ಬೈ 2, ಏನು ತೊಂದರೆ? 0/2 ರೈಟ್ ಹ್ಯಾಂಡ್ ಸೈಡಲ್ಲಿ 0ನೇ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ 2 is a ಪಾಸಿಟಿವ್ ವ್ಯಾಲ್ಯೂ ಅಂತ ಬರ್ಕೊಂಡಿದ್ದೀವಿ. ನಂಬರ್ ಇದ್ರೆ ಏನು ತೊಂದರೆ ಆಗಲ್ಲ, ವೇರಿಯೇಬಲ್ಸ್ ಇದ್ರೆ ಮಾತ್ರ ತೊಂದರೆ ಆಗುತ್ತೆ ಅಷ್ಟೇ. ಸೊ 2 is since the numerator is positive here. ಇಲ್ಲೇನಾಗ್ತಿದೆ? ನ್ಯೂಮರೇಟರ್ ಇಸ್ ಪಾಸಿಟಿವ್. ನ್ಯೂಮರೇಟರ್ ಪಾಸಿಟಿವ್ ಇದ್ದಾಗ, ಓಕೆ, ಆ್ಯಂಡ್ ದ ಕಂಪ್ಲೀಟ್ ಗಿವನ್ ಟರ್ಮ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಗಿವನ್ ಏನಿದೆ? ಪಾಸಿಟಿವ್ ಇದೆ. ಗಿವನ್ ಇಸ್ ಪಾಸಿಟಿವ್. ಓಕೆ, ನ್ಯೂಮರೇಟರ್ ಇಸ್ ಪಾಸಿಟಿವ್, ವಿಚ್ ಇಂಪ್ಲೈಸ್ ದ ಡಿನೋಮಿನೇಟರ್ ಶುಡ್ ಬಿ ಪಾಸಿಟಿವ್ ಇಯರ್. ಡಿನೋಮಿನೇಟರ್ ಶುಡ್ ಬಿ ವಾಟ್? ಪಾಸಿಟಿವ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಾ? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ನೋಡಿ, 3 is positive. We know that 3 is always a positive value. Okay, this implies x - 2 should be lesser than 0. This implies x is lesser than 2. Okay, this implies x belongs to what is that? -∞, 2. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ಈಗ ನೋಡಿ ಇಲ್ಲಿಗೆ ಬರೋಣ. x² × x + 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ, ನೆನಪಿರಲಿ. ಸೊ ಹಿಯರ್ ವಿ ನೋ ದಟ್ x² is greater than or equal to 0 ಕನ್ಸಿಡರೇಷನ್ ತಗೋಬಹುದು ಫಾರ್ ಆಲ್ x in R. ಇಲ್ಲಿ ಬರೀ ಗ್ರೇಟರ್ ದೆನ್ 0 ಇದ್ರೆ ಆ ಕಥೆನೇ ಬೇರೆ. ಓಕೆ, ಇಲ್ಲಿ ಏನಾದರೂ ಸಪೋಸ್ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ, x² × x + 1. ಸೊ x² × x + 1 is just greater than 0 ಇತ್ತು ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಸೆಕೆಂಡ್ ಒನ್ ಐ ಆಮ್ ಟೇಕಿಂಗ್ ಹಿಯರ್. ಸಾಲ್ವ್ ಅಂತ ಕೊಟ್ಟಿದ್ರೆ
ಸೊ ಇಲ್ಲಿ ಏನು ಮಾಡ್ತೀರಿ, ವಾಟ್ ಯು ವಿಲ್ ಡೂ ಇಯರ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಇನ್ r - 0 ಅಂತ ಕನ್ಸಿಡರೇಷನ್ ತಗೊಳ್ತಿದ್ರಿ. ಯಾಕಂದ್ರೆ ಈಕ್ವಲ್ ಟು 0 ಆಗೋಂಗಿಲ್ಲ ಇಲ್ಲಿ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್. Okay, this implies students x plus 1 is greater than or equal to 0. This implies x is greater than or equal to -1. So 0 ಸೇರಿಸ್ಕೋಬಹುದು ಇದರಲ್ಲಿ. Therefore x belongs to it is -1, infinity. Okay, but ಇಲ್ಲಿ ಆ ರೀತಿ ಆಗೋದಿಲ್ಲ. So here it doesn't come like this. So ಇಲ್ಲಿ ಏನಾಗುತ್ತೆ, this implies here x plus 1 is strictly greater than 0. Okay, therefore here x is greater than -1. X is greater than -1. Okay, this implies students x belongs to -1, infinity -0. Okay, therefore we write here x belongs to -1, 0 union 0, infinity. Okay, so this is a major difference between this and this. Clarity ಸಿಗ್ತಿದೆಲ್ಲ ಎಲ್ಲರಿಗೂ, right? Okay, so coming to the next one, square root problem. ಮಕ್ಕಳ, ಸ್ಕ್ವೇರ್ ರೂಟ್ ಪ್ರಾಬ್ಲಮ್ ಅಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಫ್ f of x is equal to square root of x, so this implies the x value should be always greater than or equal to 0. ಅಂದರೆ ನ್ಯೂಮರೇಟರ್ ಅಲ್ಲಿ ಇದ್ದಾಗ. ಓಕೆ, ಆಲ್ವೇಸ್ ರಿಮೆಂಬರ್, ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೆ ನನಗೊಂದು ಕಾಂಪ್ಲೆಕ್ಸ್ ನಂಬರ್ ಸಿಗುತ್ತೆ. ಕಾಂಪ್ಲೆಕ್ಸ್ ನಂಬರ್ ಇಸ್ ನಾಟ್ ಅಪ್ರಿಷಿಯೇಟೆಡ್ ಇಯರ್, ಓನ್ಲಿ ಅ ರಿಯಲ್ ನಂಬರ್ ಔಟ್ಪುಟ್ ವಿ ನೀಡ್ ಟು ಗೆಟ್. ಓಕೆ, ಸೊ ಫೈನ್. ಸೊ ಇಲ್ಲಿ ಏನಾಗಿದೆ, in this case students, we need to know two things here. ನೋಡಿ, ಈ ವಿಷಯ ತಿಳ್ಕೊಳ್ಳಿ ಮಕ್ಕಳ. if f of x is equal to, suppose we get here, if f of x is equal to square root of g of x ಅಂತ ಇದ್ದಾಗ ಎರಡು ವಿಷಯ ಗಮನದಲ್ಲಿರಲಿ. ಸೊ ಮೊದಲನೇದು, square root of g of x is always a positive value. This is always a positive value, remember that. ಇದು ಯಾವಾಗಲೂ ಪಾಸಿಟಿವ್ ವ್ಯಾಲ್ಯೂನೇ. ಅಷ್ಟೇ ಅಲ್ಲ ಸೆಕೆಂಡ್ ಥಿಂಗ್, ಓಕೆ, ಪಾಸಿಟಿವ್ ವ್ಯಾಲ್ಯೂ ಆ್ಯಂಡ್ 0. ಓಕೆ, ಆ್ಯಂಡ್ 0 ಆಲ್ಸೋ. ಓಕೆ, ಇಲ್ಲಿ ಕೂಡ g of x ಕೂಡ ಪಾಸಿಟಿವ್ ವ್ಯಾಲ್ಯೂ ಆ್ಯಂಡ್ 0. ಓಕೆ, ಸೊ ಈ ಎರಡು ವಿಷಯಗಳು ನಿಮಗೆ ಗಮನದಲ್ಲಿರಬೇಕು. ದಿಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಎರಡೂ ವ್ಯಾಲ್ಯೂ ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವ್ಯಾಲ್ಯೂ 0 ಬರುತ್ತೆ. ಅಂದರೆ ಸ್ಕ್ವೇರ್ ರೂಟ್ ಇದ್ದಾಗ, ಸ್ಕ್ವೇರ್ ರೂಟ್ ಇಲ್ಲದೆ ಇದ್ದಾಗ ಎರಡೂ ಕೂಡ ನಿಮಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0ನೇ ಬರಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? This implies students, according to the first one, ಇಲ್ಲೇನಿದೆ ಇದನ್ನ ಸಂಬಂಧಪಟ್ಟಂಗೆ, so square root of g of x is always greater than or equal to 0 for all. Okay, so for all x in r ಅಂತ ಹಾಕಕ್ಕೆ ಸಾಧ್ಯ ಇಲ್ಲ. Okay, so ಇದರಲ್ಲಿ square root of g of x is always greater than or equal to 0. I hope this is clear. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಮಕ್ಕಳ ಇದರಲ್ಲಿ here, so remember square root of x is always greater than or equal to 0, and also ಎರಡೂ ಬರೆದ್ಬಿಡ್ಬೇಕು, and also x is greater than or equal to 0. ಈ ಎರಡನ್ನೂ ಕೂಡ ಬರೆದ್ಬಿಡ್ಬೇಕು. ದಿಸ್ ಬೋತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಯು ಕನ್ಸಿಡರ್ ಅ ಸ್ಕ್ವೇರ್ ರೂಟ್ ಫಂಕ್ಷನ್. ಯಾಕಂದ್ರೆ ಔಟ್ಪುಟ್ ಯಾವಾಗಲೂ ಅದು ಪಾಸಿಟಿವ್ನೇ ಕೊಡೋದು. ದ ಔಟ್ಪುಟ್ ಆಫ್ ಅ ಸ್ಕ್ವೇರ್ ರೂಟ್ ಫಂಕ್ಷನ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಓಕೆ, ಆ್ಯಂಡ್ ದೆನ್ ದ ಇನ್ಪುಟ್ ಆಲ್ಸೋ ಶುಡ್ ಬಿ ಪಾಸಿಟಿವ್ನೇ ಇರಬೇಕು ಅದು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್, ಪ್ಲೀಸ್ ವಾಚ್ ಇಯರ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ದಿಸ್ ಇಂಪ್ಲೈಸ್, so therefore here x minus 4 should be greater than 0. So x is greater than what? 4. X is greater than what students? 4. Okay, ನೋಡಿ ಇದರಲ್ಲಿ ನೋಡಿ ಈ ಕೇಸ್ ಮಕ್ಕಳ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡಿ ಇದರಲ್ಲಿ ಆಲ್ಸೋ x is greater than 0 ಅಂತ ಅಷ್ಟೇ ಬರ್ಕೊಳ್ಳೋಕೆ ಸಾಧ್ಯ ನಾನು. ಸೊ ಇದು ಪಾಸಿಟಿವ್ ಅಂತ ಹೇಳೋದಕ್ಕೆ ಸಾಧ್ಯ. ದಿಸ್ ಇಸ್ ಅಬ್ಸರ್ವೇಷನ್ ಸ್ಟೂಡೆಂಟ್ಸ್. ಓಕೆ, ಸೊ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬರೀತೀನಿ ನಿಮಗೆ, ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಬೆಟರ್. ಸೊ ನೋಡಿ ಇದರಲ್ಲಿ here square root of x is positive. Okay, this is observation. Okay, observed thing. So this implies students, okay, this implies, please watch here, this implies here x minus 4 is greater than 0. ಅರ್ಥ ಆಗ್ತಿದೆಯಾ? ಇದು ಯಾವಾಗಲೂ ಪಾಸಿಟಿವ್ ಆಗುತ್ತೆ. therefore this is positive. ಯಾಕೆ? because we know that positive into positive is always a positive value because of this case. Okay, so therefore x is greater than 4, therefore x belongs to what students? 4, infinity. And here remember x is not equal to 0. So ಇಲ್ಲಿ ಮಕ್ಕಳ x, square root of x is positive ಅಂತ ಹಾಕಿದ್ದೀನಿ, equal to 0 ಅಂತ ಏನು ಹಾಕಿಲ್ಲ ನಾನು, greater than 0 ಅಂತಾನೆ ಬರ್ದಿದ್ದೀನಿ. ಓಕೆ, ಇಲ್ಲಿ greater than 0 ಅಂತಾನೆ ಬರ್ದಿದ್ದೀನಿ. ಅರ್ಥ ಆಗ್ತಿದೆ ಎಲ್ಲರಿಗೂ? So this means that x is not equal to 0. ಯಾಕೆ? because of the sign we have got here, greater than symbol ಇರೋದ್ರಿಂದ. equal to symbol ಇಲ್ಲ, ಅಲ್ಲಿ greater than symbol ಇದೆ. ಅರ್ಥ ಆಗ್ತಿದ್ಯಾ? ಇದೇ ಪ್ರಾಬ್ಲಮ್ ಏನಾದರೂ ಈ ರೀತಿ ಕೊಟ್ಟಿದ್ದಿದ್ರೆ,
square root of x solve students, square root of x into x plus 4 is greater than 0 ಅಂತ ಕೊಟ್ಟಿದ್ದಿದ್ರೆ, okay, so solution students, solution, see here square root of x is always greater than 0, okay, so this is the observed thing, ಇದು ಅಬ್ಸರ್ವೇಷನ್ ಮಾಡಿರೋದು ನಾನು, and x is not equal to 0 here, ಯಾಕೆ, because we have got the sign x is greater than 0, okay, so ಇದು ಪಾಸಿಟಿವ್ ಇದೆ, ಇದೇನಾಗಿದೆ ಮಕ್ಕಳ, ದಿಸ್ ಇಸ್ ಪಾಸಿಟಿವ್, ಸೊ ಇದೇನಾಗಬೇಕು, ಆ್ಯಂಡ್ ಔಟ್ಪುಟ್ ಕೂಡ ಏನಿದೆ ಪಾಸಿಟಿವ್ ಇದೆ, ಸೊ ಹಾಗಾದ್ರೆ ಏನಾಗಬೇಕು, ದಿಸ್ ವ್ಯಾಲ್ಯೂ ಶುಡ್ ಬಿ ಪಾಸಿಟಿವ್, ಹೌದಲ್ಲ, ಇದು ಕೂಡ ಏನಾಗಬೇಕು, ಪಾಸಿಟಿವ್ ಆಗಲೇಬೇಕು. ಸೊ ದಿಸ್ ಇಂಪ್ಲೈಸ್ x plus 4 should be greater than 0 here, this implies x is greater than -4, okay, and ಇಲ್ಲಿ 0 ಇಲ್ಲ, ನೆನ್ಪಿಟ್ಕೊಳ್ಳಿ, therefore x belongs to, so x belongs to students -4, infinity -0. Okay, so therefore we get here x belongs to -4, 0 union 0, infinity. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಅದೇನಾದ್ರೂ ನನಗೆ ಈ ರೀತಿ ಇದ್ದಿದ್ರೆ, ಸೊ ಸಾಲ್ವ್ ಅಂತ ಕೊಟ್ಟು, ಓಕೆ, ಸಪೋಸ್ ಇಫ್ ದೇ ಹ್ಯಾಡ್ ಗಿವನ್ ಲೈಕ್ ದಿಸ್, ಸಾಲ್ವ್ ಅಂತ ಕೊಟ್ಬಿಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 4 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಿದ್ರೆ, ಓಕೆ, ಆಗ 0 ಕ್ಯಾನ್ ಬಿ ದ ವ್ಯಾಲ್ಯೂ ಇಯರ್, 0 ಅನ್ನೋದು ಒಂದು ವ್ಯಾಲ್ಯೂ ಬರುತ್ತೆ. ಅರ್ಥ ಆಗ್ತಿದ್ಯಾ? 0 ವಿಲ್ ಬಿ ಒನ್ ಆಫ್ ದ ವ್ಯಾಲ್ಯೂ ಇಯರ್. ಸೊ ಇಲ್ಲಿ ಏನಾಗುತ್ತೆ ಸೊಲ್ಯೂಷನ್ ಇಯರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಯಾಕಂದ್ರೆ ಈಕ್ವಲ್ ಟು 0 ಸೇರಿಸ್ಕೋಬಹುದು ಇದರಲ್ಲಿ. ಸೊ ದಿಸ್ ಇಸ್ ಅ ಪಾಸಿಟಿವ್ ವ್ಯಾಲ್ಯೂ, ದಿಸ್ ಇಸ್ ಅಬ್ಸರ್ವ್ಡ್ ಥಿಂಗ್, so therefore here this implies x plus 4 is greater than or equal to 0, this implies x is greater than or equal to -4, this implies x belongs to -4, infinity. ಅರ್ಥ ಆಗ್ತಿದ್ಯಾ? ಸಪೋಸ್ ಸ್ಟೂಡೆಂಟ್ಸ್ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ ನೋಡಿ, ಸಾಲ್ವ್ ಅಂತ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಎಕ್ಸ್ -4 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, ವಾಟ್ ಡಿ ವಿ ಗೆಟ್ ಹಿಯರ್, ಸೊಲ್ಯೂಷನ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಓಕೆ, ಸೊ ಇಯರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಸೊ ದಿಸ್ ಇಸ್ ಅ ಅಬ್ಸರ್ವ್ಡ್ ಥಿಂಗ್. Okay, therefore this implies x minus 4 is greater than or equal to 0. This implies x belongs to, what is this? This is 4, infinity. This is 4, infinity. ಅಷ್ಟೇ ಅಲ್ಲ, okay, we also consider here union 0. ಯಾಕೆ? Because of this particular thing. ನೋಡಿ, equal to 0 ಇದೆ ಇಲ್ಲಿ. Okay, ಇಲ್ಲಿ ನೋಡಿ ಮಕ್ಕಳ, equal to 0 ಇದೆ. Equal to 0 ಇರೋದ್ರಿಂದ, since there is equal to 0 here, ಈ ಇನ್ಇಕ್ವೇಷನ್ ಟ್ರೂ ಆಗಬೇಕಂದ್ರೆ x ಗೆ ಏನಾಗಬೇಕು, 0 ಸೇರಿಸ್ಕೊಳ್ಳೇಬೇಕು. We need to consider 0 here. So I have considered 0 here. So union 0 ಬರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಇವನ್ ದೋ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ 4 ಇಂದ ಇನ್ಫಿನಿಟಿ ಹೋಗ್ತಾ ಇದ್ದೀನಿ, ಬಟ್ 0 ಬಿಟ್ಬಿಡಕ್ಕಾಗಲ್ಲ. 0 ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ದಿಸ್ ವಿಲ್ ಬಿ ಅ ಫಾಲ್ಸ್ ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ ಟ್ರೂ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಾನು 0 ಹಾಕ್ಲೇಬೇಕು. 0 ಹಾಕಿದ್ರೆ 0 ಬರುತ್ತೋ ಇಲ್ವೋ, ಇಲ್ಲಿ 0 ಹಾಕಿದ್ರೆ ಇಲ್ಲಿ 0 ಬರುತ್ತೋ ಇಲ್ವೋ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸಪೋಸ್, ಲೆಟ್ ಮಿ ಕನ್ಸಿಡರ್ ಒನ್ ಮೋರ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಸಿ. So next one, solve, ನೋಡಿ, square root of x minus 2 into x minus 4 is greater than or equal to 0 ಆಯ್ತು ಅಂತ ಅನ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಯರ್ ಸೊಲ್ಯೂಷನ್ ಸ್ಟೂಡೆಂಟ್ಸ್, ಇಯರ್ square root of x minus 2 is greater than or equal to 0. This is the observed thing, because square root function ಬಂತು ಅಂದ್ರೆ ಪಾಸಿಟಿವ್. The square root function is always positive, ನೆನ್ಪಿಟ್ಕೊಳ್ಳೋದು. Okay, square root function is always greater than or equal to 0. That we know it. Okay, ಅದು always positive. ನೀವು ಲಾಸ್ಟ್ ಟೈಮೇ ಬರ್ದಿದ್ದೀನಿ ಕಂಡ್ರು ಅದನ್ನ, ಇದು ಆಲ್ರೆಡಿ ಬರ್ದಿದ್ದೀನಿ ನೋಡಿ ಅದನ್ನ. ಸೊ ಹಿಯರ್ ಆಲ್ರೆಡಿ ಐ ಹ್ಯಾವ್ ರಿಟರ್ನ್ ದಿಸ್. ಓಕೆ, ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಫಂಕ್ಷನ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ, ನೋ ಡೌಟ್ ಇನ್ ಇಟ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಏನಾಗ್ತಿದೆ, ದಿಸ್ ಇಸ್ ಅ ಪಾಸಿಟಿವ್ ವ್ಯಾಲ್ಯೂ ಅಂತ ಗೊತ್ತಾಯ್ತು ನನಗೆ. ಓಕೆ, ಸೊ ವಿ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಸೊ ಕಮಿಂಗ್ ಟು ದಿಸ್, this is a positive value ಅಂತ ಗೊತ್ತಾಯ್ತು. and remember x is equal to 2 is one of the value here. ನೆನ್ಪಿಟ್ಕೊಳ್ಳಿ, x is equal to 2 ಅನ್ನೋ ವ್ಯಾಲ್ಯೂ ಬಂದೇ ಬರುತ್ತೆ. ಓಕೆ, x is equal to 2 is considered here. ಅರ್ಥ ಆಗ್ತಿದ್ಯಾ? ಬಿಕಾಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದೆ. ಸೊ ದಿಸ್ ಇಂಪ್ಲೈಸ್, ಇಲ್ಲಿಗೆ ಬರೋಣ. ಸೊ ದಿಸ್ ಇಂಪ್ಲೈಸ್ x minus 4 should be greater than or equal to 0. ಓಕೆ, ಸೊ ದಿಸ್ ಇಂಪ್ಲೈಸ್ x is greater than or equal to 4. ಓಕೆ, ಸೊ therefore x belongs to here 4, infinity union 2 ಅನ್ನೋದನ್ನ ಸೇರಿಸ್ಕೊಳ್ಳೇಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ 2 ಅನ್ನೋದು ಬಿಟ್ಬಿಡಕ್ಕಾಗಲ್ಲ, ಬಿಕಾಸ್ ಇಫ್ ಐ ಪುಟ್ 2 ಹಿಯರ್ ಐ ಕ್ಯಾನ್ ಗೆಟ್ 0.
2ನ ಬಿಟ್ಬಿಟ್ರೆ ಆಗೋದಿಲ್ಲ, ಯಾಕಂದರೆ ಮಕ್ಕಳ ಶುರುವಾಗ್ತಿರೋದು 4, ಇನ್ಫಿನಿಟಿಗೆ. ಸೊ 2ನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು, 2 ಹಿಂದೆ ಇದೆ, ಹೌದಲ್ಲ? ಸೊ 2ನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಓಕೆ, ಸೊ ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಕನ್ಸಿಡರ್ ದಿ ಸ್ಟೂಡೆಂಟ್ಸ್, ಇದೆಲ್ಲ ಹೋಮ್ವರ್ಕ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಹೋಮ್ವರ್ಕ್ ಫಾರ್ ಯು. ಸೊ ಆಲ್ ದೀಸ್ ಆರ್ ಹೋಮ್ವರ್ಕ್ ಫಾರ್ ಯು. ಡೂ ದಿಸ್ ಪ್ರಾಬ್ಲಮ್ಸ್. ಸೊ ಇದೆಲ್ಲ ಹೋಮ್ವರ್ಕ್ ಆಗುತ್ತೆ. ಡೂ ದಿಸ್. ಸೊ ಈಗ ತಾನೇ ಮಾಡಿದ್ದೀನಿ ಇದರಲ್ಲಿ. ಡೂ ದಿಸ್ ಪ್ರಾಬ್ಲಮ್ಸ್, ಇದೆಲ್ಲ ಹೋಮ್ವರ್ಕ್ ಆಗುತ್ತೆ. ಯಾ ಕಮಿಂಗ್ ಟು ದಿಸ್ ಒನ್. ಇಲ್ಲಿಗೆ ಬರೋಣ. ಸಿ ವಿ ನೀಡ್ ಟು ನೋ ಅ ನೋಟ್ ಇಯರ್. ಒಂದು ನೋಟ್ ಗೊತ್ತಿರಬೇಕು. ವಾಟ್ ಈಸ್ ಅ ನೋಟ್? ಸಿ ಇಫ್ ಎಕ್ಸ್ ಪ್ಲಸ್ ಎ, ಓಕೆ ಸಾರಿ, ಇಫ್ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ is greater than or equal to 0, this implies, this is a note students, note ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ವೆವಿಕರ್ ಮೆಥಡ್ ಬಂದಾಗ ಮತ್ತೆ ಹೇಳ್ಕೊಡ್ತೀನಿ ನಿಮಗೆ. ಬಟ್ ರಿಮೆಂಬರ್ ದಿಸ್ ನೋಟ್, ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಕೊಮಾ, ಓಕೆ, ಮೈನಸ್ ಇನ್ಫಿನಿಟಿ ಕೊಮಾ ಎ ಯೂನಿಯನ್ ಇಟ್ ಇಸ್ ಬಿ ಕೊಮಾ ಇನ್ಫಿನಿಟಿ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ if x minus a into x minus b, if x minus a into x minus b is lesser than 0, lesser than or equal to 0, this implies x belongs to a comma b. So ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ಇದೆ, ಅದಕ್ಕೆ ಓಪನ್ ಇಂಟರ್ವಲ್ ಬರ್ತಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ಇದ್ದಿದ್ರೆ, ಇಫ್ ದೆರ್ ವಾಸ್ ಓನ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್, ಇಲ್ಲಿ ಓಪನ್ ಇಂಟರ್ವಲ್ ಬರ್ತಾ ಇತ್ತು. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇರೋದ್ರಿಂದ ಈ ರೀತಿ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸಲ ಬೇಕಾದ್ರೆ ಬರೆಯೋಣ ಅದನ್ನು ಕೂಡ, ಆರ್, ಓಕೆ, ಆ್ಯಂಡ್ ಇಲ್ಲೂ ಕೂಡ ಬರ್ದ್ಬಿಡ್ತೀನಿ ಅದನ್ನು ನೋಡಿ. if x minus a into x minus b is lesser than 0, sorry, is greater than 0 ಆಗಿದ್ದಿದ್ರೆ ಇಲ್ಲೇನು ಬರ್ತಾ ಇತ್ತು? ದಿಸ್ ಇಂಪ್ಲೈಸ್ x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಕೊಮಾ a, ಓಕೆ, ಯೂನಿಯನ್ ಇಟ್ ಇಸ್ b ಕೊಮಾ ಇನ್ಫಿನಿಟಿ. ಸೊ ಈ ಕೇಸಸಲ್ಲಿ ಮಕ್ಕಳ a is lesser than b. ಸೊ ಈ ಕೇಸಸಲ್ಲಿ ಏನಾಗುತ್ತೆ? a is lesser than b. ನೆನ್ಪಿಟ್ಕೊಳ್ಳಿ, ಎಲ್ಲ ಕೇಸಲ್ಲೂ ಕೂಡ a is lesser than b. ಈ ಎಲ್ಲ ಕೇಸಲ್ಲೂ ಕೂಡ a is lesser than b. ಎಕ್ಸಾಂಪಲ್ ಗೊತ್ತಾಗುತ್ತೆ, I will give the example, don't worry. Okay, so ಅದೇ ರೀತಿ ಇಲ್ಲೂ ಕೂಡ. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಫೋರ್ತ್ ಒನ್, if x minus a into x minus b, if x minus a into x minus b is lesser than 0, this implies x belongs to a comma b. x belongs to a comma b. ಅರ್ಥ ಆಗ್ತಿದ್ಯಾ? ಆಲ್ವೇಸ್ ಹಿಯರ್ a is lesser than b. ಸೊ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಎಕ್ಸಾಂಪಲ್ಗೆ ಬಂದು, suppose I take your example, x minus 1 into x minus 3 is greater than or equal to 0. This implies x belongs to minus infinity comma 1, okay, union it is 3 comma infinity. ಅರ್ಥ ಆಗ್ತಿದ್ಯಾ? This is the first example. Suppose I write here second one, x plus 1, okay, into x plus 3, okay, or x minus 4, x minus 4 is greater than or equal to 0. Okay, this implies here we write here x minus of minus 1, okay, into x minus 4, okay, so is greater than or equal to 0. ಅರ್ಥ ಆಗ್ತಿದ್ಯಾ? ಇದರಲ್ಲಿ ಮೇಜರ್ ಆಗಿ ಮಕ್ಕಳ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಅವಶ್ಯಕತೆ ಬೀಳುತ್ತೆ. ಸೊ ದಿಸ್ ಇಂಪ್ಲೈಸ್ x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಕಾಮ ಮೈನಸ್ 1 ಯೂನಿಯನ್ ಇಟ್ ಇಸ್ 4 ಕಾಮ ಇನ್ಫಿನಿಟಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸಪೋಸ್ ಇಫ್ ಯು ಆರ್ ರಿಟರ್ನ್ ಹಿಯರ್, so third one, x plus 2, okay, then here x plus 5 is lesser than 0, is lesser than or equal to 0 ಅಂತ ಅನ್ಕೊಳ್ಳಿ, or is lesser than 0, is lesser than 0. So ಇದನ್ನ ಹೇಗೆ ಬರೀತೀರಿ? here you write x minus of minus 2, and then here x minus of minus 5. ಸೊ ಯಾವುದಕ್ಕೆ ಚಿಕ್ತು ಮಕ್ಕಳ ಇದರಲ್ಲಿ? -5 ಅನ್ನೋದು ಕಡಿಮೆ ಅಲ್ವಾ? -5 ಅನ್ನೋದು ಕಡಿಮೆ. ದಿಸ್ ಇಂಪ್ಲೈಸ್ ವಿ ರೈಟ್ ಹಿಯರ್ x ಬಿಲಾಂಗ್ಸ್ ಟು ಇಟ್ ಇಸ್ -5. ಸೊ ದಿಸ್ ಇಸ್ -5 ಕಾಮ -2. ಸೊ ಇಲ್ಲಿ ಲೆಸರ್ ದೆನ್ ಸಿಂಬಲ್ ಇದೆ, ಸೊ ವಿ ರೈಟ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಬೇಸ್ಡ್ ಆನ್ ದಿಸ್ ಸ್ಟೂಡೆಂಟ್ಸ್, ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಗಾಟ್ ಅ ಪ್ರಾಬ್ಲಮ್. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಗಾಟ್ ಅ ಪ್ರಾಬ್ಲಮ್ ಹಿಯರ್. ಸೊ ಏನಿದು? x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಸೊ ದಿಸ್ 2 ಕ್ಯಾನ್ ಬಿ ರಿಟನ್ ಆಸ್ 2 into 1. ದಿಸ್ 2 ಕ್ಯಾನ್ ಬಿ ರಿಟನ್ ಆಸ್ 2 into 1. ಸೊ ಎರಡು ಕಡೆ ಪ್ಲಸ್ ಇದೆ. ಓಕೆ, therefore we get here, so therefore we get x plus 2 into x plus 1, okay, is less greater than or equal to 0. Therefore we get x minus of minus 2, and then here x minus of minus 1 is greater than or equal to 0. This implies students x belongs to minus infinity comma minus 2 union it is minus 1 comma infinity. ಅರ್ಥ ಆಗ್ತಿದೆಯಲ್ಲ? Okay, so similarly coming to this, so same thing students, x plus 2, okay, into x plus 1
is lesser than or equal to 0, this implies x minus of minus 2, okay, into x minus of minus 1 is lesser than or equal to 0. This implies its x belongs to, this implies its x belongs to, x belongs to minus 2 comma minus 1. ಅರ್ಥ ಆಗಿದೆಲ್ಲ? Okay, so these are the basics which we need to know here. I hope you have got clarity, students. Clarity ಸಿಕ್ಕಿದೆಲ್ಲ ಮಕ್ಕಳ ಎಲ್ಲರಿಗೂ, right? Okay, so so now here coming to these problems, ನೋಡಿ ಇಲ್ಲಿಗೆ ಬರೋಣ. ಸೊ ಇಲ್ಲಿಗೆ ನೋಡಿ, ಇಲ್ಲೇನು ಬರ್ತಿದೆ, x plus 2 divided by x plus 1. as I told you, we need to shift this. ಇಲ್ಲಿ ಏನು ಮಾಡ್ಬೇಕು ಮಕ್ಕಳ, ಇದನ್ನ ಶಿಫ್ಟ್ ಮಾಡಬೇಕು. ಸೊ minus 1 is greater than 0 ಬಂತು, ಹೌದಾ? ಸೊ ಇಲ್ಲೇನು ಬರುತ್ತೆ ಈಗ, x plus 2, okay, so divided by and here x plus 1. So minus of ಇಲ್ಲಿ ಏನು ಬಂತು, x plus 1 is greater than 0. So here we got x plus 2 minus x minus 1 divided by x plus 1 is greater than 0. So here we got 1 by x plus 1 is greater than 0. Okay, so this implies ಏನಾಯ್ತು, so 1 is always positive. Here we know that 1 is always positive. So this implies x plus 1 is also positive. So therefore we got here x is greater than minus 1. ಹೌದಲ್ಲ, x is greater than minus 1. This implies x belongs to, it is minus 1 comma infinity. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇಲ್ಲಿಗೆ ಬರೋಣ. ಸೊ ಇಲ್ಲೇನು ಬರುತ್ತೆ, ವಾಟ್ ಡಿ ವಿ ಗೆಟ್ ಹಿಯರ್? ಸೊ ನೋಡಿ, ಸೊ 3x plus 2, ಸೊ ಡಿವೈಡೆಡ್ ಬೈ x plus 1. ಸೊ ಐ ಟೋಲ್ಡ್ ಯು ಸ್ಟೂಡೆಂಟ್ಸ್, ವಿ ಕೆನಾಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕಾಗಲ್ಲ ಅಂತ ಹೇಳಿದೆ, ಗೊತ್ತಾ? ನೆನಪಿದ್ಯಾ? ರೂಲ್ಸ್ ಆಫ್ ಇನ್ಇಕ್ವಾಲಿಟೀಸ್ ಮಾತಾಡಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿದ್ದೆ. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್. So we cannot cross multiply. So here I write minus 1 and here greater than or equal to 0. So therefore we get here. So cross multiply ಮಾಡೋಂಗಿಲ್ಲ, so shift ಮಾಡ್ಕೋಬೇಕು. So 3x plus 2. So minus of x plus 1 divided by its x plus 1 greater than or equal to 0. And remember students, and remember here x is not equal to, here first thing ಬರಿಬೇಕಾಗಿರೋದು x is not equal to minus 1. Okay, and ಇಲ್ಲಿ ಕೂಡ ಅಷ್ಟೇ, here x is not equal to minus 1. ಓಕೆ, ಆ್ಯಂಡ್ ಓಪನ್ ಇಂಟರ್ವಲ್ ತೊಗೊಂಡಿದ್ದೀನಿ, ಏನೂ ತೊಂದರೆ ಇಲ್ಲ. ಓಕೆ, ಸೊ ಇಲ್ಲೂ ಕೂಡ ಏನಾಯಿತು, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು minus 1. ದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ನೀಡ್ ಟು ರೈಟ್ ಹಿಯರ್. ಸೊ ವಿ ಗಾಟ್ ಹಿಯರ್ 3x plus 2 minus x minus 1. ಓಕೆ, ಸೊ ಇಲ್ಲಿ ಒಂದು ನಿಮಿಷ, ಸೊ ಇಲ್ಲಿ 2 ಬಂದಿದ್ರೆ ಒಳ್ಳೇದಾಗ್ತಿತ್ತು. ಓಕೆ, 2 ಬಂದರೆ ಒಳ್ಳೇದಿದ್ರಲ್ಲಿ, ಇಲ್ಲ ಅಂತಂದರೆ ದೆನ್ ಓಕೆ, ಸೊ 3x ಆಗುತ್ತೆ. ಸೊ 3x minus 2x. ಸೊ ಒಂದು ನಿಮಿಷ. ಸೊ ದಿಸ್ ಪ್ರಾಬ್ಲಮ್ ರೈಟ್ ನಾವು ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಸಾಲ್ವ್. ಯಾಕಂದರೆ ನಾನು ಇನ್ನೂ ಇದನ್ನು ಮಾಡಿಲ್ಲ, ಯಾವುದು ವೇವಿಕರ್ ಮೆಥಡ್ ಹೇಳ್ಕೊಟ್ಟಿಲ್ಲ. ಸೊ ವೇವಿಕರ್ ಮೆಥಡ್ ಮಾಡಿದಾಗ ಈ ಪ್ರಾಬ್ಲಮ್ ಬರೋಣ. ಲೆಟ್ ಮಿ ಕೀಪ್ ದಿಸ್ ಪ್ರಾಬ್ಲಮ್ ಫಾರ್ ದ ಲಾಸ್ಟ್. ಓಕೆ, ಈ ಪ್ರಾಬ್ಲಮ್ನ ಕಡೆಗೆ ಇಟ್ಕೊಳ್ತೀನಿ, ಯಾಕಂದ್ರೆ ಇನ್ನೂ ನಿಮಗೆ ವೇವಿಕರ್ ಮೆಥಡ್ ಹೇಳ್ಕೊಟ್ಟಿಲ್ಲ. ಸೊ ಒನ್ಸ್ ಐ ಡೂ ವೇವಿಕರ್ ಮೆಥಡ್ ಸ್ಟೂಡೆಂಟ್ಸ್, ಐ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ದಿಸ್ ಪ್ರಾಬ್ಲಮ್. ಇದನ್ನೇ ಫಸ್ಟ್ ತಗೊಳ್ಳೋಣ. ಸೊ ಇದನ್ನೇ ಫಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ ವೇವಿಕರ್ ಮೆಥಡ್ ಮಾಡಿದಾಗ. ಓಕೆ, ಸೊ ಬಿಫೋರ್ ದ್ಯಾಟ್ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ಟು ಸಾಲ್ವ್. ಸೊ ಅದಕ್ಕಿಂತ ಮುಂಚೆ ಇನ್ನೂ ತುಂಬ ವಿಷಯಗಳಿದೆ ಸಾಲ್ವ್ ಮಾಡೋದಕ್ಕೆ, ಕಲಿಯೋಣ. ಸೊ ಐ ಹೋಪ್ ಇಲ್ಲಿ ತನಕ ಅರ್ಥ ಆಗಿದೆ. ಸೊ ಈಗ ವೇವಿಕರ್ ಮೆಥಡ್ಗಿಂತ ಮುಂಚೆ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಇದೆ ಮಕ್ಕಳು, ಅದನ್ನು ಹೇಳ್ಕೊಡ್ತೀನಿ. ದೆನ್ ಐ ವಿಲ್ ಸ್ವಿಚ್ ಟು ವೇವಿಕರ್ ಮೆಥಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ ಮಕ್ಕಳ, ಈ ಕಾನ್ಸೆಪ್ಟ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಈ ಕಾನ್ಸೆಪ್ಟಲ್ಲಿ ಕನ್ಫ್ಯೂಷನ್ ಸಿಕ್ಕಾಬಟ್ಟೆ ಇರುತ್ತೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರೇಂಜ್ ಪ್ರಾಬ್ಲಮ್ಸ್ ಮಾಡಿಸ್ತಾ ಹೋಗ್ತೀನಿ. ರೇಂಜ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ಕರೆಕ್ಟಾಗಿ ಕಲ್ತ್ಕೊಳ್ಳಿ ಮಕ್ಕಳ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ತುಂಬ ಜನ ಮಕ್ಕಳಿಗೆ ಇದು ಡೌಟ್ ಆಗ್ತಾ ಹೋಗುತ್ತೆ, ಬಟ್ ದಿಸ್ ಇಸ್ ವೆರಿ ಈಸಿ. ನೋಡಿ, ದೇರ್ ಆರ್ 3 ಕೇಸಸ್. ದಿಸ್ ಇಸ್ ಅ ಕೇಸ್ 1. ದಿಸ್ ಈಸ್ ಕೇಸ್ 1. ಸೊ ಕೇಸ್ 1 ಏನಂತ ಹೇಳ್ತಾ ಇದ್ದೀನಿ, ಏನಾದರೂ ಎಕ್ಸ್ ವ್ಯಾಲ್ಯೂ 2 ಪಾಸಿಟಿವ್ ವ್ಯಾಲ್ಯೂ ನಡುವೆ ಇದ್ದರೆ, ಇಫ್ ಎಕ್ಸ್ ಇಸ್ ಲೈಯಿಂಗ್ ಬಿಟ್ವೀನ್ 2 ಪಾಸಿಟಿವ್ ವ್ಯಾಲ್ಯೂ, ನೋಡಿ ಈ ರೀತಿ ಎಕ್ಸ್ ಇಸ್ ಲೈಯಿಂಗ್ ಬಿಟ್ವೀನ್ ಸೊ 2 ಮತ್ತು 4 ಅಂತ ಅನ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಎಲ್ಲಿರುತ್ತೆ, ಇದು ಈಸಿಯಾಗಿ ಹೇಳ್ಬಿಡ್ತೀರಿ ಮಕ್ಕಳ, ನೀವೇ ಈಸಿಯಾಗಿ ಹೇಳ್ತೀರಿ ಎಲ್ಲಿರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಲೈಸ್ ಬಿಟ್ವೀನ್ 4 and 9 ಅಂತ ನೀವೇ ಹೇಳ್ತೀರಿ, ಹೌದಾ? ಎಕ್ಸ್ ಸ್ಕ್ವೇರ್ ಲೈಸ್ ಬಿಟ್ವೀನ್ 4 and 9 ನೀವೇ ಹೇಳ್ತೀರಿ, ಹೌದಾ? ರೈಟ್. ಎಕ್ಸ್ ಏನಾದರೂ 2 ಮತ್ತು 4 ನಡುವೆ ಇದ್ರೆ ಎಕ್ಸ್ ಸ್ಕ್ವೇರ್ ಆರಾಮ್ಸೆ ಹೇಳ್ಬೋದು ಸರ್ 4 ಮತ್ತು 9 ನಡುವೆ ಇರುತ್ತೆ, ನೀವೇ ಹೇಳ್ತೀರಲ್ಲ ಮಕ್ಕಳ. ರೈಟ್, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಐ ನೋ ಇಟ್. ಅದಕ್ಕೆ ಇಲ್ಲಿ ಬರ್ದಿದ್ದೀನಿ, ಎಕ್ಸ್ ಲೈಸ್ ಬಿಟ್ವೀನ್ 2 ಪಾಸಿಟಿವ್ ವ್ಯಾಲ್ಯೂಸ್, 2 ಪಾಸಿಟಿವ್ ವ್ಯಾಲ್ಯೂಸ್ ನಡುವೆ ಇತ್ತು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಕೂಡ ಏನಿರುತ್ತೆ, ಬಿಟ್ವೀನ್ ದ ಸೇಮ್ 2 ಪಾಸಿಟಿವ್ ವ್ಯಾಲ್ಯೂಸ್ ಇದ್ದೇ ಇರುತ್ತೆ. ರೈಟ್, ಇದ್ರಲ್ಲಿ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ನನಗೆ ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಇದರಲ್ಲಿ ನೋಡಿ, ಅದಕ್ಕೆ ಇಲ್ಲಿ ಎ ಇದ್ರೆ ಇಲ್ಲಿ ಎ ಸ್ಕ್ವೇರ್ ಬರುತ್ತೆ, ಇಲ್ಲಿ ಬಿ ಇದ್ರೆ ಬಿ ಸ್ಕ್ವೇರ್ ಬರುತ್ತೆ, ಹೌದಾ? ಸೊ ಅದಕ್ಕೇನೆ ಇಲ್ಲಿ ದಿಸ್ ಇಂಪ್ಲೈಸ್ ಸೊಲ್ಯೂಷನ್ಗೆ ಬರೋಣ. ಲೆಟ್ ಅಸ್ ಕಮ್ ಟು ದ ಸೊಲ್ಯೂಷನ್ ಹಿಯರ್. ಸೊ ಸೊಲ್ಯೂಷನ್ ಅಲ್ಲಿ ನೋಡಿ, x is greater than 2, lesser than 6.
So this implies x is greater than, x square is greater than 4 and lesser than 36. So ನನಗೇನು ಪ್ರಾಬ್ಲಮ್ ಇಲ್ಲವೇ ಇಲ್ಲ. x square belongs to here 4,36. there is no problem at all. ಹೌದಾ? ಇಲ್ಲೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಕಮಿಂಗ್ ಟು ದ ಸೊಲ್ಯೂಷನ್, ಇಲ್ಲಿ x ಏನಿದೆ, greater than or equal to 3, lesser than or equal to 9. This implies x square is greater than or equal to 9, lesser than or equal to 81. Okay, so this implies x square belongs to closed at 9 and closed at 81. So there is no problem here. Coming to the two negative values. Next concept ನೋಡಿ, if x lies between two negative values, ಎರಡು ಪಾಸಿಟಿವ್ ವ್ಯಾಲ್ಯೂ ನಡುವೆ ಇದ್ರೆ ತೊಂದರೆ ಇಲ್ಲ, ಎರಡು ನೆಗೆಟಿವ್ ವ್ಯಾಲ್ಯೂ ನಡುವೆ ಇದ್ರೆ ಆಗ ಸ್ವಲ್ಪ ತೊಂದರೆ ಆಗುತ್ತೆ. ವಿ ನೀಡ್ ಟು ಬಿ ಕೇರ್ಫುಲ್ ಹಿಯರ್. ಮಕ್ಕಳ, ನನಗೆ ಗೊತ್ತಿದೆ ಈ ಕ್ಲಾಸ್ ಸ್ವಲ್ಪ ಲೆಂತಿ ಆಗಿದೆ. ಇಟ್ ಈಸ್ ಮಿನಿಮಮ್ 2.5 hours 2 hours 30 minutes ತನಕ ಬಂದ್ಬಿಡ್ಬೋದು ಈ ಕ್ಲಾಸ್. ಯಾಕಂದರೆ ಬೇಸಿಕ್ಸ್ ಅಲ್ವೇನ್ರೋ, ಬೇಸಿಕ್ಸ್ ಇರೋದ್ರಿಂದ ನಿಮ್ಗೆ ಇಷ್ಟನ್ನೆಲ್ಲ ಹೇಳಲೇಬೇಕಾಗತ್ತೆ. ಐ ಕಾಂಟ್ ಹೆಲ್ಪ್. ಓಕೆ, ಸೊ ಬ್ರಿಡ್ಜ್ ಕೋರ್ಸ್ನು ಬಿಟ್ಬಿಡಿ, ಇದನ್ನು ಕನ್ಸಿಡರೇಷನ್ ಕರೆಕ್ಟಾಗಿ ತೊಗೊಳ್ಳಿ. ಸೊ ಐ ನೋ ದ್ಯಾಟ್ ದಿಸ್ ವಿಲ್ ಬಿ ಮೋರ್ ಲೆಂತಿಯರ್, ಐ ನೋ ಇಟ್, ಬಟ್ ಸ್ವಲ್ಪ ಗಮನ ಇಟ್ಟು ಈ ಕ್ಲಾಸ್ ಮತ್ತು ನೆಕ್ಸ್ಟ್ ಕ್ಲಾಸ್ ಕೇಳಿಬಿಟ್ರೆ ಚಿಂದಿ ಉಡಾಯಿಸ್ತೀರಾ ಗ್ಯಾರಂಟಿ. ಓಕೆ, ಸೊ ಕಮಿಂಗ್ ಟು ದಿಸ್, ಇಲ್ಲಿ ನೋಡಿ, ಇಫ್ ಎಕ್ಸ್ ಲೈಸ್ ಬಿಟ್ವೀನ್ ಟೂ ನೆಗೆಟಿವ್ ವ್ಯಾಲ್ಯೂಸ್, then x square lies between what? Then x square lies between the minimum and maximum of their squares. This is very, very important. This lies between what? Minimum and maximum of their squares. ನೋಡಿ ಮಕ್ಕಳ, ನಿಮಗೆ ಇಲ್ಲಿ ಕೇಸ್ ತಗೊಳ್ತೀನಿ ನೋಡಿ. Suppose I take here, if x lies between -5 and then -4. Okay, equal to ನೆ ತಗೊಳ್ಳೋಣ. ಇಲ್ಲಿ -2 ತಗೋಣ, ಬೇಕಾದ್ರೆ ಇಲ್ಲಿ -2 ತಗೋಣ. ಓಕೆ, ನೋಡಿ ಮಕ್ಕಳ, ನಾನು ಇದನ್ನು ಸ್ಕ್ವೇರ್ ಮಾಡ್ತಾ ಬರ್ತೀನಿ ಅಂತ ಅನ್ಕೊಳ್ಳಿ. ಐ ವಿಲ್ ಸ್ಟಾರ್ಟ್ ಟು ಸ್ಕ್ವೇರ್. -5 ಇಂದ -2 ತನಕ ಏನೇನು ವ್ಯಾಲ್ಯೂಸ್ ಇದೆ, ಸೊ ವಾಟ್ ಎವರ್ ದ ವ್ಯಾಲ್ಯೂಸ್ ಐ ಹ್ಯಾವ್ ಗಾಟ್ ಬಿಟ್ವೀನ್ ದಿಸ್ -∞ ಟು +∞, ಇಲ್ಲಿ ಏನೇನು ವ್ಯಾಲ್ಯೂಸ್ ಬರುತ್ತೆ? ಸೊ -5 ಬರುತ್ತೆ, -2 ಬರುತ್ತೆ, ನಡುವೆ -4 -3 ಇದೆಲ್ಲ ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಬಟ್ ನನಗೆ ಬೇಕಾಗಿರೋದು -5 ಮತ್ತು -2. ಇದರಲ್ಲಿ ಮಕ್ಕಳ ಸ್ಕ್ವೇರ್ ಮಾಡಿ. -5 ಹೋಲ್ ಸ್ಕ್ವೇರ್ ಎಷ್ಟು? 25. ಬಟ್ -2 ಹೋಲ್ ಸ್ಕ್ವೇರ್ ಇಸ್ 4. ಯಾವ್ದು ಕಡಿಮೆ? 4 ಇಸ್ ಸ್ಮಾಲರ್. ಇದು ಗಮನದಲ್ಲಿರಬೇಕು. ಸೊ ಇದು ಸಿಕ್ಕಾಬಟ್ಟೆ ಗಮನದಲ್ಲಿರಬೇಕು. ಇಲ್ಲಿ ಏನಾಗೋದು ಗೊತ್ತಾ, ಅದಕ್ಕೆ ಎಕ್ಸ್ ಸ್ಕ್ವೇರ್ ಬಂದಾಗ, ಸೊ ವೆನ್ ಇಟ್ ಕಮ್ಸ್ ಟು ಎಕ್ಸ್ ಸ್ಕ್ವೇರ್, ಸೊ ಎಕ್ಸ್ ಸ್ಕ್ವೇರ್ ಸಡನ್ ಆಗಿ ಮಕ್ಕಳ ಏನಾಗುತ್ತೆ, 4 ಮತ್ತು 25 ನಡುವೆ ಇರುತ್ತೆ. ಯಾವುದು ಕಡಿಮೆ ಇರುತ್ತೆ ಅದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬರಬೇಕು. The least value should be in the left side, the greatest value should be in the right side. ಇದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಕೆಲವು ಮಕ್ಕಳೆಲ್ಲ 25,4 ಅಂತ ಬರೀತಾರೆ, ತಪ್ಪದು. ಇಲ್ಲಿ 25 ಬರೆದು ಇಲ್ಲಿ 4 ಬರೀತಾರೆ, ದಟ್ ಇಸ್ ರಾಂಗ್. ಯಾವುದು ಚಿಕ್ಕ ವ್ಯಾಲ್ಯೂ ಇರುತ್ತೆ, ಚಿಕ್ಕ ವ್ಯಾಲ್ಯೂ ಇಲ್ಲಿ ಬರಬೇಕು, ದೊಡ್ಡ ವ್ಯಾಲ್ಯೂ ಮಾತ್ರ ಇಲ್ಲಿ ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ವಿ ಗೆಟ್ 4,25. ಅದಕ್ಕೆ ಮಕ್ಕಳ ಇಲ್ಲಿ ಬರ್ದಿದ್ದೀನಿ ಏನಂತ, ಮಿನಿಮಮ್, ಓಕೆ, ಲೆಸ್ಸರ್ ದ್ಯಾನ್ ಇಸ್ ಗ್ರೇಟರ್ ದ್ಯಾನ್ ವಾಟ್? ಇಸ್ ಗ್ರೇಟರ್ ದ್ಯಾನ್ ವಾಟ್? ಮಿನಿಮಮ್ ಆಫ್ a ಸ್ಕ್ವೇರ್ ಅಂಡ್ b ಸ್ಕ್ವೇರ್. ಹೌದಲ್ವಾ? ಇದಕ್ಕೆ ಮತ್ತೆ ಇದರಲ್ಲಿ ಸ್ಕ್ವೇರ್ ಮಾಡಿ. -5 square is what? 25. -2 whole square is what? 4. 4 ಮತ್ತು 25 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? ಅದು ಇಲ್ಲಿ ಬರುತ್ತೆ, 4 ಅಲ್ವಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಬರಕ್ಕೆ ಶುರುವಾಯಿತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಸೊ ಈಗ ನೋಡೋಣ ಇದರಲ್ಲಿ. ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ ನಮ್ಮ ಕ್ಲಾಸ್ ಸೊಲ್ಯೂಷನ್. ಸೊ ಮಿನಿಮಮ್ ಆಫ್ -5 ಹೋಲ್ ಸ್ಕ್ವೇರ್ ಇಸ್ 25 ಆ್ಯಂಡ್ ದೆನ್ ಇಯರ್ 9. ಸೊ -3 ಹೋಲ್ ಸ್ಕ್ವೇರ್ ಇಸ್ 9. ಹೌದಾ? ಸೊ ಯಾವ್ದು ಬರುತ್ತೆ? ದಿಸ್ ಇಸ್ ನಥಿಂಗ್ ಬಟ್ 9. maximum of so -5 whole square is 25 and 9 is nothing but 25. so ನನಗೇನು ಬರುತ್ತೆ ಇದರಲ್ಲಿ? this implies x square belongs to what? It is 9,25. I hope this is clear. okay, so ಇಲ್ಲಿಗೆ ಬರೋಣ. coming to this students, ಇಲ್ಲಿ ಏನು ಬರುತ್ತೆ? solution minimum of 49 and 4. okay, which is nothing but 4. maximum of students 49,4 is nothing but 49. okay, therefore students, x square belongs to what? It is 4,49. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲಿ ಪ್ರಕಾರ ಏನು ಬರುತ್ತೆ? x square is greater than 9 and lesser than 25. this implies this. ಹೌದಾ? ರೈಟ್. ಇಲ್ಲಿ ಯಾಕೆ ಈ ರೀತಿ ಬರೆದಿದ್ದೀನಿ? ಬಿಕಾಸ್ x square, this implies x square is greater than or equal to 4 and lesser than or equal to 49. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನು ವ್ಯಾಲ್ಯೂಸ್ ಇದೆ ಮಕ್ಕಳ, ಈ ವ್ಯಾಲ್ಯೂಸ್ಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ? ಸ್ಕ್ವೇರ್ ಮಾಡ್ತಾ ಇದ್ದೀನಿ. ದಟ್ಸ್ ಆಲ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ ಇದೆಯಾ?
ಓಕೆ, ಇವೆರಡರ ನಡುವೆ ಯಾವುದು ಸ್ಕ್ವೇರ್ ಮಾಡಿದಾಗ ನಿಮ್ಗೇನು ಬರುತ್ತೆ, ದಟ್ ವಿಲ್ ಬಿ ದ ಲೀಸ್ಟ್ ವ್ಯಾಲ್ಯೂ ವಿಚ್ ಕಮ್ಸ್ ಹಿಯರ್, and here we get the greatest value out of these two. I hope this is clear, student. This is very very important. And coming to the next thing, idu tumba jana confusion agodu, but idra confusion agake enilla. I have made it very clear. First one, two positive values. Second one, two negative values naduve ittu. ಮೊದಲನೇದ್ರಲ್ಲಿ x ವ್ಯಾಲ್ಯೂ ಎರಡು ಪಾಸಿಟಿವ್ ವ್ಯಾಲ್ಯೂ ನಡುವೆ ಇತ್ತು, ಇದರಲ್ಲಿ ಸೆಕೆಂಡ್ ಒನ್ ಅಲ್ಲಿ ಎರಡು ನೆಗೆಟಿವ್ ವ್ಯಾಲ್ಯೂಸ್ ನಡುವೆ ಇದೆ ಸೆಕೆಂಡ್ ಒನ್ ಅಲ್ಲಿ. ಬಟ್ ಈಗ ನಾನೇನ್ ಮಾಡ್ತಾ ಇದೀವಿ, ಒಂದು ನೆಗೆಟಿವ್ ವ್ಯಾಲ್ಯೂ ಒಂದು ಪಾಸಿಟಿವ್ ವ್ಯಾಲ್ಯೂ ನಡುವೆ ಇದ್ರೆ ಏನಾಗುತ್ತೆ, suppose if x is a value, okay, if x lies between a negative value and a positive value, okay, then x square lies between what, 0. ಎಲ್ಲಿ ಇರುತ್ತೆ ಮಕ್ಕಳ, 0 ಇಂದ ಹಿಡಿದು ಮ್ಯಾಕ್ಸಿಮಮ್ ಆಫ್ ದೇರ್ ಸ್ಕ್ವೇರ್ಸ್ ತನಕ ಇರುತ್ತೆ. ಎಲ್ಲಿ ತನಕ ಇರುತ್ತೆ, ಮ್ಯಾಕ್ಸಿಮಮ್ ಆಫ್ ದೇರ್ ಸ್ಕ್ವೇರ್ಸ್. ಯಾಕೆ, ಮುಂಚೆ ಯಾವ್ದ್ರಲ್ಲೂ ಮಕ್ಕಳ 0 ವಾಸ್ ನಾಟ್ ಇನ್ ದ ಮಿಡಲ್, ಯಾವ್ದ್ರಲ್ಲೂ ಕೂಡ 0 ಮಿಡಲ್ ಇರಲಿಲ್ಲ. ಬಟ್ ಈಗ 0 ಮಿಡಲ್ ಅಲ್ಲಿ ಬರುತ್ತೆ ನೋಡಿ. Suppose I write here, I will take an example. Nodi, x lies between -2 and then 5. Okay, so -2 and then 5. So what does this mean? Nodi makla, idralli ನನಗೆ ಈ ರೀತಿ ಬಂದಾಗ ಇಲ್ಲಿ -∞ ಇದೆ, ಇಲ್ಲಿ -2, ಇಲ್ಲಿ 0, ಇಲ್ಲಿ 5, ಇಲ್ಲಿ ಇನ್ಫಿನಿಟಿ. ನಿಮಗೆ ಬೇಡ ಅಂದ್ರೂ 0 ಬಂದೇ ಬರುತ್ತೆ. 0 ವಿಲ್ ಬಿ ಇನ್ ದ ಮಿಡಲ್. ಮುಂಚೆ ಆ ರೀತಿ ಇರಲಿಲ್ಲ. ಮುಂಚೆ ನೋಡಿ 0 ಎಲ್ಲಿ ಬರುತ್ತೆ, 0 ಎಲ್ಲೋ ಈ ಕಡೆ ಎಲ್ಲೋ ಬರುತ್ತೆ. ಓಕೆ, 0 ಕಮ್ಸ್ ಸಮ್ವೇರ್ ಹಿಯರ್, 0 ಕಮ್ಸ್ ಸಮ್ವೇರ್ ಹಿಯರ್. ಓಕೆ, ಬಟ್ ನನಗೆ 0 ಬೇಕಾಗಿಲ್ಲ, ನನಗೆ ಬೇಕಾಗಿದ್ದಲ್ಲಿ -5 ಇಂದ -2 ತನಕ ನಂಗೆ ಅಷ್ಟೇ ಬೇಕಾಗಿದ್ದು. ಹೌದಲ್ಲ, ರೈಟ್. -5 to -2, this is what I wanted here. -5 to -2, this is what I wanted here. 0 was not at all considered. ಬಟ್ ಈಗ ನನಗೆ ಬೇಡ ಅಂತಂದ್ರೂ 0 ಬಂದೇ ಬರುತ್ತೆ ಮಧ್ಯಕ್ಕೆ. ಹೌದಲ್ಲ, ನೋಡಿ ಮಕ್ಕಳ, ಇದ್ರಲ್ಲಿ ನೋಡಿ, ಇದರಲ್ಲಿ ಯಾವುದೋ ಒಂದು ವ್ಯಾಲ್ಯೂ -3 ಅಂತ ಬರುತ್ತೆ, ಇಲ್ಲಿ ಯಾವುದೋ ಒಂದು ವ್ಯಾಲ್ಯೂ -3 ಅಂತ ಬರುತ್ತೆ. -3 ಹೋಲ್ ಸ್ಕ್ವೇರ್ ಇಸ್ ವಾಟ್, 9. 9 ಅನ್ನೋದೆಲ್ಲಿ ಬರುತ್ತೆ, ಇದ್ರ ನಡುವೆ ಬಂದೇ ಬಿಡುತ್ತಲ್ವಾ. ಅದನ್ನ ಮತ್ತೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. 4,25 ಅಂತಂದ್ರೆ ಅರ್ಥ ಏನು, 9 ಕೂಡ ಮಧ್ಯದಲ್ಲಿ ಇದೆ ಅಂತ, ಅದನ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈಗ ನೋಡಿ ಇಲ್ಲಿ ಏನಾಗ್ತಿದೆ, 0 ಇದೆ. -2 ಹೋಲ್ ಸ್ಕ್ವೇರ್ ಇಸ್ 4. ಎಸ್, -2 ಹೋಲ್ ಸ್ಕ್ವೇರ್ ಇಸ್ 4. 5 ಸ್ಕ್ವೇರ್ ಇಸ್ 25. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಈ ರೀತಿ ಬರ್ಬಿಡ್ತಾರೆ, x ಸ್ಕ್ವೇರ್ ಲೈಸ್ ಬಿಟ್ವೀನ್ 4 and 25 ಅಂತ ಬರ್ಬಿಡ್ತಾರೆ. ಬಟ್ ದಿಸ್ ಇಸ್ ರಾಂಗ್. ಯಾಕೆ, ಮಧ್ಯದಲ್ಲಿ 0 ಇದೆ, 0 ಪಕ್ಕದಲ್ಲಿರೋ ವ್ಯಾಲ್ಯೂ ಇದೆ, 1 ಇದೆ, 2 ಇದೆ. ಹೌದಲ್ಲ, -1 -2 ಇದೆ. ವಾಟ್ ಇಸ್ -1 ಹೋಲ್ ಸ್ಕ್ವೇರ್, 1. -2 ಹೋಲ್ ಸ್ಕ್ವೇರ್ ಇಸ್ 4. ಅದೆಲ್ಲಾನು ಕೂಡ ಸೇರಿಸ್ಕೊಳ್ಳೇಬೇಕೀಗ. ಆಲ್ ದೋಸ್ ವ್ಯಾಲ್ಯೂ ಶುಡ್ ಬಿ ಇನ್ಕ್ಲೂಡೆಡ್ ನಾವ್. ಸೊ ಅದಕ್ಕೆ ಮಕ್ಕಳ ಇಲ್ಲಿ ಏನ್ ಮಾಡ್ತೀವಿ, ಸೊ ಹಿಯರ್ ವಿ ರೈಟ್, ದೇರ್ಫೋರ್ ವಿ ರೈಟ್, ಏನಂತ ಹೇಳಿದ್ದೀನಿ ನಾನು ಇದರಲ್ಲಿ, ಇಟ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 and ಮ್ಯಾಕ್ಸಿಮಮ್ ಆಫ್ ದೇರ್ ಸ್ಕ್ವೇರ್ಸ್. ಆ ಎರಡೂ ಸ್ಕ್ವೇರ್ಸ್ ಏನಿದೆ ಮ್ಯಾಕ್ಸಿಮಮ್ ನಡುವೆ ಇರುತ್ತೆ. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಆಫ್ ದೇರ್ ಸ್ಕ್ವೇರ್ಸ್. ಸೊ ಮ್ಯಾಕ್ಸಿಮಮ್ ಆಫ್ ದೇರ್ ಸ್ಕ್ವೇರ್ಸ್ ಇಸ್ ವಾಟ್, 4 and 25, ವಿಚ್ ಇಸ್ ನಥಿಂಗ್ ಬಟ್ 25. ಮ್ಯಾಕ್ಸಿಮಮ್ ಆಫ್ ದೇರ್ ಸ್ಕ್ವೇರ್ಸ್ ಇಸ್ ನಥಿಂಗ್ ಬಟ್ 25. ಈ ಎರಡೂ ವ್ಯಾಲ್ಯೂದು ಸ್ಕ್ವೇರ್ಸ್ ಏನಿದೆ ಮಕ್ಕಳ, ಅದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಳ್ಳಿ. ಅಂಡ್ ನೌ ಇಟ್ ಇಸ್ ವೆರಿ ಕ್ಲಿಯರ್, ಎಕ್ಸ್ ಸ್ಕ್ವೇರ್ ಬಿಲಾಂಗ್ಸ್ ಟು ವಾಟ್, ಇಟ್ ಇಸ್ 0,25. ನೋಡಿ, ಇದರಲ್ಲಿ ನಿಮಗೆ ಮೇಜರ್ ಗಮನದಲ್ಲಿ ಕೊಡಬೇಕಾಗಿರೋದು ಏನಂತ ಅಂದ್ರೆ, ಇಲ್ಲಿ ಕ್ಲೋಸ್ ಇಂಟರ್ವಲ್ ಹಾಕ್ಲೇಬೇಕು. ಬಿಕಾಸ್ 0 ಈಸ್ ಕನ್ಸಿಡರ್ಡ್ ಹಿಯರ್. 0 ಅನ್ನೋ ವ್ಯಾಲ್ಯೂ ಬಂದೇ ಬರುತ್ತೆ. ಈವನ್ ಯು ಕನ್ಸಿಡರ್ ಲೈಕ್ ದಿಸ್, ಇಲ್ಲಿಂದ ಓಪನ್ ಇಂಟರ್ವಲ್ ಇರುತ್ತೆ, ಇಲ್ಲಿ ಓಪನ್ ಇಂಟರ್ವಲ್ ಇರುತ್ತೆ. ಓಕೆ, ಈ ಎರಡೂ ಕಡೆ ಓಪನ್ ಇಂಟರ್ವಲ್. ಬಟ್ ಇಲ್ಲಿ ವಿ ಆರ್ ಕನ್ಸಿಡರಿಂಗ್ 0 ಅನ್ನೋ ವ್ಯಾಲ್ಯೂನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲೇನು ಬರುತ್ತೆ ಮಕ್ಕಳ, ಕ್ಲೋಸ್ಡ್ ಅಟ್ 0 ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಅರ್ಥ ಆಗ್ತಿದ್ಯಾ? ಸೊ ಬಿಟ್ವೀನ್ ಅ ನೆಗೆಟಿವ್ ವ್ಯಾಲ್ಯೂ ಅಂಡ್ ಅ ಪಾಸಿಟಿವ್ ವ್ಯಾಲ್ಯೂ ಅಂತ ಬಂತಷ್ಟ 0 ಅನ್ನೋದನ್ನ ಸೇರಿಸ್ಕೊಳ್ಳೋದನ್ನ ಮರಿಬೇಡಿ. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಸೊ ಸೊಲ್ಯೂಷನ್ ಏನಾಗುತ್ತೆ ಇದರಲ್ಲಿ, ಸೊ ಇಯರ್ ಮ್ಯಾಕ್ಸಿಮಮ್ ಆಫ್ ಸ್ಟೂಡೆಂಟ್ಸ್ ಇಯರ್ 4,25. ಸೊ ಅದೇ ತಗೊಂಡಿದ್ದೀನಲ್ಲ, ಸೊ ಸೇಮ್ ಥಿಂಗ್ ಐ ಹ್ಯಾವ್ ಟೇಕನ್ ಇಯರ್. ಸೊ ಇದನ್ನ ಆಲ್ರೆಡಿ ಬರ್ದಿದ್ದೀನಿ, ನೋ ವರೀಸ್. ಸೊ ಇಲ್ಲಿಗೆ ಬರೋಣ, ಮ್ಯಾಕ್ಸಿಮಮ್ ಆಫ್. ಸೊ ಕಮಿಂಗ್ ಟು ದಿ ಸ್ಟೂಡೆಂಟ್ಸ್, ಇಟ್ ಇಸ್ ಮ್ಯಾಕ್ಸಿಮಮ್ ಆಫ್ ವಾಟ್, ಸೊ ಮ್ಯಾಕ್ಸಿಮಮ್ ಆಫ್ 81,16. ಹೌದಲ್ಲ, ಮ್ಯಾಕ್ಸಿಮಮ್ ಆಫ್ 81,16 is nothing but 81. Okay, therefore x square lies between what, 0 and 81. ಯಾವುದಾದ್ರೂ ನಡುವೆ ಇದೆ, 0 ಮತ್ತೆ 81 ನಡುವೆ ಇದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಿದೆ ಅಲ್ಲ? ಓಕೆ, ಸೊ ಆಲ್ ದೀಸ್ 3 cases should be known. So this is case 3. This is case 3, students. So case 3, this is case 2. Okay, so coming to the next one. Yeah, ಇಲ್ಲಿಗೆ ಬರೋಣ. So this is a MCQ given.
ಸೊ ನೋಡಿ ಎಕ್ಸ್ ಇಸ್ ಲೆಸರ್ ದ್ಯಾನ್ 2 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಎಕ್ಸ್ ಇಸ್ ಲೆಸರ್ ದ್ಯಾನ್ 2? ಈ ರೀತಿ ಕಾನ್ಸೆಪ್ಟ್ ತುಂಬಾನೇ ಮುಖ್ಯ. ಓಕೆ, ಸೊ ಈ ರೀತಿ ಕಾನ್ಸೆಪ್ಟ್ ಮುಖ್ಯ. ಎಕ್ಸ್ ಇಸ್ ಲೆಸರ್ ದ್ಯಾನ್ 2 ಅಂದ್ರೇನು? ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ ಆ್ಯಂಡ್ ಲೆಸರ್ ದ್ಯಾನ್ 2. ಓಕೆ, ಸೊ ಈಗ ನೋಡಿ ಇದರಲ್ಲಿ ಬಿಟ್ವೀನ್ ಅ ನೆಗೆಟಿವ್ ವ್ಯಾಲ್ಯೂ ಇದೇನು? ಎಕ್ಸ್ ಲೈಸ್ ಬಿಟ್ವೀನ್ ವಾಟ್? ಓಕೆ, ನೆಗೆಟಿವ್ ಆ್ಯಂಡ್ ಅ ಪಾಸಿಟಿವ್ ವ್ಯಾಲ್ಯೂ. ಹೌದಾ? ಎಕ್ಸ್ ಲೈಸ್ ಬಿಟ್ವೀನ್ ನೆಗೆಟಿವ್ ಆ್ಯಂಡ್ ಅ ಪಾಸಿಟಿವ್ ವ್ಯಾಲ್ಯೂ. ಹಾಗಾದರೆ ಓಕೆ, ಸೊ ಮ್ಯಾಕ್ಸಿಮಮ್ ಆಫ್ ದಿ ಸ್ಕ್ವೇರ್ಸ್, ಸೊ ಇನ್ಫಿನಿಟಿ, ಸೊ ಮೈನಸ್ ಇನ್ಫಿನಿಟಿ ಹೋಲ್ ಸ್ಕ್ವೇರ್ ಕಾಮ ಓಕೆ 2 ಸ್ಕ್ವೇರ್. ಸೊ ವಾಟ್ ಈಸ್ ದ್ಯಾಟ್? ದಿಸ್ ಇಂಪ್ಲೈಸ್ ಇಟ್ ಇಸ್ ಮ್ಯಾಕ್ಸಿಮಮ್ ಆಫ್ ಮೈನಸ್ ಇನ್ಫಿನಿಟಿ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಪ್ಲಸ್ ಇನ್ಫಿನಿಟಿ ಆ್ಯಂಡ್ 4. ಸೊ ವಾಟ್ ಈಸ್ ದ್ಯಾಟ್? ಇನ್ಫಿನಿಟಿ. ಹೌದಾ? ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಲೈಸ್ ಬಿಟ್ವೀನ್ ಇಟ್ ಇಸ್ 0, ಇನ್ಫಿನಿಟಿ. ಅರ್ಥ ಆಗ್ತಿದ್ಯಾ? ಸೊ ಇಟ್ ಲೈಸ್ ಬಿಟ್ವೀನ್ ವಾಟ್? 0, ಇನ್ಫಿನಿಟಿ. ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಾರಿಟಿ ಸಿಗ್ತಾ ಮಕ್ಕಳ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಓಕೆ, ಸೊ ನಾವು ಕಮಿಂಗ್ ಟು ದಿಸ್ ಒನ್. ಇಲ್ಲಿಗೆ ಬರೋಣ. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಇಲ್ಲಿ ಏನು ತೊಂದರೆ ಇಲ್ಲ. ಸೊ ದಿಸ್ ಮೀನ್ಸ್ ವಾಟ್? ಎಕ್ಸ್ ಇಸ್ ಲೆಸರ್ ದ್ಯಾನ್ ಇನ್ಫಿನಿಟಿ. ಸೊ ಹಿಯರ್ ಎಕ್ಸ್ ಇಸ್ greater than or equal to 2 and lesser than infinity. So here 2 positive value. So x lies between what? X lies between 2 positive values. ಇಲ್ಲೇನು ತೊಂದರೆ ಇಲ್ಲ. ಪ್ರೀವಿಯಸ್ ಅಲ್ಲಿ ಮಾತ್ರ ತೊಂದರೆ ಆಯ್ತು. ಏನಿತ್ತು? ಆ ನೆಗೆಟಿವ್ ಆ್ಯಂಡ್ ಆ ಪಾಸಿಟಿವ್ ನಡುವೆ ಇತ್ತು. ಅಂದರೆ ಕೇಸ್ 3 ಆಗಿತ್ತು. ಇಲ್ಲಿ ಕೇಸ್ 2 ಏನೂ ತೊಂದರೆ ಇಲ್ಲ ಇದರಲ್ಲಿ. ಸೊ ಇಲ್ಲೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆರಾಮ್ಸೆ ಬರಿಬೋದು. ಎಕ್ಸ್ ಸ್ಕ್ವೇರ್ ಬಿಲಾಂಗ್ಸ್ ಟು ವಾಟ್? ಇಟ್ ಇಸ್ 4, ಇನ್ಫಿನಿಟಿ. ಹೌದಾ? ಇದ್ರದ್ದು ಸ್ಕ್ವೇರ್ ಇಲ್ಲಿ, ಇದ್ರದ್ದು ಸ್ಕ್ವೇರ್ ಇಲ್ಲಿ. Suppose students, if x lies between, if x is lesser than or equal to -2 ಅಂತ ಇತ್ತು ಅಂತ ಅನ್ಕೊಳ್ಳಿ. ಓಕೆ, ಆಗ ಏನಾಗುತ್ತೆ ಇದರಲ್ಲಿ? this implies x belongs to, so this implies students x is lesser than or equal to, lesser than minus infinity. x is greater than minus infinity and lesser than or equal to -2. ಓಕೆ, ಸೊ ಇಲ್ಲಿ ಏನು ಬರುತ್ತೆ ನನಗೆ? x lies between two negative values. x lies between two negative values. So therefore x square ಏನಾಗುತ್ತೆ ಇದರಲ್ಲಿ? ಸೊ here students ಈ ಕಡೆ ಏನು ಬರುತ್ತೆ? ಮಿನಿಮಮ್. ಓಕೆ, ಮಿನಿಮಮ್ ಆಫ್ minus infinity whole square is infinity and -2 whole square is 4, so which is nothing but 4, and maximum of infinity comma 4 is nothing but infinity. Therefore here x square lies between here 4 infinity. ಅರ್ಥ ಆಗ್ತಿದೆಯಾ? ಇಲ್ಲಿ 0 ಅನ್ನೋದು ಬರೋದಿಲ್ಲ. ಕ್ಲಾರಿಟಿ ಸಿಕ್ಕಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ರೂಲ್ಸ್ ಆಫ್ ವೇವಿಕರ್ ಮೆಥಡ್. ಓಕೆ, ಈಗ ಮಕ್ಕಳ ಅಲ್ಸ್ಲಿ ಮ್ಯಾಟ್ರ್ ಶುರು ಆಗೋದು. ಈಗ ರೂಲ್ಸ್ ಆಫ್ ವೇವಿಕರ್ ಮೆಥಡ್. ಸೊ ಇಲ್ಲಿ ಏನಿದೆ? ಆಸ್ ಐ ಟೋಲ್ಡ್, ತುಂಬ ವಿಷಯಗಳನ್ನ ಹೇಳ್ಬಿಟ್ಟಿದ್ದೀನಿ ಮಕ್ಕಳ. ಇನ್ನೊಂದು 2 ವಿಷಯ ಹೇಳ್ಬೇಕಷ್ಟೇ. ಸಿಂಪಲಾಗಿ ಆಗಿಬಿಡುತ್ತೆ ಎಲ್ಲ ಪ್ರಾಬ್ಲಮ್. ನೋ ನೀಡ್ ಟು ಬಾದರ್ ಎಟ್ ಆಲ್. ಕೆಲವು ಹೋಮ್ವರ್ಕ್ಗಳನ್ನ ಕೂಡ ಕೊಟ್ಟಿದ್ದೀನಿ ಇದರಲ್ಲಿ. ಓಕೆ, ಇನ್ನೊಂದು ಮೋಸ್ಟ್ಲಿ ಒಂದು 20 ಮಿನಿಟ್ಸಲ್ಲಿ ಇದು ಮುಗಿದೋಗುತ್ತೆ. ಡೋಂಟ್ ವರಿ, 2 ಅವರ್ ವೀಡಿಯೋ ಆಗುತ್ತೆ. ಸ್ವಲ್ಪ ಸಮಾಧಾನದಿಂದ ಪಾಠ ಕೇಳಿ. ಅರ್ಥ ಆಯ್ತಾರ? ತುಂಬಾ ಇಂಪಾರ್ಟೆಂಟ್ ಇದು. ತುಂಬ ವಿಷಯಗಳು ಆಲ್ರೆಡಿ ಅರ್ಥ ಆಗಿರುತ್ತೆ ನಿಮಗೆ. ಸೊ ಐ ಡೋಂಟ್ ಥಿಂಕ್ ಸ್ಪೀಡಾಗಿ ಹೋಗಿದ್ದೀನಿ ಅಂತ ಅನ್ನಿಸ್ತಿಲ್ಲ ನನಗೆ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸ್ಪೀಡಾಗಿ ಮಾಡಿರ್ಬೋದು, ನಾನು ಎಕ್ಸ್ಪ್ಲೇಷನ್ ಮಾಡಬೇಕಾದ್ರೆ ಸ್ಲೋ ಆಗಿ ಮಾಡಿರ್ತೀನಿ. ಸೊ ಸ್ಲೋ ಆಗಿ ಮಾಡಬೇಕಾದ್ರೆ ಎಕ್ಸ್ಪ್ಲೇಷನ್ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಾನು ಫಾಸ್ಟಾಗಿ ಮಾಡಬೇಕಾದ್ರೆ ಅದನ್ನು ಕ್ಲಾರಿಟಿ ತೊಗೋಬೇಕು. ಸೊ ಸ್ವಲ್ಪ ನೀವು ಸ್ಲೋ ಮಾಡ್ಕೋಬೇಕು ಅಂದರೆ ನಿಮಗೆ ಅಲ್ಲಿ ಏನಿದೆ ವಿಡಿಯೋ ಕ್ವಾಲಿಟಿಲಿ ಅಲ್ಲಿ ಟೆಂಪೋನ ಸ್ಲೋ ಮಾಡ್ಕೊಳ್ಳಿ. 1.5x ಇದ್ರೆ ಅದು 1x ಅಥವಾ 0.5x ಅಂತ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಕಮಿಂಗ್ ಟು ದಿಸ್. ಸೊ ಮೇಕ್ ಶ್ಯೂರ್ ದ ಟರ್ಮ್ಸ್ ಇನ್ ದ ಇಕ್ವೇಷನ್ ಆರ್ ರಿಟನ್ ಇನ್ ದ ಫ್ಯಾಕ್ಟರ್ ಫಾರ್ಮ್. ನಾನು ನಿಮಗೆ ಮಕ್ಕಳ ಒಂದು ಪ್ರಾಬ್ಲಮ್ ಮಾಡಿಸ್ದೆ ಈಗ ತಾನೆ ಇದರಲ್ಲಿ ನೋಡಿ. ಸೊ ಅರ್ಲಿಯರ್ ಐ ಡಿಡ್ ಅ ಪ್ರಾಬ್ಲಮ್ ಇಯರ್. ಯಾವುದು? ಸೊ ಕಮಿಂಗ್ ಟು ದಿ ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ ಫ್ಯಾಕ್ಟರ್ ಫಾರ್ಮಿಗೆ ಬರ್ಕೊಂಡೆ. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇತ್ತು, ಬಟ್ ಅದನ್ನು ನಾನು ಏನು ಮಾಡಿದೆ ಮಕ್ಕಳ? ಫ್ಯಾಕ್ಟರ್ ಫಾರ್ಮಿಗೆ ಬರ್ಕೊಂಡೆ. I wrote this in the factor form. This is very, very important. So ಒಂದು quadratic equation ಕೊಟ್ಟಿದ್ರು ಪರವಾಗಿಲ್ಲ, convert that into the factor form. Converting to the factor form is very, very important. While solving the inequality, while solving the inequation, converting the quadratic equation or cubic equation or biquadratic equation to a factor form, linear factor form. ಓಕೆ, ಯಾವ ಫ್ಯಾಕ್ಟರ್ ಫಾರ್ಮ್ ಮಕ್ಕಳ? ಇದು ಲೀನಿಯರ್ ಫ್ಯಾಕ್ಟರ್. ಇಲ್ಲಿ ಏನು ಬರೆದಿದ್ದೀನಿ? ಇದನ್ನೇನಂತ ಕರಿತೀವಿ? ಲೀನಿಯರ್ ಫ್ಯಾಕ್ಟರ್ ಅಂತ ಕರಿತೀವಿ. ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದು ಇಲ್ಲ ಅಂತಂದರೆ, ಇದ್ದರೆ ಏನೂ ತೊಂದರೆ ಇಲ್ಲ. ಇಲ್ಲ ಅಂತಂದರೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಫೈನ್. ಸೊ ನೋಡಿ, ಸೊ therefore students, here the first thing what they are telling is, so make sure the terms in the inequation are written in factor form. So linear factor form, this is very important. This is linear factor form.
ಸೊ ಲೀನಿಯರ್ ಫ್ಯಾಕ್ಟರ್ ಫಾರ್ಮಲ್ಲಿರೋ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟ್ ವಿಷಯ ಏನು, all the terms in the inequation should be to the left of the inequality and the right of inequality and to the right, okay, and to the right of inequality, okay, and to the right, okay, to the right of inequality there should be 0. ಓಕೆ ನೋಡಿ, ಈ ಪ್ರಾಬ್ಲಮಲ್ಲೇ ನೋಡಿ, ನಾನೊಂದು ಪ್ರಾಬ್ಲಮ್ ಬರೆದೆ ಈಗ. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ತೊಗೊಂಡಿದ್ದೆ ನೋಡಿ, ಇಲ್ಲೇ ಎಕ್ಸಾಂಪಲ್ ತೊಗೊಂಡಿದ್ದೆ ನೋಡಿ ಮಕ್ಕಳ. ಈ ಎಕ್ಸಾಂಪಲಲ್ಲಿ ನೋಡಿ ನಾನೇನು ಮಾಡಿದೆ, 1 ಇತ್ತು, ಅದೇ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇ ಪ್ರಾಬ್ಲಮ್ ಇದು. ನಾನೇನು ಮಾಡಿದೆ, ಇದನ್ನು 1 ಲೆಫ್ಟಿಗೆ ಸೈಡ್ ತೊಗೊಂಡೆ. ಯಾಕೆ, ರೈಟ್ ಸೈಡಲ್ಲಿ ಏನಿರಬೇಕು, 0 ಇರಬೇಕು, ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಟರ್ಮ್ಸ್ ಅಷ್ಟೇ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ದಟ್ ಈಸ್ ವಾಟ್ ಈಸ್ ಬೀನ್ ಟೋಲ್ಡ್ ಇಯರ್. ಓಕೆ, ಅದನ್ನೇ ಮಕ್ಕಳ ಹೇಳ್ತಿರೋದು. ಏನಂತ, ಆಲ್ ದ ಟರ್ಮ್ಸ್ ಇನ್ ದ ಇನ್ಈಕ್ವೇಷನ್, ಪ್ರತಿಯೊಂದು ಟರ್ಮ್, ಫಸ್ಟು ಅದು ಯಾವ ಫಾರ್ಮಲ್ಲಿ ಇರಬೇಕು, ಲೀನಿಯರ್ ಫ್ಯಾಕ್ಟರ್ ಫಾರ್ಮಲ್ಲಿ ಇರಬೇಕು. ಎರಡನೇದು, ದ ಟರ್ಮ್ಸ್ ಇನ್ ದ ಇನ್ಈಕ್ವೇಷನ್ ಶುಡ್ ಬಿ ಟು ದ ಲೆಫ್ಟ್ ಆಫ್ ದ ಇನ್ಈಕ್ವಾಲಿಟಿ. ಟರ್ಮ್ಸ್, ಏನೇನು ಟರ್ಮ್ಸ್ ಬರುತ್ತೆ, ಏನೇನು ವೇರಿಯೇಬಲ್ಸ್ ಬರುತ್ತೆ, ಏನೇನು ಕಾನ್ಸ್ಟೆಂಟ್ಸ್ ಬರುತ್ತೆ, ಅದೆಲ್ಲ ಲೆಫ್ಟಿಗೆ ಬರಬೇಕು. ರೈಟ್ಗೆ ಏನಿರಬೇಕು, ವಾಟ್ ಶುಡ್ ಬಿ ಟು ದ ರೈಟ್, ದ ರೈಟ್ ಶುಡ್ ಹ್ಯಾವ್ ಓನ್ಲಿ 0. ಏನಿರಬೇಕು ಮಕ್ಕಳ, ಅದರಲ್ಲಿ 0 ಮಾತ್ರ ಇರಬೇಕು. ದಿಸ್ ಶುಡ್ ಹ್ಯಾವ್ ಓನ್ಲಿ 0. ರೈಟ್ ಸೈಡ್ಗೆ, ರೈಟ್ ಸೈಡ್ ಆಫ್ ದ ಇನ್ಈಕ್ವೇಷನ್ ಶುಡ್ ಹ್ಯಾವ್ ಓನ್ಲಿ 0. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಇಲ್ಲಿ ನೋಡಿ ಏನಿದೆ, 0 ಮಾತ್ರ ಇದೆ ರೈಟ್ ಸೈಡ್ಗೆ ಇಲ್ಲಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ಥರ್ಡ್ ಒನ್. ಥರ್ಡ್ ಏನಂತ ಹೇಳುತ್ತೆ, ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ, ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ಓಕೆ, ಇನ್ ಈಚ್ ಟರ್ಮ್ ಆಫ್ ದ ಇನ್ಈಕ್ವೇಷನ್ ಶುಡ್ ಬಿ +1. ನನಗೇನಾದರೂ ಈ ರೀತಿ ಕೊಟ್ಟಿದೆ ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ದ ಕ್ವಶನ್ ಇಸ್ ಗಿವನ್ ಲೈಕ್ ದಿಸ್, ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಓಕೆ, x-1, ಓಕೆ, ಇಂಟು 2x - 4 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಇದ್ರೆ, ಸೊ ನಾನೇನು ಮಾಡ್ತೀನಿ, ಇದರಲ್ಲಿ ಐ ವಿಲ್ ಟೇಕ್ 2 ಕಾಮನ್ ತೊಗೊಳ್ತೀನಿ, ಇಲ್ಲಿರೋ 2ನ. ಸೊ ನನಗೇನು ಬರುತ್ತಿದ್ದು, x-1 ಇಂಟು ಇದೇನಾಗುತ್ತೆ, ದಿಸ್ ಟರ್ಮ್ ವಿಲ್ ಬಿ ಇಂಟು x-2. ಓಕೆ, ದಿಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈ ರೀತಿ ಕನ್ವರ್ಟ್ ಮಾಡೋದು ಅವಶ್ಯಕತೆ. ಇಟ್ ಈಸ್ ನೆಸೆಸರಿ ಟು ಕನ್ವರ್ಟ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಾ? ಆ್ಯಂಡ್ +1 ಇರಬೇಕು. ಸೊ ದಿಸ್ ಈಸ್ ಫಸ್ಟ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸಪೋಸ್ ಐ ಟೇಕ್ ಯರ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ ಮಕ್ಕಳ. ಇದರಲ್ಲಿ ವಾಚ್ ಇಯರ್, ಸಪೋಸ್ ಯು ಹ್ಯಾವ್ ಗಾಟ್ ಇಯರ್ x-1 ಇಂಟು 1. ಓಕೆ, ಸೊ ಇಯರ್ ವಿ ಹ್ಯಾವ್ ಗಾಟ್ 6 - 2x ಅಂತ ಇದೆ ಅಂತ ಅನ್ಕೊಳ್ಳಿ, ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ನಾನೇನು ಮಾಡ್ತೀನಿ, ಇದರಲ್ಲಿ ಐ ನೀಡ್ ಟು ಟೇಕ್ -2 ಕಾಮನ್. ನಾನೇನು ಮಾಡ್ತೀನಿ, ಇದರಲ್ಲಿ ಬರೀ 2 ತಗೊಳ್ಳಲ್ಲ, -2ನ ಕಾಮನ್ ತಗೊಳ್ತೀನಿ. ಸೊ ವಾಟ್ ಡಿಡ್ ಐ ಗೆಟ್ ಇಯರ್ ಇಫ್ ಐ ಟೇಕ್ -2 ತಗೊಂಡಾಗ ಏನು ಬಂತು, ಈ ಟರ್ಮಲ್ಲಿ ನನಗೆ x-1 ಬಂತು. ಇದರಲ್ಲಿ ಏನು ಬರುತ್ತೆ ಮಕ್ಕಳ, ಇನ್ ದಿಸ್ ಪರ್ಟಿಕ್ಯುಲರ್ ಒನ್, ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಒನ್ ಐ ಗೆಟ್ ಇಯರ್ ವಾಟ್, x-3 ಬರುತ್ತೆ, ಆ್ಯಂಡ್ ಇಯರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಾ? -2ನ ಆಚೆ ತಗೊಂಡಾಗ 6 ಇರೋದೇನಾಯಿತು, ನೆಗೆಟಿವ್ ಆಯಿತು. ಸೊ -3 ಬಂತು, ಆ್ಯಂಡ್ ಇದು ಪಾಸಿಟಿವ್ ಆಗ್ತಾ ಬಂತು. ಅರ್ಥ ಆಗ್ತಿದೆಯಾ? ಸೊ ನಾವು ವಾಟ್ ಐ ವಿಲ್ ಡೂ, ಐ ವಿಲ್ ಡಿವೈಡ್ ಬೈ 2. ಸೊ ಏನು ಮಾಡ್ತೀನಿ ಈಗ, ಡಿವೈಡ್ ಬೈ -2. So now I am going to divide by -2. So this implies we get here x-1 into x-3. Okay, x-3 is what, lesser than or equal to 0. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? I hope everybody understood this. So these are the steps which we need to perform. ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಮಾಡಲೇಬೇಕು. There is no other way for us. Okay, so x value ಏನಿರ್ಬೇಕು ಮಕ್ಕಳ? ಮೊದಲನೇದೇನಿತ್ತು? The very first one. What was the very first one, students? ಏನು ಹೇಳಿದೆ? ಎಲ್ಲ ಓಕೆ. ಸೊ ದ ಟರ್ಮ್ಸ್ ಆರ್ ರಿಟರ್ನ್ ಇನ್ ಫ್ಯಾಕ್ಟರ್ ಫಾರ್ಮ್. ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ರೆ ಕೂಡ ಏನು ಒಂದು ಫ್ಯಾಕ್ಟರ್ ಫಾರ್ಮಿಗೆ ಬರ್ಕೊಳಕ್ಕೆ ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್, ಎಲ್ಲ ಟರ್ಮ್ಸ್ಗಳು ಕೂಡ ಲೆಫ್ಟ್ ಸೈಡ್ ಆಫ್ ದ ಇನ್ಈಕ್ವಾಲಿಟಿಲಿ ಇರಬೇಕು. ರೈಟ್ ಸೈಡ್ಗೆ ಏನಿರಬೇಕು, 0 ಮಾತ್ರ ಇರಬೇಕು. ಆ್ಯಂಡ್ ಮೂರನೇದು ಏನು ಹೇಳ್ತಾ ಇದ್ದೀನಿ, ಓಕೆ, ವಾಟ್ ಈಸ್ ದ ಥರ್ಡ್ ಥಿಂಗ್ ಐ ಆಮ್ ಟೆಲಿಂಗ್, ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಶುಡ್ ಬಿ ಆಲ್ವೇಸ್ +1. ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದೆ ಅಲ್ಲ ಎಲ್ಲರಿಗೂ? ಓಕೆ, ಸೊ ಈಗ ಇದನ್ನು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಅರ್ಲಿಯರ್ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಅಸ್, ನಾವ್ ಇಟ್ ಈಸ್ ಈಸಿಯರ್ ಟು ಸಾಲ್ವ್. ಇದನ್ನು ಸಾಲ್ವ್ ಮಾಡೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಇದನ್ನು ಸಾಲ್ವ್ ಮಾಡೋದಕ್ಕೆ ಕಷ್ಟ, ಬಟ್ ಇದನ್ನು ಸಾಲ್ವ್ ಮಾಡೋದಕ್ಕೆ ಆರಾಮ್ಸೆ ಈಸಿ. ನಾನು ಫಾರ್ಮುಲಾ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದಕ್ಕೆ, ಹೌದೋ ಇಲ್ವೋ? ರೈಟ್? ಓಕೆ, ಸೊ ನೋಡಿ, ಇದನ್ನು ಸಾಲ್ವ್ ಮಾಡೋದಕ್ಕೆ ಕಷ್ಟ, ಇದನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಅಲ್ಲ. ಸೊ ಇಲ್ಲೇನು ಬರುತ್ತೆ, ವಾಟ್ ಡು ವಿ ಗೆಟ್ ಹಿಯರ್? ಹಿಯರ್ ವಿ ಗೆಟ್ x ಬಿಲಾಂಗ್ಸ್ ಟು. ಸೊ ಹಿಯರ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, x ಬಿಲಾಂಗ್ಸ್ ಟು ವಾಟ್? ಬೈ ದಟ್ ಫಾರ್ಮುಲಾ ಏನಾಗುತ್ತೆ, -∞, ಓಕೆ, -∞, ಯೂನಿಯನ್ ಇಟ್ ಇಸ್ 2, ಹೌದಾ? ರೈಟ್. ಬಟ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಸ್ಟೂಡೆಂಟ್ಸ್? ಇಲ್ಲಿಗೆ ಬಂದಾಗ ಆನ್ಸರ್ ಏನಾಗುತ್ತೆ ಇದಕ್ಕೆ, ಫಾರ್ ದಿಸ್
using the formula x belongs to, it is what, it is 1,3. ಹೌದಲ್ಲ, ರೈಟ್? ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಯಿತು. ಸೊ ಇಲ್ಲೇನು ಬಂತು, ಲೆಸರ್ ದೆನ್ ಆರ್ ಈಕ್ವಲ್ ಟು 0 ಆಯಿತು. ಸೊ ದೇರ್ಫೋರ್ ವಿ ಗಾಟ್ ಯುವರ್ 1,3. ಡನ್. ಕೇಲ್ ಖತಮ್, ನಾಟಕ್ ಬಂದ್. ಅರ್ಥ ಆಯ್ತಾ? ಓಕೆ, ಈಗ ನೋಡಿ, ದಿಸ್ ವೆವಿಕರ್ ಮೆಥಡ್ ಇಸ್ ಮೋರ್ ಬೆನಿಫಿಷಿಯಲ್. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟೇ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ಬೆನಿಫಿಟ್ ಜಾಸ್ತಿ, ವೆವಿಕರ್ ಮೆಥಡ್ ಬೆನಿಫಿಟ್ ಜಾಸ್ತಿ ಯಾವಾಗ ಅಂತಂದರೆ ಲೀನಿಯರ್ ಫ್ಯಾಕ್ಟರ್ ಫಾರ್ಮಲ್ಲಿ ಇದ್ರೆ, ಅಂದರೆ ಈ ರೀತಿ ಫ್ಯಾಕ್ಟರ್ ಫಾರ್ಮಲ್ಲಿ ಇದ್ರೆ ನನಗೆ ಬೆನಿಫಿಟ್ಸ್ ಜಾಸ್ತಿ. ದರ್ ಇಸ್ ಮೋರ್ ಬೆನಿಫಿಟ್ ಓನ್ಲಿ ದೆನ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್. ಸೊ ರೈಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್. ಓಕೆ, ಈಗ ವೆವಿಕರ್ ಮೆಥಡ್ ಅಂದರೆ ಹೇಗೆ? ನಾನು ನಿಮಗೆ 2 ಟರ್ಮ್ ಕೊಟ್ಟರೆ ಮಾಡೋದು ಹೇಳ್ಕೊಟ್ಟೆ. 3 ಟರ್ಮ್ 4 ಟರ್ಮ್ ಕೊಟ್ಟರೆ ಹೇಗೆ ಮಾಡ್ತೀರಿ? ಸಪೋಸ್ ಇಫ್ ಯು ಆರ್ ಗಿವನ್ ಲೈಕ್ ದಿಸ್, ಸಪೋಸ್ ಸ್ಟೂಡೆಂಟ್ಸ್ ಯು ಆರ್ ಗಿವನ್ ಲೈಕ್ ದಿಸ್, ಈ ರೀತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಸಾಲ್ವ್, ಓಕೆ, ಸಾಲ್ವ್ x ಪ್ಲಸ್ 1 ಓಕೆ ಇಂಟು x ಮೈನಸ್ 3 ಓಕೆ ಇಂಟು x ಮೈನಸ್ 5 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಇದರಲ್ಲಿ 3 ಟರ್ಮ್ ಇದೆ. ಓಕೆ, ದೇರ್ ಆರ್ 3 ಟರ್ಮ್ಸ್ ಹಿಯರ್. ಇಲ್ಲಿ ಏನು ಮಾಡ್ತೀರಿ? ಫಸ್ಟ್ ಇದರಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ವಿಚ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಹಿಯರ್? ನೋಡಿ, ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಕ್ರಿಟಿಕಲ್ ಪಾಯಿಂಟ್ಸ್, ವಿಚ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್? ಏನಿಲ್ಲ, ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ತುಂಬಾ ಸಿಂಪಲ್. ಈ ಟರ್ಮ್ಸ್ಗಳು, ಈ ಟರ್ಮ್ 0 ಆಗಬೇಕು ಅಂತಂದರೆ, ಓಕೆ, x ಪ್ಲಸ್ 1 ಈಕ್ವಲ್ಸ್ ಟು 0 ಆಗಬೇಕು ಅಂತಂದರೆ x ಇಸ್ ಈಕ್ವಲ್ ಟು ಏನಾಗ್ತೀರಿ? -1 ಆಗ್ತೀರಿ. ಸೊ ದಿಸ್ ಇಸ್ ದ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, x ಮೈನಸ್ 3 ಇಸ್ ಈಕ್ವಲ್ ಟು 0 ಆದರೆ x ಇಸ್ ಈಕ್ವಲ್ ಟು ಏನಾಗುತ್ತೆ? 3. ಸೊ ದಿಸ್ ಇಸ್ ದ ಸೆಕೆಂಡ್ ಕ್ರಿಟಿಕಲ್ ಪಾಯಿಂಟ್. ಅದೇ ರೀತಿ x ಮೈನಸ್ 5 ಈಕ್ವಲ್ಸ್ ಟು 0 ಆದರೆ x ಇಸ್ ಈಕ್ವಲ್ ಟು ಏನಾಗುತ್ತೆ? 5. ಸೊ ದಿಸ್ ಇಸ್ ದ ಥರ್ಡ್ ಕ್ರಿಟಿಕಲ್ ಪಾಯಿಂಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಈ ಕ್ರಿಟಿಕಲ್ ಪಾಯಿಂಟ್ಸ್ಗಳು ನನಗೆ ಏನಾಗುತ್ತೆ? ದೀಸ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಆ್ಯಂಡ್ ಈ ಕ್ರಿಟಿಕಲ್ ಪಾಯಿಂಟ್ಸ್ನ ಅಸೆಂಡಿಂಗ್ ಆರ್ಡರಲ್ಲಿ ಬರೀರಿ. ಸಪೋಸ್ ನಾನು ಇದರಲ್ಲಿ ಓಕೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. x ಪ್ಲಸ್ 5 ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ? ವಿ ಗೆಟ್ ಇಯರ್ x ಪ್ಲಸ್ 5. ಓಕೆ, ಸೊ ಇಯರ್ x ಇಸ್ ಈಕ್ವಲ್ ಟು ಏನಾಯಿತು? -5 ಆಯಿತು. ವಿ ಗಾಟ್ ಇಯರ್ x ಇಸ್ ಈಕ್ವಲ್ ಟು -5. ಸೊ ಈ ಎಲ್ಲ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನ ಏನು ಮಾಡಬೇಕು? ವಿ ನೀಡ್ ಟು ರೈಟ್ ಇನ್ ವಿಚ್ ಫಾರ್ಮ್? ವಿ ನೀಡ್ ಟು ರೈಟ್ ಇನ್ ವಿಚ್ ಫಾರ್ಮ್ ಸ್ಟೂಡೆಂಟ್ಸ್? ಯಾವ ಫಾರ್ಮಲ್ಲಿ ಬರೀಬೇಕು? ವಿ ನೀಡ್ ಟು ರೈಟ್ ದಿಸ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ ಅಸೆಂಡಿಂಗ್ ಆರ್ಡರಲ್ಲಿ ನೋಡಿ, ಸ್ಟಾರ್ಟಿಂಗ್ ಫ್ರಮ್ -ಇನ್ಫಿನಿಟಿಯಿಂದ ಶುರು ಮಾಡ್ತೀನಿ, +ಇನ್ಫಿನಿಟಿ ಎಂಡ್ ಆಗುತ್ತೆ. ಮಧ್ಯದಲ್ಲಿ ಮಕ್ಕಳ ಏನು ಬರುತ್ತೆ ಇದರಲ್ಲಿ? ಅಸೆಂಡಿಂಗ್ ಆರ್ಡರಲ್ಲಿ ಫಸ್ಟ್ -5 ಬರುತ್ತೆ, ಅದಾದಮೇಲೆ -1, ಅದಾದಮೇಲೆ 3. ಅರ್ಥ ಆಗ್ತಿದೆಯಾ? ಐ ಆಮ್ ರೈಟಿಂಗ್ ಇನ್ ಅಸೆಂಡಿಂಗ್ ಆರ್ಡರ್, ಸ್ಮಾಲೆಸ್ಟ್ ಟು ಹೈಯೆಸ್ಟ್. ಅರ್ಥ ಆಗ್ತಿದೆಯಾ? ಎಲ್ಲ ರೂಲ್ಗಳು ಫಾಲೋ ಮಾಡಬೇಕು. ಮೊದಲನೇ ರೂಲ್ ಏನು? ವಾಟ್ ಈಸ್ ದ ಫಸ್ಟ್ ರೂಲ್? ಸೊ ಫಸ್ಟು ಲೀನಿಯರ್ ಫ್ಯಾಕ್ಟರ್ ಫಾರ್ಮಲ್ಲಿ ಇರಬೇಕು. ಎರಡನೇದು, ಎಲ್ಲ ಟರ್ಮ್ಸ್ಗಳು ಕೂಡ ಲೆಫ್ಟ್ ಸೈಡ್ಗೆ ಇರಬೇಕು, ರೈಟ್ ಸೈಡ್ಗೆ 0 ಇರಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. ಮೂರನೇದು, ಕೋಯಿಫಿಷಿಯಂಟ್ ಆಫ್ x ಶುಡ್ ಬಿ +1. ಇದೆಲ್ಲ ರೂಲ್ಸ್ಗಳು ಫಾಲೋ ಆಗಿದ್ರೆ ಮಾತ್ರ, ಆಲ್ ದೀಸ್ ರೂಲ್ಸ್ ಶುಡ್ ಬಿ ಫಾಲೋಡ್. ಸಪೋಸ್ ಸ್ಟೂಡೆಂಟ್ಸ್ ನನಗೆ ಈ ರೀತಿ ಕೊಟ್ಟಿತ್ತು ಅಂತ ಅನ್ಕೊಳ್ಳಿ. ಸಾಲ್ವ್ ಅಂತ ಕೊಟ್ಟು ಓಕೆ, ಸೊ 6 ಮೈನಸ್ 3x. ಸೊ 6 ಮೈನಸ್ 3x ಇಂಟು x ಮೈನಸ್ 5 ಓಕೆ x ಪ್ಲಸ್ 5 ಆ್ಯಂಡ್ ದೆನ್ x ಸೊ ಇಯರ್ ಸಪೋಸ್ ಐ ರೈಟ್ ಇಯರ್ 2x ಪ್ಲಸ್ 5 ಓಕೆ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಯಿತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ? ಐ ನೀಡ್ ಟು ಟೇಕ್ -3 ಕಾಮನ್. ಸೊ -3 ಕಾಮನ್ ತೊಗೊಂಡಾಗ ಏನಾಯಿತು? ಇಯರ್ ವಿ ಗಾಟ್ x ಮೈನಸ್ 2 ಓಕೆ, ಇಲ್ಲಿ x ಪ್ಲಸ್ 5 ಆ್ಯಂಡ್ ದೆನ್ ಕಮಿಂಗ್ ಟು ದಿಸ್, ಇಲ್ಲೇನು ಬರುತ್ತೆ ಮಕ್ಕಳ? -2 ಕಾಮನ್, ಸಾರಿ 2 ಕಾಮನ್ ತೊಗೊಂಡಾಗ ಏನಾಯಿತು? ಇಯರ್ ವಿ ಗಾಟ್ x ಪ್ಲಸ್ 5/2. ಸೊ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಾ? ಸೊ ದೀಸ್ ಥಿಂಗ್ಸ್ ಶುಡ್ ಬಿ ಡನ್ ಫಸ್ಟ್. ಎಲ್ಲ ಲೀನಿಯರ್ ಫ್ಯಾಕ್ಟರ್ ಫಾರ್ಮಲ್ಲ ಇದೆ, ಐ ಅಗ್ರಿ ವಿತ್ ಇಟ್. ಬಟ್ ಕೋಯಿಫಿಷಿಯಂಟ್ ಆಫ್ x ಇಲ್ಲಿ -3 ಇತ್ತು. ಸೊ -3ನ ಕಾಮನ್ ತೊಗೊಂಡೆ, ಇದೇನಾಯಿತು? x ಆಯಿತು, ಇದೇನಾಯಿತು? -2 ಆಯಿತು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ 2 ಇತ್ತು. ಸೊ ಐ ರೌಟ್ ಇಯರ್ x ಪ್ಲಸ್ 5/2. ಸೊ ಈಗ ಏನು ಮಾಡ್ತೀರಿ? ಡಿವೈಡ್ ಬೈ. ಸೊ ನಾವು ಡಿವೈಡ್ ಬೈ ವಾಟ್? -6. -6ಇಂದ ಡಿವೈಡ್ ಮಾಡಿ. ಇಲ್ಲಿ -3 ಇದೆ, 2 ಇದೆ. ಸೊ ಇಲ್ಲೇನಾಯಿತು? ಲೆಸರ್ ದೆನ್ ಆರ್ ಈಕ್ವಲ್ ಟು ಆಯಿತು. ಹೌದಾ? ಲೆಸರ್ ದೆನ್ ಆರ್ ಈಕ್ವಲ್ ಟು 0 ಆಯಿತು. ಆ್ಯಂಡ್ ಈ ಕಡೆ ಏನು ಬರುತ್ತೆ ಟರ್ಮ್ಸ್ಗಳು? ಸೊ ಇಯರ್ ವಿ ಗೆಟ್ x ಮೈನಸ್ 2 ಆ್ಯಂಡ್ ದೆನ್ x ಪ್ಲಸ್ 5 ಓಕೆ ಆ್ಯಂಡ್ ದೆನ್ ಇಯರ್ x ಪ್ಲಸ್ 5/2. ಓಕೆ, ದಿಸ್ ಈಸ್ ವಾಟ್ ವಿ ಗೆಟ್. ಇದರಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಯಾವುದು? ಸೊ ವಿಚ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಹಿಯರ್? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್, ಸೊ ಕ್ರಿಟಿಕಲ್ ಪಾಯಿಂಟ್ಸ್ ವಿಚ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಸ್ಟೂಡೆಂಟ್ಸ್? ಕ್ರಿಟಿಕಲ್ ಪಾಯಿಂಟ್ಸ್ ಆರ್, ಸೊ ಮೊದಲನೇದರಲ್ಲಿ 2 ಬರುತ್ತೆ, ಎರಡನೇದರಲ್ಲಿ -5 ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ -5/2 ಬರುತ್ತೆ. ಹೌದಾ? ಸೊ ಅಸೆಂಡಿಂಗ್ ಆರ್ಡರಲ್ಲಿ ಬರೀಬೇಕಾದ್ರೆ ಹೇಗೆ ಬರೀತೀರಿ? ಹೌ ಡು ಯು ರೈಟ್ ಇಟ್? ಸೊ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್, ಇಯರ್ ವಿ ಗೆಟ್ -ಇನ್ಫಿನಿಟಿ ಆ್ಯಂಡ್ ಇಯರ್ ಇಟ್ ಇಸ್ -5. ದಿಸ್ ಇಸ್ -5/2 ಆ್ಯಂಡ್ ದೆನ್ ಇಟ್ ಇಸ್ 2 ಆ್ಯಂಡ್ ದೆನ್ ಇನ್ಫಿನಿಟಿ. ರೈಟಿಂಗ್ ಲೈಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳುತ್ತೆ ಇದರಲ್ಲಿ? ಓಕೆ, ಸೊ ಸ್ಟಾರ್ಟಿಂಗ್ ಫ್ರಮ್ -ಇನ್ಫಿನಿಟಿ ಅಂತ ಹೇಳಿದ್ದೀನಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಓಕೆ ಇದಾದ್ಮೇಲೆ ಇನ್ನೊಂದು ಪಾಯಿಂಟ್ ಇದೆಯಾ? ಇಲ್ಲ, ಇದೇ ಲಾಸ್ಟ್ ಪಾಯಿಂಟ್. ಸೊ
ಇದರಲ್ಲಿ ಏನಂತ ಹೇಳ್ತಾ ಇದೀವಿ, ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಸ್ಟೂಡೆಂಟ್ಸ್. ನೌ ದ ಸೈನ್ ವಿಲ್ ಬಿ ಆಲ್ಟರ್ನೇಟ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಕೆ, ಸೊ ಏನಾಗುತ್ತೆ ಮಕ್ಕಳ, ಆಲ್ಟರ್ನೇಟ್ಲಿ ಇಟ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫ್ರಮ್ ದ ರೈಟ್ ಸೈಡ್ ಆಫ್ ದ ನಂಬರ್ ಲೈನ್. ನಂಬರ್ ಲೈನ್ ರೈಟ್ ಸೈಡಿಂದ ಏನು ಮಾಡ್ಕೊಂಡು ಬರ್ತೀರಿ, ಪ್ಲಸ್ ಮೈನಸ್ ಹಾಕೊಂಡು ಬಂದರೆ ಸಾಕು. ಇದೆಲ್ಲ ರೂಲ್ಸ್ ಫಾಲೋ ಆಗಿರಬೇಕು, ದಟ್ ಈಸ್ ಕಂಪಲ್ಸರಿ. ಇದೆಲ್ಲ ರೂಲ್ಸ್ಗಳು ಫಾಲೋ ಆಗಿರಬೇಕು, ದಟ್ ಈಸ್ ಕಂಪಲ್ಸರಿ. ಓಕೆ, ಇಫ್ ಆಲ್ ದ ಅಬೌವ್ ರೂಲ್ಸ್ ಆರ್ ಫಾಲೋಡ್, ಓಕೆ, ಸೊ ಇಲ್ಲಿ ಬೇಕಾದ್ರೆ ಬರ್ದ್ಬೇಡ, ಇಫ್ ಆಲ್ ದ ಅಬೌವ್ ರೂಲ್ಸ್ ಆರ್ ಫಾಲೋಡ್, ಇಫ್ ಆಲ್ ದ ಅಬೌವ್ ರೂಲ್ಸ್ ಆರ್ ಫಾಲೋಡ್, ಎಲ್ಲ ರೂಲ್ಸ್ಗಳು ಫಾಲೋ ಆಗಿದ್ರೆ, okay, then what we do, we put positive and negative from the right side of the number line. So ಇಲ್ಲಿ ಏನು ಮಾಡ್ತೀನಿ ಮಕ್ಕಳ, ಸೊ here just we write here positive negative positive negative. ಸೊ ನನಗೆ ಬೇಕಾಗಿರೋದು greater than or equal to 0. ಸೊ here I take this one and this one. ಸೊ ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ, and then from here to here, okay, therefore we write x belongs to, it is -5. ಸೊ ಇಲ್ಲಿ ಏನು ಬರುತ್ತೆ, x belongs to -5, -1 union, it is 3, infinity. ಓಕೆ, ವಿ ಗೆಟ್ ಲೈಕ್ ದಿಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಆ್ಯಂಡ್ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್, ಇಲ್ಲಿಗೆ ಬರೋಣ. ಸೊ ಕಮಿಂಗ್ ಟು ದಿಸ್, ಇಲ್ಲೇನಿದೆ, ಲೆಸರ್ ದೆನ್ 0 ಇದೆ. ಸೊ ಇಲ್ಲಿ ನನಗೇನು ಬರುತ್ತೆ, ಪ್ಲಸ್ ಮೈನಸ್. ಸೊ ಇಲ್ಲಿ ನಂಗೆ ಬೇಕಾಗಿರೋದು ನೆಗೆಟಿವ್ ವ್ಯಾಲ್ಯೂ. ಸೊ ಏನು ಬರುತ್ತೆ ಇದರಲ್ಲಿ, ವಿ ಗೆಟ್ ಓಪನ್ ಇಂಟರ್ವಲ್. ಓಕೆ, ಆ್ಯಂಡ್ ದಿಸ್ ಇಸ್ ಕ್ಲೋಸ್ಡ್, ಆ್ಯಂಡ್ ಇಯರ್ ಇಟ್ ಇಸ್ ಕ್ಲೋಸ್ಡ್, ಆ್ಯಂಡ್ ದೆನ್ ಇಯರ್ ಆಲ್ಸೋ ಇಟ್ ಇಸ್ ಕ್ಲೋಸ್ಡ್. ಸೊ therefore x belongs to, it is -infinity, -5 union, it is -5/2, 2. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಬರೋಣ, ಮುಗಿಸ್ಬೋಣ ಈ ಪ್ರಾಬ್ಲಮ್ನ. ಸೊ -1 1 ಈ ಕಡೆ ಇರಂಗಿಲ್ಲ, 1ನ ರೈಟ್ ಸೈಡಿಗೆ ತೊಗೊಂಬರ್ಬೇಕು. ಸೊ ಹೇಳ್ದೆ ಎಲ್ಲ ಆಗಲೇ ನಿಮಗೆ. ಸೊ ರೈಟ್ ಸೈಡ್ಗೆ ಬರೀ 0 ಮಾತ್ರ ಇರಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಂಗಿಲ್ಲ, ಯು ಶುಡಂಟ್ ಕ್ರಾಸ್ ಮಲ್ಟಿಪ್ಲೈ. ಸೊ ಯು ಕ್ಯಾನ್ ಜಸ್ಟ್ ಶಿಫ್ಟ್ ಟು ಲೆಫ್ಟ್ ಸೈಡ್. ಓಕೆ, ಸೊ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ದೀನಿ. ಸೊ -(x+1) ಬಂತು, -x -1 ಡಿವೈಡೆಡ್ ಬೈ ಇಟ್ ಇಸ್ x+1. ಸೊ ಹಿಯರ್ ವಿ ಗಾಟ್ 2x, ಓಕೆ, +1. So 2x plus 1 divided by x plus 1 is greater than or equal to 0. I hope this is clear students. Clarity ಸಿಕ್ಕಿದೆಲ್ಲ ಎಲ್ಲರಿಗೂ? ಓಕೆ, ಸೊ 3x plus 2 ಇತ್ತು, -x, -(x plus 1) -x -1 ಆಯಿತು. ಸೊ 3x minus 1 is nothing but 2x, 2 minus 1 is nothing but 1. ಓಕೆ, ಸೊ now here we got, ಸೊ ನೋಡಿ ಕ್ರಿಟಿಕಲ್ ಪಾಯಿಂಟ್ಸ್ ಯಾವ್ದು ಮಕ್ಕಳ ಇದರಲ್ಲಿ? ಸೊ ವಿಚ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್, so first one is it is -1/2, second one is it's -1. ಹೌದಲ್ಲ? these are the critical points. ಸೊ ಎರಡನ್ನೂ ಕೂಡ ಬರ್ಕೊಳ್ಳಿ ಇದರಲ್ಲಿ ನಂಬರ್ ಲೈನಲ್ಲಿ. ಸೊ write this on the number line. So -infinity to +infinity, and here -1 and then -1/2. Okay, so as I told students, as I mentioned you, so plus ಬರುತ್ತೆ, and ಇಲ್ಲೇನಿದೆ, greater than or equal to 0 ಇದೆ. So we need to consider the values from this, but remember here x is not equal to -1. So not equal to -1 ಇದೆ. So here we take open interval, but here we can take the closed interval up to this. Therefore x belongs to, that is -infinity, -1, and here union, it is -1/2, infinity. ಅರ್ಥ ಆಗ್ತಿದೆ ಎಲ್ಲರಿಗೂ? Did everyone understood this? Clarity ಸಿಕ್ತಲ್ಲ? Right? Okay. So coming to the next one. ಮಕ್ಕಳ ಇದೆಲ್ಲ ಎಕ್ಸಾಂಪಲ್ಸ್, ಹೋಮ್ವರ್ಕ್ ಇದೆಲ್ಲ ನಿಮಗೆ. So these are the homework given to you all. Try these problems. ಓಕೆ, ಸೊ ಇದು ಕೂಡ ಹೋಮ್ವರ್ಕ್. ಸೊ ಟ್ರೈ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಇದರಲ್ಲೂ ಕೂಡ ದಿಸ್ ಇಸ್ ಆಲ್ಸೋ ಹೋಮ್ವರ್ಕ್ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ಆಲ್ಸೋ ಹೋಮ್ವರ್ಕ್ ಪ್ರಾಬ್ಲಮ್. ಟ್ರೈ ದಿಸ್. ಓಕೆ, ಆ್ಯಂಡ್ ದೆನ್ ದಿಸ್ ಇಸ್ ನೆಕ್ಸ್ಟ್ ಹೋಮ್ವರ್ಕ್ ಪ್ರಾಬ್ಲಮ್. ಓಕೆ, ಸೊ ದೆನ್ ಇಯರ್. ಓಕೆ, ಯಾ, ಸೊ ಇಲ್ಲಿ ಓಕೆ, ಸೊ ಇನ್ನೊಂದು 4-5 ಪ್ರಾಬ್ಲಮ್ ಇದೆ. ಲೆಟ್ ಮಿ ಡೂ ದಿಸ್. ಸೊ ಈ ಪ್ರಾಬ್ಲಮ್ ಬರೋಣ ನೋಡಿ ಇದರಲ್ಲಿ. ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಬರೋಣ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ಆಲ್ರೆಡಿ 2.5 ಗಂಟೆ ಟೈಮ್ ಆಗೋಗಿದೆ ವಿಡಿಯೋ ಮೋಸ್ಟ್ಲಿ. ಸೊ ಎಸ್, ಇಟ್ಸ್ ಆಲ್ರೆಡಿ 2 hours ವಿಡಿಯೋ ಆಗೋಗಿದೆ. ಇನ್ನೊಂದು 10 ನಿಮಿಷ 1/4 ಗಂಟೆ ಕೊಂಡ್ರು ಮುಗಿದೋಗುತ್ತೆ. ಓಕೆ, ಇನ್ನೊಂದು 10 ನಿಮಿಷ 1/4 ಗಂಟೆ. ಸೊ ನೋಡಿ ಇದರಲ್ಲಿ ವಾಚ್ ಇಯರ್ ಸ್ಟೂಡೆಂಟ್ಸ್, ಇಯರ್ ವಿ ಹ್ಯಾವ್ ಗಾಟ್ x² ಇದೆ. ನೋಡಿ ಇದರಲ್ಲಿ 2 ಪಾರ್ಟಾಗಿ ತೊಗೋಬೇಕು. ಒಂದು x², ಇನ್ನೊಂದರಲ್ಲಿ ಮಕ್ಕಳ x+1 ಇಂಟು x - 2. ಓಕೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ನೋಡಿ ಇದರಲ್ಲಿ ನನಗೆ ಇದನ್ನು ಒಂದು ಕ್ವಾಂಟಿಟಿ ಅಂತ ತಗೊಳ್ಳಿ, ಇದನ್ನು ಕಂಪ್ಲೀಟ್ ಇಷ್ಟನ್ನ ಮಕ್ಕಳ ಇನ್ನೊಂದು ಕ್ವಾಂಟಿಟಿ ಅಂತ ತಗೊಳ್ಳಿ. a ಇಂಟು b ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದೇ ರೀತಿ ತಗೋಬೇಕು. ಓಕೆ, ಸೊ ನನಗೆ ಯಾವ ಕಾನ್ಸೆಪ್ಟ್ ಬಂತು? ಇಫ್ a is positive, if a into b is positive, okay, and if a is positive, okay, this implies b should be positive. b should be ಏನಾಗಬೇಕು? ಪಾಸಿಟಿವ್ ಆಗಬೇಕು. ಈ ಕಾನ್ಸೆಪ್ಟಿಗೆ ಬಂದ್ಬಿಡ್ತು. ಸೊ ಇದರಲ್ಲಿ ಏನಾಗ್ತಿದೆ?
What is happening here? So coming to this, nodi idralli we know that x square is positive, x square is greater than or equal to 0. This implies x plus 1 into x minus 2 is greater than or equal to 0. So what do we get here, students? And equal to 0 chances ide. X can be equal to 0 here. Yakare greater than or equal to 0 ide. No problem here. Okay. So ಇಲ್ಲಿ critical points ಬರ್ಕೋಣ. So critical points, okay, critical points ಬರ್ಕೊಂಡಾಗ ಏನಾಗುತ್ತೆ ಮಕ್ಕಳ, ಇದರಲ್ಲಿ -1 ಬರುತ್ತೆ, ಇಲ್ಲಿ 2 ಬರುತ್ತೆ. This is infinity and minus infinity. So here we get positive, negative and then positive. Okay, so ನನಗೆ ಬೇಕಾಗಿರೋದು positive. So I require these things. So here we get minus infinity comma minus 1. Okay, and union 2 comma infinity. ನೋಡಿ ಮಕ್ಕಳ, 0 ಮಧ್ಯದಲ್ಲಿತ್ತು, 0 ಮಧ್ಯದಲ್ಲಿತ್ತು, ಬಟ್ 0 is not considered here. ಹೌದಾ? 0 is not considered, but you cannot ignore 0 here. So you need to put here union 0 again. ಇಲ್ಲೇನು ಮಾಡ್ಬೇಕು ಮಕ್ಕಳ? You need to put union 0 again as we have done earlier. ಮುಂಚೆ ಮಾಡಿದೀವಲ್ಲ ಅದೇ ರೀತಿ ಇಲ್ಲಿ union 0 ಬರುತ್ತೆ. ಇಲ್ಲಿ ಬಿಟ್ಬಿಟ್ಟಿದ್ದೀವಿ ಅಲ್ವಾ? -1 ಮತ್ತೆ -2 ನಡುವೆ 0 ಬರುತ್ತೆ. You get 0 here. For 0 you are getting a what? Equal to 0 ಬಂದೇ ಬರುತ್ತೆ. X equal to 0 is possible here. Okay, here x is equal to 0 is possible. X equal to 0 ಏನಾಗುತ್ತೆ? Consideration ತಗೊಳ್ತೀವಿ. We take into consideration. Therefore you put here union 0. This is very very important concept. ಅರ್ಥ ಆಗ್ತಿದ್ಯಾ? I hope everybody understood this. You cannot ignore at all. ಇದನ್ನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. You need to be very very careful at this particular time. Okay, so coming to the next one. ಇಲ್ಲಿಗೆ ಬರೋಣ. ಸೊ ಇಲ್ಲೇನು ತೊಂದರೆ ಇಲ್ಲ ಹಾಕೊಂಡ್ರು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಸೊ ಇಲ್ಲಿ ಲೆಸ್ಸರ್ ದೆನ್ ಇದೆ, ಏನು ತೊಂದರೆ ಇಲ್ಲ. ಕನ್ಸಿಡರ್ ದಿಸ್ ಆಸ್ ಹೋಮೋ ಪ್ರಾಬ್ಲಮ್, ಇದನ್ನು ಮಾಡಿ. ಓಕೆ, ಸೊ ನೆಕ್ಸ್ಟ್ ಒನ್ ಕಮಿಂಗ್ ಟು ದಿಸ್ ಒನ್. ಓಕೆ, ಸೊ ಇಲ್ಲಿಗೆ ಬರೋಣ. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇದೆ ಆ್ಯಂಡ್ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ಇಯರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಕನ್ಸಿಡರೇಷನ್ ತೊಗೊಳ್ತೀನಿ. ಓಕೆ, ಸೊ ಇಲ್ಲಿ ನೋಡಿ. ಸೊ ಇಯರ್ ಸ್ಟೂಡೆಂಟ್ಸ್, ವಿ ನೋ ದ್ಯಾಟ್ ಎಕ್ಸ್ ಮೈನಸ್ 2 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದೆ. ಓಕೆ, ಸೊ 4 ಮತ್ತು 5 ಇದೆ. ಸೊ 2 ಬೇಡ, ಇದನ್ನೊಂದು ಕೆಲಸ ಮಾಡೋಣ. ಇಲ್ಲಿ ಲೆಸ್ಸರ್ ದೆನ್ ಇದೆ, ಹಂಗೆ ತಗೋಣ. ಸೊ ಅದಕ್ಕೆ ಅದೇ ಕಾರಣಕ್ಕೆ ನಾನು ಕೂಡ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಏನಿದೆ, ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಇನ್ ಆರ್ ಮೈನಸ್ 2. ಇದೇನಾಯಿತು, 2ನ ಕನ್ಸಿಡರೇಷನ್ ತಗೊಳ್ಳಂಗಿಲ್ಲ. ಓಕೆ, ಸೊ ಸಿನ್ಸ್ ದಿಸ್ ಇಸ್ ಗ್ರೇಟರ್ ದ್ಯಾನ್ 0, ಇದೇನಾಯಿತು, ಗ್ರೇಟರ್ ದ್ಯಾನ್ 0 ಆಯಿತು. ಸೊ ರಿಮೈನಿಂಗ್ ಟರ್ಮ್ ಏನಾಯಿತು, ಅದು ಕೂಡ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ದಿಸ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 4 ಇಸ್ ಗ್ರೇಟರ್ ದ್ಯಾನ್ 0. ಸೊ ಇಲ್ಲಿ ನನಗೇನು ಬರುತ್ತೆ ಮಕ್ಕಳ, ಸೊ ಮೈನಸ್ ಇನ್ಫಿನಿಟಿ, ದೆನ್ -5 ಆ್ಯಂಡ್ ದೆನ್ 4 ಆ್ಯಂಡ್ ದೆನ್ ಇನ್ಫಿನಿಟಿ. ಓಕೆ, ಸೊ ಇಯರ್ ವಿ ಗೆಟ್ ಸೊ ಫ್ರಮ್ ಇಯರ್ ಟಿಲ್ ಇಯರ್ ಆ್ಯಂಡ್ ದೆನ್ ಸೊ ಇಲ್ಲಿ ಪಾಸಿಟಿವ್, ದಿಸ್ ಇಸ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ದೆನ್ ಪಾಸಿಟಿವ್. ಸೊ ಇಲ್ಲಿಂದ ಇಲ್ಲಿ ತನಕ ಬರ್ತಾ ಹೋಗುತ್ತೆ. ಹೌದಲ್ಲ, ರೈಟ್? ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಸ್ಟೂಡೆಂಟ್ಸ್, ಇಟ್ ಈಸ್ ಮೈನಸ್ ಇನ್ಫಿನಿಟಿ ಕಾಮ -5. ಓಕೆ, ಸೊ ದೆನ್ ಯೂನಿಯನ್ ಇಟ್ ಈಸ್ 4 ಇನ್ಫಿನಿಟಿ. ಸೊ ಇದರಲ್ಲಿ ನನಗೆ ಐ ಡಿಂಟ್ ಗೆಟ್ ದ ಟರ್ಮ್ 2 ಅನ್ನೋದು ಅವಶ್ಯಕತೆನೇ ಬರಲ್ಲ. 2 ಮಧ್ಯದಲ್ಲಿ ಬರುತ್ತೆ, ಇಲ್ಲೆಲ್ಲ ಒಂದು ಕಡೆ 2 ಬರುತ್ತಲ್ಲ. ಸೊ 2 ನನಗೆ ಅವಶ್ಯಕತೆ ಇಲ್ಲ ಮಕ್ಕಳ, ಇದರಲ್ಲಿ ನೋ ನೀಡ್ ಟು ಬಾದರ್. ಇಲ್ಲೇನಿಲ್ಲ, ನನಗೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಪ್ರಾಬ್ಲಮ್ ಥರ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಪೋಸ್ ಇಲ್ಲೇನಾದರೂ ಈಕ್ವಲ್ ಟು 0 ಆಗಿದ್ದಿದ್ರೆ, ಓಕೆ, ಸೊ ಇಲ್ಲೇನಾದರೂ ಎಕ್ಸ್ ಮೈನಸ್ 2, ಓಕೆ, ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಓಕೆ, ಸಾಲ್ವ್ ಅಂತ ಕೊಟ್ಟು ಇಲ್ಲಿ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್. ಓಕೆ, ಎಕ್ಸ್ ಮೈನಸ್ 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಿದ್ರೆ, ಇಲ್ಲೇನಿದೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಿದ್ರೆ, ದೆನ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗ್ತಾ ಇತ್ತು, ಇಟ್ ಈಸ್ ಮೈನಸ್ ಇನ್ಫಿನಿಟಿ ಕಾಮ -5. ಓಕೆ, ಯೂನಿಯನ್, ಓಕೆ, ಇಲ್ಲಿ ಸೊ ಕ್ಲೋಸ್ ಇಂಟರ್ವಲ್ ಬರುತ್ತೆ. ಯೂನಿಯನ್ ಇಟ್ ಈಸ್ 4 ಇನ್ಫಿನಿಟಿ, ಯೂನಿಯನ್ 4 ಇನ್ಫಿನಿಟಿ ಬರುತ್ತೆ. ವಿತ್ ದಿಸ್ ಐ ಆಲ್ಸೋ ಕನ್ಸಿಡರ್ ದ ಟರ್ಮ್ 2 ಇಯರ್. 2 ಕೂಡ ಕನ್ಸಿಡರೇಷನ್ ತಗೋಬೇಕಾಗತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಕ್ಲಾರಿಟಿ ಸಿಕ್ಕಿದೆ ಅಲ್ಲ, ರೈಟ್? ಓಕೆ, ಸೊ ಈ ಪ್ರಾಬ್ಲಮಲ್ಲಿ ಮಕ್ಕಳ ಹೋಮ್ವರ್ಕ್ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಲೆಸ್ ದೆನ್ ಸಿಂಬಲ್ ಇದೆ, ಸೊ ಲೆಸರ್ ದೆನ್ ಸಿಂಬಲ್ ಇದೆ, ಬಿ ಕೇರ್ಫುಲ್ ಇಯರ್. ಗಾಟ್ ಇಟ್? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಬರ್ದಿದ್ದೀನಿ ಆಲ್ರೆಡಿ ಇದನ್ನು. ಓಕೆ, ಲೆಸರ್ ದೆನ್ 4 ಅಂತ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಹೋಮ್ವರ್ಕ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಹೋಮ್ವರ್ಕ್ ಪ್ರಾಬ್ಲಮ್. ಓಕೆ, ಸೊ ಹೋಮ್ವರ್ಕ್ ಪ್ರಾಬ್ಲಮ್, ಬಿ ಕೇರ್ಫುಲ್. ಇದರಲ್ಲಿ ಇಯರ್ ರಿಮೆಂಬರ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ is just greater than 0 for all x belongs to r minus 2. ನೆನ್ಪಿಟ್ಕೊಳ್ಳಿ, 2 ಅನ್ನೋದು ಕನ್ಸಿಡರೇಷನ್ ತಗೊಳ್ಳಂಗಿಲ್ಲ. ಸೊ ಕಮಿಂಗ್ ಟು ದಿಸ್, ದಿಸ್ ಇಸ್ ಪವರ್ 4 ಇದೆ. ದಿಸ್ ಇಸ್ ಅ ಹೋಮೋ ಪ್ರಾಬ್ಲಮ್ ಫಾರ್ ಯು. ಪವರ್ 4 ಇದ್ರೂ ಕೂಡ ಪಾಸಿಟಿವ್ನೇ. ದಿಸ್ ಇಸ್ ಆಲ್ಸೋ ಪಾಸಿಟಿವ್, ರಿಮೆಂಬರ್ ದಿಸ್ ಇಸ್ ಆಲ್ಸೋ ಪಾಸಿಟಿವ್. ಓಕೆ, ಸೊ ದೆನ್ ದ ಲಾಸ್ಟ್ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ಅ ವೆರಿ ಈಸಿ ಪ್ರಾಬ್ಲಮ್. ಐ ಆಮ್ ಗಿವಿಂಗ್ ದಿಸ್ ಆಸ್ ಅ ಹೋಮ್ವರ್ಕ್ 1.
ಸೊ ಇದನ್ನು ಹೋಮ್ವರ್ಕ್ ಅಂತ ಕೊಟ್ಟಿದ್ದೀನಿ, ಡೂ ದಿಸ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಇಷ್ಟು ಪ್ರಾಬ್ಲಮ್ ಮಾಡ್ತೀರಲ್ಲ, ಸೊ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಐ ನೋ ದ್ಯಾಟ್ ಇಟ್ ಈಸ್ ಕ್ವೈಟ್ ಹೆವಿ ಫಾರ್ ಯು, ಬಟ್ ಏನೂ ಮಾಡೋದಕ್ಕಾಗಲ್ಲ. ಇವತ್ತು ಕ್ಲಾಸ್ ಮತ್ತು ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ಹೆವಿ ಆಗುತ್ತೆ, ಯಾಕಂದರೆ ದೀಸ್ ಆರ್ ದ ಬೇಸಿಕ್ಸ್. ಇಷ್ಟು ಬೇಸಿಕ್ಸ್ ಇವತ್ತಿನ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಮಕ್ಕಳ ನಿಮಗೆ ಆರಾಮ್ಸೆ ಉಳಿದಿರೋ ಪ್ರಾಬ್ಲಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ. ಸ್ವಲ್ಪ ಟೈಮ್ ಕೊಡಿ ಬಿಗಿನಿಂಗಲ್ಲಿ, ಓಕೆನಾ? ಸೊ ಹಾಗಾದರೆ ಲೆಟ್ ಅಸ್ ಎಂಡ್ ದಿಸ್ ಸೆಷನ್, ಲೆಟ್ ಅಸ್ ಎಂಡ್ ದಿಸ್ ಬ್ಯೂಟಿಫುಲ್ ಸೆಷನ್. ಐ ಹೋಪ್ ನೀವತ್ತು ಏನು ಪಾಠ ಮಾಡಿದ್ದೀನಿ ಎಲ್ಲ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಮಕ್ಕಳ, ಸ್ಟಡಿ ವೆಲ್, ಕೀಪ್ ವರ್ಕಿಂಗ್ ಹಾರ್ಡ್. ಓನ್ಲಿ ಯುವರ್ ವರ್ಕ್ ವಿಲ್ ಸೇವ್ ಯು, ಓನ್ಲಿ ಯುವರ್ ವರ್ಕ್ ವಿಲ್ ಗಿವ್ ಯು ರ್ಯಾಂಕ್, ಓಕೆನಾ? ಸೊ ಹಾರ್ಡ್ ವರ್ಕ್ ಮಾಡಿ, ದರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಸರ್ ಇದಕ್ಕೆಲ್ಲ ಶಾರ್ಟ್ಕಟ್ ಇಲ್ವಾ? ನಾನು ಹೇಳ್ಕೊಟ್ಟಿದ್ದೆಲ್ಲ ಶಾರ್ಟ್ಕಟೇ ಕಂಡ್ರು, ಇದೆಲ್ಲ ಶಾರ್ಟ್ಕಟೇ. ಓಕೆ, ಬೇಗ ನೆನ್ಪಿಟ್ಕೊಳ್ಬೇಕು ಹೇಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್, ಓಕೆನಾ? ಬೈ ಬೈ ಮಕ್ಕಳ, ಸಿ ಯು ಆಲ್, ಟೇಕ್ ಕೇರ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದ್ಯಾಟ್, ಟೇಕ್ ಕೇರ್, ಬೈ ಬಾಯ್.